ಸಂಗೀತ ಕಚೇರಿಗೆ ಸ್ವಾಗತ. A one, a two, a 1, 2, 3, start. ಯಪ್ಪ, ನನ್ ತಡ್ಕೊಳಕ್ ಆಗ್ತಾ ಇಲ್ಲ. ಏನಿ ಗಲಾಟೆ? ಸಾರಿ ಅಣ್ಣ, ಸಾರಿ. ನೀನ್ ಉದ್ದಾರ ಆಗಲ್ಲ ಬಿಡು. ಸಾರಿ ಅಣ್ಣ, ಯಾಕೆ ಹಂಗೆ ಹೇಳ್ತೀಯಾ? ಮತ್ತೆ ಏನ್ ಆ ಥರ ಹೊಡಿತಾ ಇದೆಯಾ? ತಲೆನೋವು ಬಂತು ನನ್ಗಾಗ್ಲೇ. ಸಾರಿ ಅಣ್ಣ, ಪ್ಲೀಸ್. ಹಾ, ಸರಿ, ಓಕೆ. ಆದ್ರೆ ಹಂಗೆ ಹೇಳ್ಬೇಡ ಅಣ್ಣ. ಯಾಕೆ ನಾನು ಉದ್ಧಾರ ಆಗಲ್ಲ? ಸರಿ, ನೀನೇ ಹೇಳ್ಕೊಡ್ಬೇಕು ನನಗೆ. ಉದ್ಧಾರ ಆಗೋದಂದ್ರೆ ಏನು, ಹೇಗೆ ಹೇಳು ನನಗೆ. ನೀನ್ ಹೇಗೆ ಉದ್ಧಾರ ಆಗ್ಬೇಕಾ? ಅದಕ್ಕೆ ನೀನ್ ಉದ್ಧಾರ ಆಗ್ಬೇಕು ಅಂದ್ರೆ ನೀನೊಂದು ಒಳ್ಳೆ ಮೆಟಲ್ ತರ ಇರ್ಬೇಕು. ಮೆಟಲ್ ತರ? ಮೆಟಲ್ ತರ ಅಂದ್ರೆ ಹೇಳ್ಕೊಡು. ಹೇಳ್ತೀನಿ ಬಾ. ಜೀವನದಲ್ಲಿ ಉದ್ಧಾರ ಆಗುವ ವಿಧಾನ. Metals are hard, malleable and ductile. ಜೀವನದಲ್ಲಿ ನೀನು ಗಟ್ಟಿಯಾಗಿದ್ದು ಎಲ್ಲ ಸಂದರ್ಭಗಳಿಗೆ ಚೆನ್ನಾಗಿ ಹೊಂದಿಕೊಳ್ಳಬೇಕು. ಮೆಟಲ್ಸ್ ಆರ್ ಶೈನಿ. ನೀನು ಎಲ್ಲರ ಕಣ್ಮುಂದೆ ಫಳಫಳ ಅಂತ ಹೊಳಿಬೇಕು. ಮೆಟಲ್ಸ್ ಆರ್ ಸೊನೋರಸ್. ನೀನು ಯಾವಾಗಲೂ ಒಳ್ಳೆ ಮಾತಾಡಬೇಕು. ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ. ನಿನ್ನಲ್ಲಿ ಯಾವಾಗಲೂ ಒಳ್ಳೆ ಭಾವನೆಗಳು ಮತ್ತು ಯೋಚನೆಗಳು ಹರಿಯಬೇಕು. ಮೆಟಲ್ಸ್ ಹ್ಯಾವ್ ಹೈ ಮೆಲ್ಟಿಂಗ್ ಪಾಯಿಂಟ್ಸ್ ಅಂಡ್ ಹೈ ಬಾಯ್ಲಿಂಗ್ ಪಾಯಿಂಟ್ಸ್. ನೀನು ಕಷ್ಟ ಸಂದರ್ಭಗಳನ್ನು ಚೆನ್ನಾಗಿ ಎದುರಿಸಬೇಕು. ನೀನು ಹೀಗೆ ಜೀವನವನ್ನು ನಡೆಸಿದ್ರೆ ಉದ್ಧಾರನಾಗ್ತೀಯ. ಉದ್ಧಾರ ಆದ ನಂತರ ನೀನು ಒಂದು ಒಳ್ಳೆ ಮೆಟಲ್ ತರ ಉದ್ಧಾರ ಆಗ್ತೀಯಾ? ನೋಡೋಣ, ನಾನು ಮೆಟಲ್ ತರನೇ ಆಗ್ಬೇಕು ಅಂತ ಅನ್ಕೊಂಡಿದ್ದೀನಿ ಈಗ. ಆದ್ರೆ ನಾನು ಉದ್ಧಾರ ಆಗೋಕ್ಕೆ ಮೆಟಲ್ಸ್ ಬಗ್ಗೆ ಇನ್ನೂ ಕಲಿಬೇಕಲ್ಲ. ಎಲ್ಲಿ ಕಲೀಲಿ? ಸೊ ನೀನು ಮೆಟಲ್ಸ್ ಮತ್ತೆ ನಾನ್ ಮೆಟಲ್ಸ್ ಇದ್ರ ಬಗ್ಗೆ ಎಲ್ಲ ಕಲಿಬೇಕು ಅಂದ್ರೆ ಹೋಗಿ ಪ್ರಾಜೆಕ್ಟ್ ಸಿತಾರ ವಿಡಿಯೋನ ನೋಡ್ಬೇಕು. ಬಾ, ಹೋಗಿ ನೋಡೋಣ. ಧನ್ಯವಾದ. ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಆರಾಮ? ಇವತ್ತು ಬನ್ನಿ ನಾವು ಕೆಮಿಸ್ಟ್ರಿಲಿ 3rd ಚಾಪ್ಟರ್ ಬಗ್ಗೆ ಕಲಿಯೋಣ. ಈ 3rd ಚಾಪ್ಟರ್ ಹೆಸರೇನು? ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ಈ ಮೆಟಲ್ ಅನ್ನೋ ಪದ ಗ್ರೀಕ್ ಪದ ಮೆಟಲಾನ್ ಇಂದ ಬಂದಿದೆ. ಈ ಮೆಟಲಾನ್ ಅಂದರೆ ಸಮಥಿಂಗ್ ದ್ಯಾಟ್ ಕ್ಯಾನ್ ಬಿ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದ ಅರ್ತ್. ಸೊ ನಾವು ಈ ಮೆಟಲ್ಗಳನ್ನ ಭೂಮಿಯಿಂದ ಸಿಗತ್ತೆ ಅಲ್ವಾ? ಸೊ ಆ ಡೆಫಿನಿಷನಿಂದ ನಾವು ಗ್ರೀಕ್ ಪದದಿಂದ ಆರಿಸ್ಕೊಂಡ್ಬಂದಿದ್ದೀವಿ. ಈ ಮೆಟಲ್ಸ್ ಏನು? ನಾವಿರೋ ಬಿಲ್ಡಿಂಗ್ ಆಗಿರಲಿ ಅಥವಾ ದುಬೈಯಲ್ಲಿರೋ ಬುರ್ಜ್ ಖಲೀಫಾ ಆಗಿರಲಿ, ನಿಮ್ಮ ಸ್ಕೂಲ್ ಇರಲಿ, ಏನೇ ಕಟ್ಟಬೇಕಂದ್ರೂ ನಾವು ಈ ಮೆಟಲ್ಸ್ನ ಉಪಯೋಗಿಸ್ತೀವಿ ತಾನೆ. ಸೊ ಇದನ್ನು ನಾವು ಉಪಯೋಗಿಸಿದ್ರೆ ಇದ್ರ ಪ್ರಾಪರ್ಟೀಸ್ ಹೇಗೇಗಿದೆ, ಮತ್ತು ನಾನ್ ಮೆಟಲ್ಸ್ದು ಎಷ್ಟೊಂದು ಥರ ಕೆಮಿಕಲ್ ಕಾಂಪೌಂಡ್ಸ್ನೆಲ್ಲ ನಾವು ನೋಡಿದ್ದೀವಲ್ವಾ. ಸೊ ಇದು ನಾನ್ ಮೆಟಲ್ಸ್ ಅಂದರೆ ಇದ್ರ ಪ್ರಾಪರ್ಟೀಸ್ ಏನು, ಇವೆರಡರ ಮಧ್ಯೆ ಡಿಫ್ರೆನ್ಸಸ್ ಏನು, ಇದನ್ನೆಲ್ಲ ನಾವು ಈ ಚಾಪ್ಟರಲ್ಲಿ ಕಲಿತೀವಿ. ಕೊನೆಗೆ ಈ ಮೆಟಲ್ಸ್ಗಳು ನಮಗೆ ಹೇಗೆ ಸಿಗತ್ತೆ ಅನ್ನೋದನ್ನ ಕೂಡ ಕಲಿಯೋಣ, ಸರಿನಾ? ಸೊ ಫಸ್ಟ್ ಕ್ವೆಶನ್ ಏನು? ಏನಕ್ಕನ್ನ ಕ್ಲಾಸಿಫೈ ಮಾಡಬೇಕು? ವೈ ಶುಡ್ ವಿ ಕ್ಲಾಸಿಫೈ? ಲಾಸ್ಟ್ ಚಾಪ್ಟರಲ್ಲಿ ಆ್ಯಸಿಡ್ಸು, ಬೇಸಿಸು, ಸಾಲ್ಟ್ಸ್ ಅಂತ ಕ್ಲಾಸಿಫೈ ಮಾಡಿಸಿದ್ರಿ. ಈಗ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸು, ಮತ್ತೆ ಏನೇನು ಕ್ಲಾಸಿಫಿಕೇಷನ್ ಕಲಿಸ್ತೀರಾ? ಈ ಕ್ಲಾಸಿಫಿಕೇಷನ್ ಮಾಡೋದಕ್ಕೆ ಒಂದು ವೆರಿ ಇಂಪಾರ್ಟೆಂಟ್ ರೀಸನ್ ಇದೆ. ಏನು? ಪ್ರಪಂಚದಲ್ಲಿ 118 ಎಲಿಮೆಂಟ್ಸ್ ನಮಗೆ ಗೊತ್ತು. ಓಕೆ, ಇನ್ನೂ ನಾವು ಡಿಸ್ಕವರ್ ಮಾಡ್ಬೋದು. ಬಟ್ ಅಟ್ ದ ಮೂಮೆಂಟ್ ನಮಗೆ 118 ಎಲಿಮೆಂಟ್ಸ್ ಗೊತ್ತಿದೆ. ಇದನ್ನೆಲ್ಲ ನಾವು ಅರ್ಥ ಮಾಡ್ಕೊಬೇಕಂದ್ರೆ ಅದರಲ್ಲಿರೋ ಸಿಮಿಲಾರಿಟೀಸು, ಡಿಫ್ರೆನ್ಸಸ್ಗಳನ್ನ ಅರ್ಥ ಮಾಡ್ಕೊಬೇಕು ತಾನೆ. ಈ ಸಿಮಿಲಾರಿಟೀಸು ಮತ್ತು ಡಿಫ್ರೆನ್ಸಸ್ನ ಅರ್ಥ ಮಾಡ್ಕೊಬೇಕು ಅಂದರೆ ನಾವು ಫಸ್ಟು ಕ್ಲಾಸಿಫೈ ಮಾಡಬೇಕು. ಓಕೆ, ಹೇಗೆ ಕ್ಲಾಸಿಫೈ ಮಾಡ್ತೀವಿ? ಅದ್ರ ಪ್ರಾಪರ್ಟೀಸ್ಗಳನ್ನ ನೋಡ್ತೀವಿ. ಫಿಸಿಕಲ್ ಪ್ರಾಪರ್ಟೀಸ್ ಏನು, ಕೆಮಿಕಲ್ ಪ್ರಾಪರ್ಟೀಸ್ ಏನು ಅಂತ ನೋಡ್ಬಿಟ್ಟು ಕ್ಲಾಸಿಫೈ ಮಾಡಿದಾಗ ಈ 118 ಎಲಿಮೆಂಟ್ನ ನಾವು ಮೆಟಲ್ಸ್, ನಾನ್ ಮೆಟಲ್ಸ್ ಆ್ಯಂಡ್ ಮೆಟಲಾಯ್ಡ್ಸ್ ಅಂತ ನಾವು ಕ್ಲಾಸಿಫೈ ಮಾಡಿದ್ದೀವಿ. ಸೊ ಈ ಕ್ಲಾಸಿಫಿಕೇಷನ್ ಮಾಡಿದಾಗ ನಮಗೆ ನೀಟಾಗಿ ಅರ್ಥ ಆಗುತ್ತೆ, ಇದು ಮೆಟಲ್ಸ್ ಕ್ಯಾಟಗರಿಲಿ ಬಿದ್ದರೆ ಇದು ಪ್ರಾಪರ್ಟಿಗಳು ಹೀಗೀಗಿರಬಹುದು ಅನ್ನೋದು ನಮಗೆ ತಕ್ಷಣ ಒಂದು ಐಡಿಯಾ ಬರುತ್ತೆ. ಸೊ ಹಾಗಾಗಿ ಕ್ಲಾಸಿಫಿಕೇಷನ್ ತುಂಬ ಮುಖ್ಯ. ಈ ಪಾಠದಲ್ಲಿ ಹೇಗೆ ಓದೋಣ ಮೆಟಲ್ಗಳ ಬಗ್ಗೆ, ಹೇಗೆ ನಾನ್ ಮೆಟಲ್ಗಳ ಬಗ್ಗೆ ಓದೋಣ ಅಂದರೆ ನಾವು ಹೇಳ್ದಂಗೆ ಪ್ರಾಪರ್ಟೀಸ್ನ ನೋಡೋಣ. ಓಕೆ, ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್ನ ಒಂದಾಗೊಂದೇ ನೋಡ್ತಾ ಹೋಗೋಣ. ಸೊ ಏನು ಜೊತೆ ಶುರು ಮಾಡೋಣ ನಾವು? ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಫಿಸಿಕಲ್ ಪ್ರಾಪರ್ಟೀಸ್. ಓಕೆ, ಸೊ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಜೊತೆ ಶುರು ಮಾಡೋಣ.
ಈ ಫಿಸಿಕಲ್ ಪ್ರಾಪರ್ಟೀಸ್ ಅಂದರೆ ಏನು ಫಸ್ಟ್ ಆಫ್ ಆಲು? ಸೊ ಈ ಫಿಸಿಕಲ್ ಪ್ರಾಪರ್ಟೀಸ್ ಅಂದರೆ ನಮಗೆ ಕಾಣಿಸೋ ಅಂಥದ್ದು, ಸಮಥಿಂಗ್ ದಟ್ ವಿ ಕ್ಯಾನ್ ಫೀಲ್, ಸಮಥಿಂಗ್ ವಿ ಕ್ಯಾನ್ ಮೆಷರ್. ಓಕೆ, ಹೊರಗಡೆ ಅಪಿಯರೆನ್ಸಿಂದ ಗೊತ್ತಾಗೋದನ್ನ ನಾವು ಫಿಸಿಕಲ್ ಪ್ರಾಪರ್ಟೀಸ್ ಅಂತ ಹೇಳ್ತೀವಿ. ಸೊ ನಾನು ಈ ಮೆಟಲ್ಗಳನ್ನು ನೋಡಿದಾಗ ನಿಮ್ಮ ಮನೆಯಲ್ಲೇ ಹೋಗಿ ನೋಡಿ, ಯಾವುದು ನಿಮ್ಮ ಸಿಲ್ವರ್ ತಟ್ಟೆ ಆಗಿರಲಿ ಏನೇ ಇರಲಿ, ಯಾವುದೇ ಒಂದು ಮೆಟಲ್ನ ಹೋಗಿ ನೋಡ್ಬಿಟ್ಟು ಅದ್ರದ್ದು ಏನೇನು ಫಿಸಿಕಲ್ ಪ್ರಾಪರ್ಟೀಸ್ ನೋಡ್ಬೋದು ನೀವು. ನಾನು ಒಂದೇ ಇದನ್ನು ಲಿಸ್ಟ್ ಮಾಡ್ತಾ ಬಂದಾಗ ನೀವು ನೋಡಿರೋ ಮೆಟಲ್ಗಳ ಜೊತೆ ಕಂಪೇರ್ ಮಾಡ್ತಾ ಬನ್ನಿ, ಸರಿನಾ? ಫಸ್ಟ್ ಫಿಸಿಕಲ್ ಪ್ರಾಪರ್ಟಿ ಯಾವುದು ನಾವು ಮೆಟಲ್ಸಲ್ಲಿ ನೋಡೋದು? ಫಿಸಿಕಲ್ ಸ್ಟೇಟ್. ಓಕೆ, ಈ ಫಿಸಿಕಲ್ ಸ್ಟೇಟಲ್ಲಿ ಏನು ಬರೆದಿದ್ದೀನಿ? ಆಲ್ ಮೆಟಲ್ಸ್ ಆರ್ ಸಾಲಿಡ್ ಆಟ್ ರೂಮ್ ಟೆಂಪ್ರೇಚರ್. ಸೊ ಈ ರೂಮ್ ಟೆಂಪ್ರೇಚರ್ ಅಂದರೆ ನಾವು ಇರೋ ಟೆಂಪ್ರೇಚರ್ ಅಲ್ವಾ, ನಮ್ಮ ಸುತ್ತಮುತ್ತ ಏನು ಟೆಂಪ್ರೇಚರ್ ಇದೆಯೋ ಸದ್ಯಕ್ಕೆ ಅದನ್ನು ನಾವು ರೂಮ್ ಟೆಂಪ್ರೇಚರ್ ಅಂತೀವಿ. ರೂಮ್ ಟೆಂಪ್ರೇಚರ್ ಇಂಡಿಯಾಲಿ ಜಾಸ್ತಿ ಇರುತ್ತೆ. ಯಾಕೆ? ಇಂಡಿಯಾ ಒಂದು ಹಾಟ್ ಕಂಟ್ರಿ. ಓಕೆ, ಮೇ ಬಿ ಇನ್ ಅಮೇರಿಕಾ ಕೋಲ್ಡರ್ ಕಂಟ್ರೀಸ್ಗೆ ಹೋದರೆ ರೂಮ್ ಟೆಂಪ್ರೇಚರ್ ಸ್ವಲ್ಪ ಕಡಿಮೆ ಇರ್ಬೋದು. ಬಟ್ ಇನ್ ಜನರಲ್ ನಾನು ಏನು ಹೇಳ್ತೀನಿ, ಆಲ್ ಮೆಟಲ್ಸ್ ಆರ್ ಸಾಲಿಡ್ಸ್ ಆಟ್ ರೂಮ್ ಟೆಂಪ್ರೇಚರ್. ಸಾಲಿಡ್ ಆಗಿರುತ್ತೆ, ಕೈಯಲ್ಲಿ ಇರುತ್ತೆ, ಓಕೆ, ಗಟ್ಟಿಯಾಗಿರುತ್ತೆ ಅಂತ ನಾನು ಹೇಳ್ಬೋದು. ಅದರಲ್ಲಿ ನೋಡಿ ಎಕ್ಸೆಪ್ಷನ್ಸ್ ಇದೆ. ಏನು ಎಕ್ಸೆಪ್ಷನ್ಸು? ಮರ್ಕ್ಯುರಿ ಆ್ಯಂಡ್ ಗ್ಯಾಲಿಯಮ್ ಆರ್ ಲಿಕ್ವಿಡ್ಸ್ ಆಟ್ ರೂಮ್ ಟೆಂಪ್ರೇಚರ್. ಓಕೆ, ಮರ್ಕ್ಯುರಿದು ಮೆಲ್ಟಿಂಗ್ ಪಾಯಿಂಟು ತುಂಬ ಲೋ. ಓಕೆ, ತುಂಬ ಲೋ ಇರೋದ್ರಿಂದ ಅದು ಯಾವಾಗಲೂ ಲಿಕ್ವಿಡ್ ಆಗಿರುತ್ತೆ. ಈ ಗ್ಯಾಲಿಯಮ್ದು ಮೆಲ್ಟಿಂಗ್ ಪಾಯಿಂಟು ಜಸ್ಟ್ ಬಿಲೋ ರೂಮ್ ಟೆಂಪ್ರೇಚರ್. ಎಷ್ಟು? ಆಲ್ಮೋಸ್ಟ್ 30 ಡಿಗ್ರಿ ಸೆಲ್ಸಿಯಸ್ ಆಗಿದೆ. ಓಕೆ, ಸೊ ನಮ್ಮ ರೂಮ್ ಟೆಂಪ್ರೇಚರ್, ನಾವು ಮಾಮೂಲು ಟೆಂಪ್ರೇಚರಲ್ಲಿ ಇದ್ದಾಗ ಗ್ಯಾಲಿಯಮ್ಮು ಮೆಲ್ಟ್ ಆಗಿಬಿಟ್ಟು ಲಿಕ್ವಿಡ್ ಆಗಿಬಿಡುತ್ತೆ. ಸೊ ನಾನು ಹೇಳ್ದಂಗೆ ಗ್ಯಾಲಿಯಮ್ ಟೆಂಪ್ರೇಚರ್ ಮೆಲ್ಟಿಂಗ್ ಪಾಯಿಂಟ್ ಅರೌಂಡ್ 30 ಡಿಗ್ರೀಸ್ ಅಲ್ಲ. ಸೊ ನಾವು ನಮ್ಮ ಇಂಡಿಯಾಲಿರೋ ರೂಮ್ ಟೆಂಪ್ರೇಚರ್ ಎಷ್ಟು? ಸಾಧಾರಣವಾಗಿ 32 ಡಿಗ್ರೀಸ್ 33 ಡಿಗ್ರೀಸ್, ಹಾಗೆ ವಾರ್ಮ್ ಕಂಟ್ರಿ ಅಲ್ವಾ ಇಂಡಿಯಾ. ಸೊ ಹಾಗಾಗಿ ಅದು ಇಂಡಿಯಾಲಿ ಮೆಲ್ಟ್ ಆಗಿಬಿಟ್ಟು ಲಿಕ್ವಿಡ್ ಆಗಿರುತ್ತೆ. ಮೇ ಬಿ ನಾನು ಇದನ್ನು ಕೋಲ್ಡರ್ ಕಂಟ್ರಿ, ತುಂಬ ಕೋಲ್ಡ್ ಕಂಟ್ರಿಗೆ ತೊಗೊಂಡು ಹೋದರೆ ಗ್ಯಾಲಿಯಮ್ಮು ಅಲ್ಲಿ ಸಾಲಿಡ್ ಆಗಿರುತ್ತೆ, ಸರಿನಾ? ಸೊ ಓನ್ಲಿ ಎಕ್ಸೆಪ್ಷನ್ಸ್ ಏನು? ಮರ್ಕ್ಯುರಿ ಆ್ಯಂಡ್ ಗ್ಯಾಲಿಯಮ್. ಮಿಕ್ಕಿದ ಎಲ್ಲ ಮೆಟಲ್ಸ್ ನಮಗೆ ಗೊತ್ತಿರೋದು ಸಾಲಿಡ್ ಆಟ್ ರೂಮ್ ಟೆಂಪ್ರೇಚರ್. ನೆಕ್ಸ್ಟ್ ಫಿಸಿಕಲ್ ಪ್ರಾಪರ್ಟಿ ಮೆಟಾಲಿಕ್ ಲಸ್ಟರ್. ಈ ಲಸ್ಟರ್ ಅಂದರೆ ಏನು? ಶೈನಿ ಆಗಿರೋದು. ಓಕೆ, ಸೊ ಆಲ್ ಮೆಟಲ್ಸ್ ಇನ್ ದೇರ್ ಪ್ಯೂರ್ ಸ್ಟೇಟ್, ಅಂದರೆ ಪ್ಯೂರ್ ಸ್ಟೇಟ್ ಅಂದರೆ ಬರೀ ಮೆಟಲ್, ಯಾವುದೋ ಕಾಂಪೌಂಡ್ ಜೊತೆ ಆಗಿಲ್ಲ ಅಥವಾ ಏನಕ್ಕೆ ಜೊತೆ ರಿಯಾಕ್ಟ್ ಆಗಿಲ್ಲದೆ ಇದ್ದರೆ, all metals in their pure state have a shine and can be polished to give a very highly reflective surface. ಸೊ ನೀವು ನಿಮ್ಮ ಮನೇಲಿರೋ ಸ್ಪೂನ್ನಲ್ಲಿ ನೋಡಿದ್ರೆ ನಿಮ್ಮ ರಿಫ್ಲೆಕ್ಷನ್ ಕಾಣುತ್ತೆ. ಸಿಲ್ವರ್ ತಟ್ಟೆಗಳು ಫುಲ್ ಫಳ ಅಂತ ಹೇಳ್ತಾ ಇರುತ್ತಲ್ವಾ, ಚೆನ್ನಾಗಿ ಫಳ ಅನ್ನೋ ತನಕ ಪಾತ್ರೆನ ತಿಕ್ಕಿ ತೊಳಿಬೇಕು ಅಂತ ಹೇಳ್ತಾರಲ್ಲ. ಸೊ ಹಾಗೆ ಏನು, ಮೆಟಲ್ಸ್ ಹ್ಯಾವ್ ಸಮಥಿಂಗ್ ನೋನ್ ಎಸ್ ಮೆಟಾಲಿಕ್ ಲಸ್ಟರ್, ಅಂದರೆ ದೇ ಆರ್ ಶೈನಿ. ಓಕೆ, ಸೊ ಇದು ಒಂದು ಫಿಸಿಕಲ್ ಪ್ರಾಪರ್ಟಿ ಆಫ್ ಮೆಟಲ್ಸ್. ಮೆಟಲ್ಸ್ದು ನೆಕ್ಸ್ಟ್ ಫಿಸಿಕಲ್ ಪ್ರಾಪರ್ಟಿ ಯಾವುದು? ಮ್ಯಾಲಿಯಬಿಲಿಟಿ. ಓಕೆ, ಈ ಮ್ಯಾಲಿಯಬಿಲಿಟಿ ಅಂದರೆ ಏನು? ದ ಅಬಿಲಿಟಿ ಟು ಬಿ ಬೀಟನ್ ಇನ್ ಟು ಥಿನ್ ಶೀಟ್ಸ್ನ ನಾವು ಮ್ಯಾಲಿಯಬಿಲಿಟಿ ಅಂತೀವಿ. ಓಕೆ, ಇಲ್ಲಿ ನೋಡಿ, ಮೆಟಲ್ಸ್ ಕ್ಯಾನ್ ಬಿ ಬೀಟನ್ ಇನ್ ಟು ಥಿನ್ ಶೀಟ್ಸ್. ಸೊ ಹಾಗಾಗಿ ಮೆಟಲ್ಸ್ ಏನು? ಮೆಟಲ್ಸ್ ಆರ್ ಮ್ಯಾಲಿಯಬಲ್. ಸೊ ನಾನು ಒಂದು ಮೆಟಲ್ನ ತೊಗೊಂಡ್ಬಿಟ್ಟು ಟಪ್ ಅಂತ ಹೊಡೆದ್ಬಿಟ್ಟು ಥಿನ್ ಶೀಟ್ಸ್ ಮಾಡ್ಬೋದು. ಎಷ್ಟು ಥಿನ್ ಶೀಟ್ಸ್ ಮಾಡ್ಬೋದು? ನಮ್ಮ ಫೇವ್ರೆಟ್ ಸ್ವೀಟ್ ಕಾಜು ಬರ್ಫಿಗೆ ನಾವು ಸಿಲ್ವರ್ನ ಅಷ್ಟು ಥಿನ್ನಾಗೆ ಬೀಟ್ ಮಾಡಿಬಿಟ್ಟು ಸ್ವೀಟ್ ಮೇಲೆ ಹಾಕ್ತೀವಲ್ಲ, ಈ ಸಿಲ್ವರ್ ಶೀಟ್ಸ್ ಅಷ್ಟು ಥಿನ್ ಶೀಟ್ಸ್ ಆಗಿ ನಾವು ಬೀಟ್ ಮಾಡ್ಬೋದು. ಓಕೆ, ಸೊ ಹಾಗಾಗಿ ನಾವು ಮೆಟಲ್ಸ್ ಆರ್ ಮ್ಯಾಲಿಯಬಲ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಪ್ರಾಪರ್ಟಿ ಯಾವುದು? ಡಕ್ಟಿಲಿಟಿ. ಓಕೆ, ಮ್ಯಾಲಿಯಬಿಲಿಟಿ ಅಂದರೆ ಥಿನ್ ಶೀಟ್ಸ್, ಡಕ್ಟಿಲಿಟಿ ಅಂದರೆ ಏನು? ದ ಅಬಿಲಿಟಿ ಟು ಬಿ ಡ್ರಾನ್ ಇನ್ ಟು ವೈರ್ಸ್. ಓಕೆ, ಸೊ ಮೆಟಲ್ಸ್ ಕ್ಯಾನ್ ಬಿ ಡ್ರಾನ್ ಇನ್ ಟು ಥಿನ್ ವೈರ್ಸ್. ದ ಅಬಿಲಿಟಿ ಆಫ್ ಮೆಟಲ್ಸ್ ಟು ಬಿ ಡ್ರಾನ್ ಇನ್ ಟು ಥಿನ್ ವೈರ್ಸ್ ಇಸ್ ಕಾಲ್ಡ್ ಡಕ್ಟಿಲಿಟಿ, ಸರಿನಾ? ಸೊ ನಾವೊಂದು ಮೆಟಲ್ನ ತೊಗೊಂಡ್ಬಿಟ್ಟು ಅದನ್ನು ನಾನು ವಯರ್ ಆಗಿ ಮಾಡ್ಬೋದಲ್ಲ. ಸೊ ಈ ಪ್ರಾಪರ್ಟಿನ ನಾನು ಡಕ್ಟಿಲಿಟಿ ಅಂತ ಕರಿತೀನಿ. ನೋಡಿ, ಇಲ್ಲಿ ಗೋಲ್ಡ್ ಆ್ಯಂಡ್ ಸಿಲ್ವರ್ ಆರ್ ದ ಮೋಸ್ಟ್ ಡಕ್ಟೈಲ್ ಮೆಟಲ್ಸ್. ಓಕೆ, ಸೊ ಇಲ್ಲಿ ಒಂದು ಫ್ಯಾಕ್ಟ್ ಬಂದಿದ್ದೀನಿ ನೋಡಿ, ಅ ವಯರ್ ಆಫ್ 2 ಕಿಲೋಮೀಟರ್ ಲೆಂತ್ ಕ್ಯಾನ್ ಬಿ ಡ್ರಾನ್ ಫ್ರಮ್ 1 ಗ್ರಾಮ್ ಆಫ್ ಗೋಲ್ಡ್. ನಾವು ಬರೀ 1 ಗ್ರಾಮ್ ಆಫ್ ಗೋಲ್ಡ್ನ ತೊಗೊಂಡ್ರೆ ಅದನ್ನು ನಾನು ಎಷ್ಟು ಥಿನ್ ವಯರ್, ನಮ್ಮ ಕೂದಲು ಥಿಕ್ನೆಸ್ ಅಷ್ಟು ಎಷ್ಟೊಂದು ಥಿನ್ ವಯರ್ ಮಾಡಿಬಿಟ್ಟು 2 ಕಿಲೋಮೀಟರ್ ಅಷ್ಟು ಲೆಂತ್ ವಯರ್ ಮಾಡ್ಬೋದು ನಾವು ಒಂದೇ 1 ಗ್ರಾಮ್ ಆಫ್ ಗೋಲ್ಡ್ನ ತೊಗೊಂಡ್ರೆ. ಸೊ ಹಾಗಾಗಿ ಏನು ಹೇಳ್ತೀನಿ ನಾನು ಮೆಟಲ್ಸ್ ಬಗ್ಗೆ? ದೇ ಆರ್ ಡಕ್ಟೈಲ್. ಸೊ ದೇ ಆರ್ ಮ್ಯಾಲಿಯಬಲ್ ಆ್ಯಂಡ್ ದೇ ಆರ್ ಡಕ್ಟೈಲ್. ಸೊ ಹಾಗಾಗಿನೇ ನಮ್ಮ ಹತ್ರ ಯೂಸ್ ಮಾಡೋ ಎಲ್ಲ ಎಲೆಕ್ಟ್ರಿಕ್ ವೈರ್ಗಳನ್ನ ನಾವು ಮೆಟಲ್ಗಳಿಂದನೇ ಮಾಡ್ತೀವಿ. ಓಕೆ, ಮೆಟಲ್ಸ್ದು ನೆಕ್ಸ್ಟ್ ಫಿಸಿಕಲ್ ಪ್ರಾಪರ್ಟಿ ಕಂಡಕ್ಷನ್ ಆಫ್ ಹೀಟ್. ಓಕೆ, ಇಲ್ಲಿ ಏನು ಬರೆದಿದ್ದೀನಿ? ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್ ಆ್ಯಂಡ್ ಹ್ಯಾವ್ ಹೈ ಮೆಲ್ಟಿಂಗ್ ಪಾಯಿಂಟ್ಸ್. ಓಕೆ, ಸೊ ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್. ಇದರ್ಥ ಏನು? ನಾವು ಅಡುಗೆ ಮಾಡ್ತಾ ಇರಬೇಕಾದ್ರೆ ನಾವು ಯೂಸ್ ಮಾಡ್ತಾ ಇರೋ ಸ್ಪ್ಯಾಚುಲಾ ಅಥವಾ ಸೌಟನ್ನು ನಾವು ಪಾತ್ರೆಯಲ್ಲೇ ಸ್ವಲ್ಪ ಹೊತ್ತು ಬಿಟ್ಟಿದ್ರೆ
ಆ ತುದಿಲಿರೋ ಹೀಟು ತಕ್ಷಣ ಹ್ಯಾಂಡಲ್ಗೂ ಬಂದ್ಬಿಟ್ಟು ಹ್ಯಾಂಡಲು ಬೇಗ ಬಿಸಿ ಆಗ್ಬಿಡತ್ತೆ ಅಲ್ವಾ. ಸೊ ಯಾಕೆ ಹೀಟು ಠಕ್ ಅಂತ ಬೇಗ ಫ್ಲೋ ಆಗುತ್ತೆ ಅಲ್ವಾ. ಅದಕ್ಕೆ ನಮ್ಮ ಯೂಸ್ ಮಾಡೋ ಸ್ಪೂನ್ಗಳಿಗೆಲ್ಲ ಒಂದು ಪ್ಲಾಸ್ಟಿಕ್ ಹ್ಯಾಂಡಲ್ನ ಕೊಡ್ತಾರೆ. ಯಾಕೆ? ಪ್ಲಾಸ್ಟಿಕ್ ಇಸ್ ಅ ಬ್ಯಾಡ್ ಕಂಡಕ್ಟರ್ ಆಫ್ ಹೀಟ್. ಇದೇ ಇಮೇಜ್ ನಾನು ಇಲ್ಲಿ ಬರೆದಿದ್ದೀನಿ ನೋಡಿ. ಕ್ಯಾಂಡಲ್ ಒನ್ ಎಂಡಲ್ಲಿದೆ, ಮೆಟಲ್ ಆ ಎಂಡಲ್ಲಿದೆ. ಓಕೆ, ಸೊ ಮೆಟಲ್ನ ನಾನು ಕ್ಯಾಂಡಲ್ ಮೇಲೆ ಇಟ್ಟಾಗ ಇಲ್ಲಿ ಹೀಟ್ ಆಗ್ತಾ ಇರೋದು ಬೇಗ ಫ್ಲೋ ಆಗ್ಬಿಟ್ಟು ನಮ್ಮ ಕೈಗೂ ಬಿಸಿ ಅನಿಸುತ್ತೆ. ಯಾಕೆ? ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್. ಹೀಟ್ ವೆರಿ ಈಸಿಲಿ ಫ್ಲೋಸ್ ಥ್ರೂ ದ ಮೆಟಲ್. ಅಗೇನ್ ಸಿಲ್ವರ್ ಆ್ಯಂಡ್ ಕಾಪರ್ ಆರ್ ವೆರಿ ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್. ಓಕೆ, ಮತ್ತೆ ಎಕ್ಸೆಪ್ಷನ್ ಇದೆ. ಯಾರಿಗೆ ಎಕ್ಸೆಪ್ಷನ್ಸು? ಯಾರಿಗೆ ಆಡ್ ಒನ್ ಔಟು? ಲೆಡ್ಡು ಆ್ಯಂಡ್ ಮರ್ಕ್ಯುರಿ. ಓಕೆ, ಲೆಡ್ ಆ್ಯಂಡ್ ಮರ್ಕ್ಯುರಿ ಆರ್ ಪೋರ್ ಕಂಡಕ್ಟರ್ಸ್ ಆಫ್ ಹೀಟ್. ಬಟ್ ಇನ್ ಜನರಲ್ ನಾನು ಏನು ಹೇಳ್ಬೋದು? ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್ ಅಂತ ನಾನು ಹೇಳ್ಬೋದು. ನೆಕ್ಸ್ಟ್ ಪ್ರಾಪರ್ಟಿ, ಕಂಡಕ್ಷನ್ ಆಫ್ ಎಲೆಕ್ಟ್ರಿಸಿಟಿ. ನೀವು ಎಲೆಕ್ಟ್ರಿಸಿಟಿ ಚಾಪ್ಟರ್ನ ಓದಿದರೆ ನಿಮ್ಗೆ ಆಗಲೇ ಗೊತ್ತಿರುತ್ತೆ. ಅಲ್ಲಿ ಹೇಳ್ಕೊಡ್ತಾರೆ ಸರ್ ಏನಂತ, ರೆಸಿಸ್ಟಿವಿಟಿ ಆಫ್ ಮೆಟಲ್ಸ್ ಇಸ್ ವೆರಿ ಲೋ, ಕರೆಂಟ್ ವೆರಿ ಈಸಿಲಿ ಫ್ಲೋಸ್ ಥ್ರೂ ದೆಮ್ ಅಂತೆಲ್ಲ ಹೇಳ್ತಾರಲ್ಲ. ಸೊ ಇದು ಒಂದು ವೆರಿ ಇಂಪಾರ್ಟೆಂಟ್ ಪ್ರಾಪರ್ಟಿ ಆಫ್ ಮೆಟಲ್ಸ್. ಏನು? ದೇ ಆರ್ ವೆರಿ ಗುಡ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ. ಓಕೆ, ದ ಮೋಸ್ಟ್ ಕಂಡಕ್ಟಿಂಗ್ ಮೆಟೀರಿಯಲ್ ಯಾವುದು? ಸಿಲ್ವರ್. ಬಟ್ ಕಾಪರು ತುಂಬ ಈಸಿಯಾಗಿ ಸಿಗೋದ್ರಿಂದ ನಾವೇನು ಹೇಳ್ತೀವಿ, ಕಾಪರ್ ಮೆಟಲ್ನ ನಾವು ಬರೋ ಎಲ್ಲ ವೈರ್ಗಳಲ್ಲೂ ಉಪಯೋಗಿಸ್ತೀವಿ. ಓಕೆ, ಸೊ ನಾನು ಕರೆಂಟಿನ ಆರಾಮಾಗೆ ಈ ವೈರ್ ಮುಖಾಂತರ ನಾನು ಕಳಿಸ್ಬೋದು. ಸೊ ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ. ನೆಕ್ಸ್ಟ್ ಫಿಸಿಕಲ್ ಪ್ರಾಪರ್ಟಿ, ಹಾರ್ಡ್ನೆಸ್. ನಾನು ಆಗಲೇ ಹೇಳಿದ್ದೆ ಆಲ್ ಮೆಟಲ್ಸ್ ಆರ್ ಸಾಲಿಡ್ ಆಟ್ ರೂಮ್ ಟೆಂಪ್ರೇಚರ್. ಎಕ್ಸೆಪ್ಷನ್ಸ್ ಇದ್ದೇ ಇದೆ, ಬಟ್ ದೇ ಆರ್ ಸಾಲಿಡ್. ಅದು ಸಾಲಿಡ್ ಆಗಿದ್ರು ಏನು ಹೇಳ್ಬೋದು? ದೇ ಆರ್ ಜನರಲಿ ವೆರಿ ಹಾರ್ಡ್. ಓಕೆ, ಗಟ್ಟಿಯಾಗಿರುತ್ತೆ. ಹಾಗಾಗಿನೇ ನಾವು ಮೆಟಲ್ಗಳನ್ನ ಉಪಯೋಗಿಸ್ಬಿಟ್ಟು ಬಿಲ್ಡಿಂಗ್ ಕಟ್ಟೋದು. ನಮ್ಮ ಬಿಲ್ಡಿಂಗಲ್ಲಿ ಪಿಲ್ಲರ್ಗಳೆಲ್ಲ ಹಾಕಿದಾಗ ನಾವು ಮೆಟಲ್ ಫೌಂಡೇಶನ್ಗಳನ್ನ ಯೂಸ್ ಮಾಡ್ತೀವಿ ಅಲ್ವಾ. ಆ್ಯಂಡ್ ಬಟ್ ಏನಿಲ್ಲಿ ಬಂದಿದ್ದೀನಿ, ದೇರ್ ಹಾರ್ಡ್ನೆಸ್ ವೇರೀಸ್ ಫ್ರಮ್ ಮೆಟಲ್ ಟು ಮೆಟಲ್. ಏನಕ್ಕೆ? ಎಲ್ಲ ಮೆಟಲ್ಗಳು ತುಂಬ ಗಟ್ಟಿಯಾಗಿರಲ್ಲ. ಆಮೇಲೆ ನಾನು ಎಲ್ಲ ಮೆಟಲ್ಗಳನ್ನು ನಾನು ಬಿಲ್ಡಿಂಗ್ ಕಟ್ಟೋದಕ್ಕೆ ಉಪಯೋಗಿಸೋಕ್ಕಾಗಲ್ಲ. ಓಕೆ, ಆಲ್ಕಲಿ ಮೆಟಲ್ಸ್ ಸಚ್ ಆಸ್ ಸೋಡಿಯಂ ಆ್ಯಂಡ್ ಪೊಟ್ಯಾಷಿಯಮ್ ಆರ್ ಸಾಫ್ಟ್. ಎಷ್ಟು ಸಾಫ್ಟು, ನೈಫಲ್ಲೇ ಕತ್ತರಿಸ್ಬಿಡ್ಬೋದು ಅದನ್ನು. ಓಕೆ, ಒಳ್ಳೆ ಕೇಕ್ ಕಟ್ ಮಾಡ್ದಂಗೆ ಈ ಸೋಡಿಯಮ್ಮು ಪೊಟ್ಯಾಷಿಯಮ್ನೆಲ್ಲ ಕಟ್ ಮಾಡಿಬಿಡ್ಬೋದು. ಬಟ್ ದೇರ್ ಆರ್ ಅದರ್ ಮೆಟಲ್ಸ್, ಯಾವ್ದಾದ್ರು ಸಚ್ ಆಸ್ ಐರನ್, ಓಕೆ, ಅಲ್ಯೂಮಿನಿಯಂ, ಇದೆಲ್ಲ ಸಿಕ್ಕಾಪಟ್ಟೆ ಗಟ್ಟಿ ಮೆಟಲ್. ಕಾರ್ಗಳು, ಬಿಲ್ಡಿಂಗ್ಗಳನ್ನೆಲ್ಲ ನಾವು ಈ ಮೆಟಲ್ಗಳನ್ನೇ ಉಪಯೋಗಿಸ್ಬಿಟ್ಟು ಕಟ್ತೀವಿ. ಸರಿನಾ? ಸೊ ಏನು ಮುಖ್ಯ? ಮೆಟಲ್ಸ್ ಆರ್ ಹಾರ್ಡ್, ಬಟ್ ನಾಟ್ ಆಲ್ ಮೆಟಲ್ಸ್ ಆರ್ ಹಾರ್ಡ್ ಆ್ಯಂಡ್ ದರ್ ಹಾರ್ಡ್ನೆಸ್ ವೇರೀಸ್ ಫ್ರಮ್ ಮೆಟಲ್ ಟು ಮೆಟಲ್. ಓಕೆ, ಸೊ ಇದು ಹಾರ್ಡ್ನೆಸ್. ನೆಕ್ಸ್ಟ್ ಫಿಸಿಕಲ್ ಪ್ರಾಪರ್ಟಿ ಆಫ್ ಮೆಟಲ್ಸ್ ಯಾವುದು? ಮೆಲ್ಟಿಂಗ್ ಪಾಯಿಂಟ್ಸ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ಸ್. ಏನು ಬರೆದಿದ್ದೀನಿ? ಮೆಟಲ್ಸ್ ಯೂಶಲಿ ಹ್ಯಾವ್ ಹೈ ಮೆಲ್ಟಿಂಗ್ ಪಾಯಿಂಟ್ಸ್ ಆ್ಯಂಡ್ ಹೈ ಬಾಯ್ಲಿಂಗ್ ಪಾಯಿಂಟ್ಸ್. ತುಂಬ ಟೆಂಪ್ರೇಚರ್ ಕೊಟ್ಟಾಗ ಮಾತ್ರ ಮೆಟಲ್ಗಳು ಮೆಲ್ಟ್ ಆಗುತ್ತೆ ಅಥವಾ ಬಾಯ್ಲ್ ಆಗುತ್ತೆ. ಏನು ಬರೆದಿದ್ದೀನಿ ನೆಕ್ಸ್ಟ್ ಒನ್ನು? ಟಂಗ್ಸ್ಟನ್ ಹ್ಯಾಸ್ ದ ಹೈಯೆಸ್ಟ್ ಮೆಲ್ಟಿಂಗ್ ಪಾಯಿಂಟ್ ಅಂತ ಬರೆದಿದ್ದೀನಿ. ನಾವು ಈ ಟಂಗ್ಸ್ಟನ್ನ ನಾವು ಎಲ್ಲಿ ಉಪಯೋಗಿಸ್ತೀವಿ? ನಮ್ಮ ಬಲ್ಬ್ಗಳಲ್ಲಿ ಉಪಯೋಗಿಸ್ತೀವಲ್ವಾ. ಸೊ ಈ ಬಲ್ಬ್ಗಳಲ್ಲಿ ನಾನು ಟಂಗ್ಸ್ಟನ್ನ ಉಪಯೋಗಿಸಿದಾಗ ಅದ್ರಲ್ಲಿ ಬರೋ ಎಲೆಕ್ಟ್ರಿಸಿಟಿ ಈ ಟಂಗ್ಸ್ಟನ್ನ ಫುಲ್ಲು ಹೀಟ್ ಮಾಡುತ್ತೆ. ಓಕೆ, ಈ ಹೀಟ್ ಮಾಡಿಬಿಟ್ಟು ಅದು ನಮಗೆ ಬೆಳಕು ಕೊಡುತ್ತೆ ಅಲ್ವಾ. ನಾನು ಬೇರೆ ಯಾವುದಾದ್ರೂ ಪದಾರ್ಥನ ಉಪಯೋಗಿಸಿದ್ರೆ ಇಫ್ ಇಟ್ ಡಸಂಟ್ ಹ್ಯಾವ್ ಅ ಹೈ ಮೆಲ್ಟಿಂಗ್ ಪಾಯಿಂಟ್ ಏನಾಗ್ಬಿಡೋದು? ಮೆಲ್ಟ್ ಆಗ್ಬಿಡೋದು ಅಲ್ವಾ, ಕರಗ್ಬಿಡೋದು. ಈ ಟಂಗ್ಸ್ಟನ್ನು ಕರಗಲ್ಲ. ಯಾಕೆ? ಇಟ್ ಹ್ಯಾಸ್ ಅ ವೆರಿ ಹೈ ಮೆಲ್ಟಿಂಗ್ ಪಾಯಿಂಟ್. Okay, but other metals such as sodium and potassium, they have low melting points. But in general, metals have very high melting points and very high boiling points. ಈ ಲಾಸ್ಟ್ ಫಿಸಿಕಲ್ ಪ್ರಾಪರ್ಟಿ ಆಫ್ ಮೆಟಲ್ಸ್ ಯಾವುದು? ಸೊನೋರಸ್. ಈ ಸೊನೋರಸ್ ಅಂದರೆ ಏನು? ಮೆಟಲ್ಸ್ ವಿಚ್ ಪ್ರೊಡ್ಯೂಸ್ ಅ ಸೌಂಡ್ ಆನ್ ಸ್ಟ್ರೈಕಿಂಗ್ ಅ ಹಾರ್ಡ್ ಸರ್ಫೇಸ್ ಆರ್ ಸೆಟ್ ಟು ಬಿ ಸೊನೋರಸ್. ನಾನು ಮೆಟಲ್ನ ನಾನು ಹೊಡೆದಾಗ ಠಣ್ ಅಂತ ಸೌಂಡ್ ಬರುತ್ತಲ್ಲ. ಸೊ ನೀವು ಹೋಗಿ ಸಿಲ್ವರ್ ಪಾತ್ರೆನ ಹೋಗ್ಬಿಟ್ಟು ಟಪ 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 ಅಂತ ಹೊಡೀರಿ. ಅಮ್ಮ ಬೈದ್ರೆ ನಾನು ಕಾರಣ ಅಲ್ಲ, ಬಟ್ ಹೋಗಿ ಹೊಡೀರಿ, ಅದು ಒಂಥರ ಸೌಂಡ್ ಕೊಡುತ್ತೆ. ನೀವು ಅದೇ ಹೋಗ್ಬಿಟ್ಟು ಒಂದು ವುಡನ್ ಸರ್ಫೇಸ್ ನೋಡಿದ್ರೆ ಅದು ಸೌಂಡು ಅಷ್ಟೊಂದು ಜೋರಾಗಿ ಬರಲ್ಲ ಅಲ್ವಾ. ಹಾಗಾಗಿನೇ ನಾವು ದೇವಸ್ಥಾನದಲ್ಲೆಲ್ಲ ಈ ಗಂಟೆಗಳನ್ನೆಲ್ಲ ನಾವು ಮೆಟಲ್ಗಳಿಂದ, ಬ್ರಾಸ್ ಅಥವಾ ಕಾಪರ್ ಇಂದ ಮಾಡಿರ್ತೀವಿ. ಯಾಕೆ? ಜೋರಾಗೆ ಇನ್ನೊಂದು ಹಾರ್ಡ್ ಸರ್ಫೇಸ್ ಜೊತೆ ಹೊಡೆದಾಗ ಥಣ್ ಅಂತ ಈ ಸೌಂಡ್ ಬರುತ್ತಲ್ಲ, ಅದನ್ನೇ ನಾನು ಸೊನೋರಸ್ ಅಂತ ಹೇಳ್ತೀನಿ. ನಾಟ್ ಆಲ್ ಮೆಟಲ್ಸ್ ಆಬ್ವಿಯಸ್ಲಿ, ಬಟ್ ಮೆಟಲ್ಸ್ ಆರ್ ಸೊನೋರಸ್. ಸೊ ನಾವು ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ನ ಒಂದಾಗೊಂದೇ ನೋಡ್ಕೊಂಡು ಬಂದ್ವಿ. ಇವಾಗ ಬನ್ನಿ ಪ್ರಾಪರ್ಟೀಸ್ ಆಫ್ ನಾನ್ ಮೆಟಲ್ಸ್ನ ನೋಡೋಣ. ಓಕೆ, ಪ್ರಾಪರ್ಟೀಸ್ ಆಫ್ ನಾನ್ ಮೆಟಲ್ಸ್ ಬಗ್ಗೆ ನಾನು ಏನು ಹೇಳ್ಬೋದು? ದ ಪ್ರಾಪರ್ಟೀಸ್ ಆಫ್ ನಾನ್ ಮೆಟಲ್ಸ್ ಆರ್ ಆಪೋಸಿಟ್ ಟು ದ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್. ಒಂದಕ್ಕೊಂದು ಆಪೋಸಿಟ್ ಆಗಿದೆ.
ಅದಕ್ಕಾಗಿನೇ ನಾನು ಅದನ್ನು ನಾನ್ ಮೆಟಲ್ಸ್ ಅಂತ ಕರೀತಾ ಇರೋದು. ಯಾಕೆ ಮೆಟಲ್ಗಳ ಥರ ಇಲ್ಲ ಇದು ಅಂತ. ಓಕೆ, ಫಸ್ಟ್ ಏನು, ನಾನ್ ಮೆಟಲ್ಸ್ ಆರ್ ಏದರ್ ಸಾಲಿಡ್ ಆರ್ ಗೇಷಿಯಸ್. ಓಕೆ, ಸೊ ಮೆಟಲ್ಸ್ ಏನಂತ ಹೇಳಿದ್ದೆ, ಆಲ್ ಆಫ್ ದೆಮ್ ಎಕ್ಸೆಪ್ಟ್ ಮರ್ಕ್ಯುರಿ ಒಂದು ಬಿಟ್ಟು ಆಲ್ ಆಫ್ ದೆಮ್ ಆರ್ ಸಾಲಿಡ್ ಅಂತ ಹೇಳಿದ್ದೆ. ಬಟ್ ನಾನ್ ಮೆಟಲ್ಸ್ ಏನು, ದೇ ಆರ್ ಸಾಲಿಡ್ ಆಸ್ ವೆಲ್ ಆಸ್ ಗೇಷಿಯಸ್. ಇದರಲ್ಲೂ ಒಂದು ಎಕ್ಸೆಪ್ಷನ್ ಇದೆ. ಏನು ಹೇಳ್ಬೋದು, ಬ್ರೋಮೀನ್ ಇಸ್ ಅನ್ ಎಕ್ಸೆಪ್ಷನ್ ವಿಚ್ ಎಕ್ಸಿಸ್ಟ್ಸ್ ಇನ್ ದ ಲಿಕ್ವಿಡ್ ಸ್ಟೇಟ್. ಈ ಬ್ರೋಮೀನ್ ಒಂದು ಲಿಕ್ವಿಡ್ ಸ್ಟೇಟಲ್ಲಿದೆ. ಓಕೆ, ಸೊ ಮೆಟಲ್ಸ್ ಆಲ್ ಮೆಜಾರಿಟಿ ಆಫ್ ದೆಮ್ ಓಕೆ ಆರ್ ಸಾಲಿಡ್. ಇದರಲ್ಲಿ ಮೆಜಾರಿಟಿ ಆಫ್ ದೆಮ್ ಆರ್ ಏದರ್ ಸಾಲಿಡ್ ಆರ್ ಗೇಷಿಯಸ್. ಸೊ ಇದಕ್ಕೆ ನಿಮ್ಗೆ ಗೊತ್ತು, ನಮಗೆ ನಾನ್ ಮೆಟಲ್ಸ್ ಎಲ್ಲ ಆಕ್ಸಿಜನ್ನು, ನೈಟ್ರೋಜನ್ನು, ಫ್ಲೋರಿನು, ಕ್ಲೋರಿನು ಎಲ್ಲ ಗ್ಯಾಸ್ಗಳು ಅಲ್ವಾ. ಸೊ ನೆಕ್ಸ್ಟ್ ಪಾಯಿಂಟ್ ಏನು, ನಾನ್ ಮೆಟಲ್ಸ್ ಡು ನಾಟ್ ಹ್ಯಾವ್ ಅ ಲಸ್ಟರ್. ಸೊ ನಾನ್ ಮೆಟಲ್ಗಳು ಶೈನಿ ಆಗಿ ಇರಲ್ಲ. ನಾನು ಎಷ್ಟೇ ಪಾಲಿಷ್ ಮಾಡಿದ್ರು ಅದು ಶೈನಿ ಆಗಲ್ಲ. ಮತ್ತೆ ಎಕ್ಸೆಪ್ಷನ್ ಏನು, ಈ ಅಯೋಡೀನ್ ಕ್ರಿಸ್ಟಲ್ಸ್ ಇದೆಯಲ್ಲ, ಕ್ರಿಸ್ಟಲ್ಸ್ ಆಫ್ ಅಯೋಡೀನ್ ಅದು ದೇ ಆರ್ ಶೈನಿ. ಸೊ ಹಾಗಾಗಿ ಅಯೋಡೀನ್ ಕ್ರಿಸ್ಟಲ್ಸ್ ಆರ್ ಲಸ್ಟರ್ಸ್ ಅಂತ ನಾನು ಕರಿಬೋದು. ಇನ್ನು ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ನಾನ್ ಮೆಟಲ್ಸ್ನ ನಾನು ಕಂಟಿನ್ಯೂ ಮಾಡ್ಕೊಂಡ್ಬಂದರೆ ನೆಕ್ಸ್ಟ್ ಏನು ಹೇಳ್ಬೋದು, ದೇ ಡು ನಾಟ್ ಪೊಸೆಸ್ ದ ಪ್ರಾಪರ್ಟಿ ಆಫ್ ಹಾರ್ಡ್ನೆಸ್, ದೇ ಆರ್ ಬ್ರಿಟಲ್. ಈ ಬ್ರಿಟಲ್ ಅಂದರೆ ಏನು, ಏನಾದರೂ ಹೊಡೆದಾಗ ಪುಡಿ ಆಗ್ಬಿಡೋದು. ನೀವೇನಾದರೂ ಇಟ್ಕೆನ ನೆಲದ ಮೇಲೆ ಬೀಳಿಸಿದಾಗ ತುಂಡಾಗಿ ಪುಡಿ ಆಗ್ಬಿಡಲ್ವಾ, ಇದನ್ನು ನಾನು ಬ್ರಿಟಲ್ ಅಂತ ಕರಿತೀನಿ. ಸೊ ಈ ನಾನ್ ಮೆಟಲ್ಸು ದೇ ಡು ನಾಟ್ ಹ್ಯಾವ್ ದ ಪ್ರಾಪರ್ಟಿ ಆಫ್ ಹಾರ್ಡ್ನೆಸ್, ಗಟ್ಟಿಯಾಗಿಲ್ಲ, ದೇ ಆರ್ ಬ್ರಿಟಲ್. ಏನಾದರೂ ನಾನು ಅದನ್ನು ನಾನ್ ಮೆಟಲ್ನ ನಾನು ಶೀಟ್ ಮಾಡೋಕ್ಕೆ ಹೋಗ್ತೀನಿ ಅಥವಾ ವಯರ್ ಮಾಡೋಕ್ಕೆ ಹೋಗ್ತೀನಿ ಅಂತ ನೀವೇನಾದರೂ ಅದನ್ನು ಜೋರಾಗಿ ಹೊಡೆದ್ರೆ ಅದು ಪುಡಿ ಆಗಿಬಿಡುತ್ತೆ. ಬಟ್ ಇಲ್ಲಿ ಒಂದು ಎಕ್ಸೆಪ್ಷನ್ ಏನು, ಕಾರ್ಬನ್ ಒಂದು ನಾನ್ ಮೆಟಲ್, ಬಟ್ ಇನ್ ದ ಫಾರ್ಮ್ ಆಫ್ ಡೈಮಂಡ್ ಇಟ್ ಈಸ್ ದ ಹಾರ್ಡೆಸ್ಟ್ ಸಬ್ಸ್ಟೆನ್ಸ್. ಈ ಡೈಮಂಡು ಮೆಟಲ್ಗಿಂತ ಹಾರ್ಡು ಅಲ್ವಾ. ಸೊ ಇದು ಒಂದೇ ಒಂದು ಎನ್ ಎಕ್ಸೆಪ್ಷನ್. ಆಲ್ಸೋ ಡೈಮಂಡ್ ಏನು, ಇಟ್ ಹ್ಯಾಸ್ ಅ ವೆರಿ ಹೈ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಅ ವೆರಿ ಹೈ ಬಾಯ್ಲಿಂಗ್ ಪಾಯಿಂಟ್. ಓಕೆ, ನೆಕ್ಸ್ಟ್ ಏನು ಹೇಳಿದ್ದೀನಿ, ನಾನ್ ಮೆಟಲ್ಸ್ ಆರ್ ಪೋರ್ ಕಂಡಕ್ಟರ್ಸ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ಓಕೆ, ಈ ಹೀಟು ಎಲೆಕ್ಟ್ರಿಸಿಟಿ ನಾನ್ ಮೆಟಲ್ಸಲ್ಲಿ ಈಸಿಯಾಗಿ ಫ್ಲೋ ಆಗಲ್ಲ. ಎಕ್ಸೆಪ್ಷನ್ ಯಾವ್ದು, ಮತ್ತೆ ಗ್ರಾಫೈಟು ಏನು, ಆಲೋಟ್ರೋಪ್ ಆಫ್ ಕಾರ್ಬನ್ ಅಂತ ಕರಿತೀವಿ. ಇದನ್ನು ನೀವು ನೆಕ್ಸ್ಟ್ ಚಾಪ್ಟರ್ ಕಾರ್ಬನ್ ಆ್ಯಂಡ್ ಇಟ್ಸ್ ಕಾಂಪೌಂಡ್ಸಲ್ಲಿ ಕರಿತೀರಾ. ಗ್ರಾಫೈಟ್ ಏನು, ಇಸ್ ಅ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಸೊ ಇದು ಪ್ರಾಪರ್ಟೀಸ್ ಆಫ್ ನಾನ್ ಮೆಟಲ್ಸ್. ಮೇನ್ಲಿ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಗೊತ್ತಿದ್ದಾಗ ನಿಮಗೆ ಕ್ವೆಶನ್ಗಳು ಹೇಗೆ ಬರುತ್ತೆ, ಸ್ಟೇಟ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ಸೊ ನೀವಾಗ 2-4 ಡಿಫ್ರೆನ್ಸ್ಗಳನ್ನ ಹೇಳಬೇಕು. ಸೊ ಏನೇನು ಡಿಫ್ರೆನ್ಸಸ್ಸು ನಾವಿಷ್ಟು ಓದ್ಕೊಂಬಂದ್ವಲ್ಲ, ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್, ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ನಾನ್ ಮೆಟಲ್ಸ್ ಅಂತ ಓದಿದಾಗ ಏನೇನು ಡಿಫ್ರೆನ್ಸಸ್ ಇದೆ ನೋಡೋಣ ಬನ್ನಿ. ನಾ ಡಿಫ್ರೆನ್ಸಸ್ ಬಿಟ್ವೀನ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಅಂತ ಹೇಳಿದಾಗ ಫಸ್ಟ್ ಏನು ಹೇಳಿದೆ, ಮೆಟಲ್ಸ್ ಸಾಲಿಡ್ ಅಟ್ ರೂಮ್ ಟೆಂಪ್ರೇಚರ್, ನಾನ್ ಮೆಟಲ್ಸ್ ಏನು ಸಾಲಿಡ್ ಆರ್ ಗ್ಯಾಸ್ ಅಟ್ ರೂಮ್ ಟೆಂಪ್ರೇಚರ್. ಓಕೆ, ಮೆಟಲ್ಸ್ ಶೈನಿ ಆ್ಯಂಡ್ ಲಸ್ಟ್ರಸ್, ನಾನ್ ಮೆಟಲ್ಸ್ ಡಲ್ ಲುಕಿಂಗ್. ಪಾಪ ನಾನ್ ಮೆಟಲ್ಸ್ ಶೈನಿ ಆಗಿ ಇಲ್ಲ. ಓಕೆ, ಮೆಟಲ್ಸ್ ಹಾರ್ಡ್, ನಾನ್ ಮೆಟಲ್ಸ್ ಏನು ಬ್ರಿಟಲ್, ಪುಡಿ ಆಗಿಬಿಡತ್ತೆ. ಓಕೆ, ಮೆಟಲ್ಸ್ ಏನು ಮ್ಯಾಲ್ಯಬಲ್ ಆ್ಯಂಡ್ ಡಕ್ಟೈಲ್, ನಾನ್ ಮೆಟಲ್ಸ್ ದೇ ಆರ್ ನಾಟ್ ಮ್ಯಾಲ್ಯಬಲ್ ಆ್ಯಂಡ್ ಡಕ್ಟೈಲ್. ಓಕೆ, ಮೆಟಲ್ಸ್ ಆರ್ sonorous, ನಾನ್ ಮೆಟಲ್ಸ್ ಆರ್ ನಾನ್ sonorous. ಆಲ್ ರೈಟ್, ಅದಾದಮೇಲೆ ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ, ನಾನ್ ಮೆಟಲ್ಸ್ ಆರ್ ಪೋರ್ ಕಂಡಕ್ಟರ್ಸ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ಎಕ್ಸೆಪ್ಷನ್ ಯಾವುದು ನಾನ್ ಮೆಟಲ್ಸಲ್ಲಿ, ಗ್ರಾಫೈಟ್ ಅಲ್ವಾ. ಮತ್ತು ಮೆಟಲ್ಸ್ ಹ್ಯಾವ್ ಹೈ ಮೆಲ್ಟಿಂಗ್ ಪಾಯಿಂಟ್ಸ್ ಆ್ಯಂಡ್ ಹೈ ಬಾಯ್ಲಿಂಗ್ ಪಾಯಿಂಟ್ಸ್, ನಾನ್ ಮೆಟಲ್ಸ್ ಹ್ಯಾವ್ ಲೋ ಮೆಲ್ಟಿಂಗ್ ಪಾಯಿಂಟ್ಸ್ ಆ್ಯಂಡ್ ಲೋ ಬಾಯ್ಲಿಂಗ್ ಪಾಯಿಂಟ್ಸ್. ಸೊ ನೀವು ಹೀಗೆ ಡಿಫ್ರೆನ್ಸಸ್ಗಳನ್ನ ಬರೀಬೇಕು. ಓಕೆ, ಸೊ ಏನಾದ್ರು ಕ್ವೆಶನ್ ಕೇಳಿದ್ರೆ ಹೀಗೆ ಆನ್ಸರ್ ಮಾಡಿ. ಸೊ ನಾವು ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ದು ಫಿಸಿಕಲ್ ಪ್ರಾಪರ್ಟಿಗಳನ್ನೆಲ್ಲ ನೋಡಿದ್ಮೇಲೆ ನೆಕ್ಸ್ಟ್ ಏನು ಕಲಿಬೇಕು, ಕೆಮಿಕಲ್ ಪ್ರಾಪರ್ಟೀಸ್ ಕಲಿಬೇಕಲ್ವಾ. ಸೊ ಏದ್ರ ಜೊತೆ ಶುರು ಮಾಡೋಣ, ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಜೊತೆ ಶುರು ಮಾಡೋಣ. ಸೊ ಕೆಮಿಕಲ್ ಪ್ರಾಪರ್ಟೀಸ್ ಅಂದರೆ ಏನು, ಎಲ್ಲಾದ್ರದ್ದು ರಿಯಾಕ್ಷನ್ ಒಂದಾಗೊಂದೇ ನೋಡ್ಕೊಂಡು ಬರ್ತೀವಲ್ವಾ. ಸೊ ಫಸ್ಟ್ ಏನು ನೋಡೋಣ, ರಿಯಾಕ್ಷನ್ ಆಫ್ ಮೆಟಲ್ಸ್ ವಿತ್ ಆಕ್ಸಿಜನ್. ಓಕೆ, ಸೊ ಆಲ್ಮೋಸ್ಟ್ ಆಲ್ ಮೆಟಲ್ಸ್ ರಿಯಾಕ್ಟ್ ವಿತ್ ಆಕ್ಸಿಜನ್ ಟು ಫಾರ್ಮ್ ಮೆಟಲ್ ಆಕ್ಸೈಡ್ಸ್. ಓಕೆ, ಸೊ ಜನರಲ್ ಈಕ್ವೇಷನ್ ಏನು, ಮೆಟಲ್ ಪ್ಲಸ್ ಆಕ್ಸಿಜನ್ ರಿಯಾಕ್ಟ್ ಆದಾಗ ನನಗೆ ಏನು ಸಿಗುತ್ತೆ, ಮೆಟಲ್ ಆಕ್ಸೈಡ್ ಸಿಗುತ್ತೆ. ಓಕೆ, ಈ ಮೆಟಲ್ ಆಕ್ಸೈಡ್ ಆಗಬೇಕು ಅಂದರೆ ಎಲ್ಲದು ಆಟೋಮ್ಯಾಟಿಕ್ಕಾಗಿ ಮೆಟಲ್ ಆಕ್ಸೈಡ್ ಆಗಿಬಿಡಲ್ಲ. ಓಕೆ, ಏನು ಈ ಕಾಪರು, ಅಲ್ಯೂಮಿನಿಯಮು, ಮೆಗ್ನೀಷಿಯಮು, ದೇ ನೀಡ್ ಹೀಟ್. ಫಸ್ಟ್ ಚಾಪ್ಟರ್ ಕೆಮಿಕಲ್ ರಿಯಾಕ್ಷನಲ್ಲಿ ನಾನು ಬರ್ನಿಂಗ್ ಆಫ್ ಮೆಗ್ನೀಷಿಯಮ್ ಸ್ಟ್ರಿಪ್ ಮಾಡಿದ್ದೆ, ನಾಪ್ಕ ಇದೆಯಾ. ನಾನು ಮೆಗ್ನೀಷಿಯಮ್ಗೆ ಹೀಟ್ ಕೊಟ್ಟಾಗ ನನಗೇನು ಸಿಕ್ತು, ಈ ಮೆಗ್ನೀಷಿಯಮ್ ಆಕ್ಸೈಡ್ ಸಿಕ್ತು ಅಲ್ವಾ. ಸೊ ಅದೇ ಇಲ್ಲಿ ಆಗ್ತಾ ಇರೋದು. ಸೊ ನೋಡಿ,
ಮೆಟಲ್ ಪ್ಲಸ್ ಆಕ್ಸಿಜನ್ ಮೆಟಲ್ ಆಕ್ಸೈಡ್. ಕಾಪರ್ ಪ್ಲಸ್ ಆಕ್ಸಿಜನ್ ಏನಾಯಿತು, ಕ್ಯೂಪ್ರಿಕ್ ಆಕ್ಸೈಡ್ ಆಯಿತು. ಓಕೆ, ಅಲ್ಯೂಮಿನಿಯಂ ಪ್ಲಸ್ ಆಕ್ಸಿಜನ್ ಏನಾಯಿತು, ಅಲ್ಯೂಮಿನಿಯಂ ಆಕ್ಸೈಡ್ ಅಥವಾ ಅಲ್ಯೂಮಿನಿಯಂ ಟ್ರೈಆಕ್ಸೈಡ್ ಅಂತಲೂ ಹೇಳ್ತೀವಿ. ಓಕೆ, ನೆಕ್ಸ್ಟು ಮೆಗ್ನೀಷಿಯಂ ಪ್ಲಸ್ ಆಕ್ಸಿಜನ್ ಏನಾಯಿತು, ಮೆಗ್ನೀಷಿಯಂ ಆಕ್ಸೈಡ್ ಸಿಕ್ತು. ಏನು ಇಲ್ಲಿ ಏನು ಜ್ಞಾಪಕ ಇರಬೇಕು, ಆಕ್ಸಿಜನ್ ವೇಲೆನ್ಸಿ ಏನು 2. ಓಕೆ, ನೀವು ಇದನ್ನು ಕ್ರಾಸ್ ಮಾಡಿಬಿಟ್ಟು ಹೇಳ್ಕೊಟ್ಟಿದ್ದೆ ಬೇಸಿಕ್ಸಲ್ಲಿ. ಓಕೆ, ಕ್ರಾಸ್ ಮಾಡಿಬಿಟ್ಟು ಆ ಫಾರ್ಮುಲಾನ ಬರೀಬೇಕು. ಅಲ್ಯೂಮಿನಿಯಂ ವೇಲೆನ್ಸಿ 3 ಇದೆ, ಆಕ್ಸಿಜನ್ ವೇಲೆನ್ಸಿ 2 ಇರೋದ್ರಿಂದ ಅಲ್ಯೂಮಿನಿಯಂ ಆಕ್ಸೈಡ್ ಫಾರ್ಮುಲಾ ಏನು, Al2O3 ಅಲ್ವಾ. ಸೊ ಇದು ಫಸ್ಟ್ ಟೈಪ್ ಆಫ್ ಮೆಟಲ್ ಆಕ್ಸೈಡ್ಸ್. ನಾವು ನೋಡ್ದಂಗೆ ಅಲ್ಯೂಮಿನಿಯಮ್ಮು ಮೆಗ್ನೀಷಿಯಮ್ಮು ಇದಕ್ಕೆಲ್ಲ ನಾನು ಹೀಟ್ ಕೊಟ್ಬಿಟ್ಟು ಆಕ್ಸೈಡ್ ಮಾಡಬೇಕು. ಬಟ್ ಈ ಸೋಡಿಯಂ ಆ್ಯಂಡ್ ಪೊಟ್ಯಾಷಿಯಮ್ ರೂಮ್ ಟೆಂಪ್ರೇಚರಲ್ಲೇ ಆಕ್ಸೈಡ್ ಫಾರ್ಮ್ ಮಾಡಿಬಿಡತ್ತೆ. ಓಕೆ, ದೇ ಆರ್ ವೆರಿ ರಿಯಾಕ್ಟಿವ್. ಸೊ ನಾನು ರೂಮ್ ಟೆಂಪ್ರೇಚರಲ್ಲಿ ಬಿಟ್ರೇ ಸೋಡಿಯಂ ಆಕ್ಸಿಜನ್ ಜೊತೆ ಕಂಬೈನ್ ಆಗಿಬಿಟ್ಟು ಸೋಡಿಯಂ ಆಕ್ಸೈಡ್ ಸಿಕ್ಬಿಡ್ತು. ಓಕೆ, ಪೊಟ್ಯಾಷಿಯಮ್ ಆಕ್ಸಿಜನ್ ಜೊತೆ ಕಂಬೈನ್ ಆಗಿ ಪೊಟ್ಯಾಷಿಯಮ್ ಆಕ್ಸೈಡ್ ಸಿಕ್ತು. ಓಕೆ, ವೆರಿ ಲೆಸ್ ರಿಯಾಕ್ಟಿವ್ ಮೆಟಲ್ಸ್ ಸಚ್ ಆಸ್ ಗೋಲ್ಡ್ ಇದೆಲ್ಲ ಆಕ್ಸಿಜನ್ ಜೊತೆ ಆಕ್ಸೈಡ್ ಲೇಯರ್ನ ಫಾರ್ಮ್ ಮಾಡಲ್ಲ. ಓಕೆ, ಬಟ್ ದಿಸ್ ಇಸ್ ದ ರಿಯಾಕ್ಷನ್ ಆಫ್ ಮೆಟಲ್ಸ್ ವಿತ್ ಆಕ್ಸಿಜನ್. ಏನು, ಮೆಟಲ್ ಪ್ಲಸ್ ಆಕ್ಸಿಜನ್ ಗಿವಿಂಗ್ ಅಸ್ ಮೆಟಲ್ ಆಕ್ಸೈಡ್. ಸೊ ನಿಮಗೆ ಜನರಲ್ ಫಾರ್ಮುಲಾ ಜ್ಞಾಪಕ ಇರಬೇಕು. ಸೊ ನಾವು ಮೆಟಲ್ ಪ್ಲಸ್ ಆಕ್ಸಿಜನ್ ಗಿವ್ಸ್ ಅಸ್ ಮೆಟಲ್ ಆಕ್ಸೈಡ್ ಅನ್ನೋದನ್ನು ಕಲ್ತ್ವಿ. ನಾವು ಈ ಮೆಟಲ್ ಆಕ್ಸೈಡ್ಸ್ ನೀವು ನೋಡಿದಾಗ ನಾನು ಏನು ಹೇಳ್ಬೋದು, ಮೆಟಲ್ ಆಕ್ಸೈಡ್ಸ್ ಆರ್ ಬೇಸಿಕ್ ಇನ್ ನೇಚರ್ ಅಂತ ಹೇಳ್ಬೋದು. ಆಸಿಡ್ಸ್ ಬೇಸಿಸ್ ಆ್ಯಂಡ್ ಸಾಲ್ಟ್ಸ್ ಪಾಠ ಜ್ಞಾಪಕ ಇದೆಯಾ, ಅಲ್ಲಿ ಏನು ಹೇಳಿದ್ದೆ, ಮೆಟಲ್ ಆಕ್ಸೈಡ್ಸ್ ಆರ್ ಬೇಸಿಕ್ ಇನ್ ನೇಚರ್ ಅಂತ ಹೇಳಿದ್ದೆ. ಬೇಸಿಸ್ ಅಂದರೆ ಏನು, pH ಗ್ರೇಟರ್ ದೆನ್ 7, ಟರ್ನ್ ರೆಡ್ ಲಿಟ್ಮಸ್ ಬ್ಲೂ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತೀವಲ್ಲ. ಸೊ ಹಾಗಾಗಿ ಮೆಟಲ್ ಆಕ್ಸೈಡ್ಸ್ ಆರ್ ಬೇಸಿಕ್ ಇನ್ ನೇಚರ್. ಬಟ್ ಏನು ಎಕ್ಸೆಪ್ಷನ್ ಇದೆ ಇಲ್ಲಿ, ದ ಎಕ್ಸೆಪ್ಷನ್ ಆರ್ ಆಂಫೋಟೆರಿಕ್ ಆಕ್ಸೈಡ್ಸ್. ಈ ಆಂಫೋಟೆರಿಕ್ ಆಕ್ಸೈಡ್ ಅಂದರೆ ಏನಣ್ಣ, ದ ಆಕ್ಸೈಡ್ಸ್ ಆಫ್ ಅಲ್ಯೂಮಿನಿಯಂ ಆ್ಯಂಡ್ ಜಿಂಕ್ Al and Zn, ದೇ ಶೋ ಬೋತ್ ಅಸಿಡಿಕ್ ಪ್ರಾಪರ್ಟೀಸ್ ಆ್ಯಂಡ್ ಬೇಸಿಕ್ ಪ್ರಾಪರ್ಟಿ. ಏನಾದರೂ ಬೋತ್ ಆ್ಯಸಿಡ್ ಆ್ಯಂಡ್ ಬೇಸ್ ಎರಡರ ಥರನೂ ಆಡಿದ್ರೆ ಅದನ್ನು ನಾವು ಆಂಫೋಟೆರಿಕ್ ಸಬ್ಸ್ಟೆನ್ಸ್ ಅಂತ ಕರಿತೀವಿ. ಸೊ ದ ಆಕ್ಸೈಡ್ಸ್ ಆಫ್ ಅಲ್ಯೂಮಿನಿಯಂ ಆ್ಯಂಡ್ ಜಿಂಕ್ ಆರ್ ಆಂಫೋಟೆರಿಕ್ ಆಕ್ಸೈಡ್ಸ್. ಇದನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋಣ, ನಾನು ಏನಾದರೂ ಒಂದು ಪದಾರ್ಥನ ತೊಗೊಂಡ್ಬಿಟ್ಟು ಆ್ಯಸಿಡ್ ಮತ್ತು ಬೇಸ್ ಏನಾದರೂ ರಿಯಾಕ್ಟ್ ಆದರೆ ನನಗೆ ಸಾಲ್ಟ್ ಆ್ಯಂಡ್ ವಾಟರ್ ಸಿಗತ್ತಲ್ವಾ. ಸೊ ನಾನು ಏನಾದರೂ ಒಂದು ಪದಾರ್ಥನ ತೊಗೊಂಡು ಆ್ಯಸಿಡ್ ಜೊತೆ ರಿಯಾಕ್ಟ್ ಮಾಡಿಸ್ಬಿಟ್ಟು ನನಗೆ ಸಾಲ್ಟ್ ಆ್ಯಂಡ್ ವಾಟರ್ ಸಿಕ್ಕಿದ್ರೆ ಅದು ನಾನು ಬೇಸಿಕ್ ಆಗಿದೆ ಅಂತ ಹೇಳ್ಬೋದು. ಬೇಸ್ ಜೊತೆ ರಿಯಾಕ್ಟ್ ಮಾಡಿಸಿದ್ರೆ ಅದು ಮತ್ತೆ ಸಾಲ್ಟ್ ಆ್ಯಂಡ್ ವಾಟರ್ ಕೊಟ್ಟರೆ ಇದು ಅಸಿಡಿಕ್ ಆಗಿದೆ ಅಂತ ಹೇಳ್ಬೋದು ತಾನೆ. ಅದೇ ತಾನೇ ನಮ್ಮ ಲಾಜಿಕ್ಕು, ಏನಾದರೂ ಸಾಲ್ಟ್ ಆ್ಯಂಡ್ ವಾಟರ್ ಕೊಟ್ಟರೆ ಅದು ಈ ಪ್ರಾಪರ್ಟಿನ ತೋರಿಸ್ತಾ ಇದೆ ಅಂತ ಹೇಳ್ಬೋದು. ಸೊ ಹಾಗೆ ನಾನಿಲ್ಲಿ ಅಲ್ಯೂಮಿನಿಯಂ ಆಕ್ಸೈಡ್ ತೊಗೊಂಡ್ಬಿಟ್ಟು HCl ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಜೊತೆ ರಿಯಾಕ್ಟ್ ಮಾಡಿಸಿದಾಗ ಏನು ಸಿಗ್ತಾ ಇದೆ, AlCl3 ಅಲ್ಯೂಮಿನಿಯಂ ಕ್ಲೋರೈಡ್ ಸಾಲ್ಟ್ ಸಿಕ್ತು, ಜೊತೆಗೆ ವಾಟರ್. ನೋಡಿ, ಈ ಅಲ್ಯೂಮಿನಿಯಂ ಆಕ್ಸೈಡು ಆ್ಯಸಿಡ್ ಜೊತೆ ರಿಯಾಕ್ಟ್ ಮಾಡಿಸಿದಾಗ ಸಾಲ್ಟ್ ಆ್ಯಂಡ್ ವಾಟರ್ ಸಿಕ್ತು. ಸೊ ಅಲ್ಯೂಮಿನಿಯಂ ಕ್ಲೋರೈಡ್ ಇಸ್ ಬೇಸಿಕ್ ಇನ್ ನೇಚರ್ ಅಂತ ಹೇಳ್ಬೋದು ನಾನು. ಬಟ್ ಅದನ್ನೇ ತೊಗೊಂಡ್ಬಿಟ್ಟು ನಾನು ಒಂದು ಬೇಸ್ ಜೊತೆ ರಿಯಾಕ್ಟ್ ಮಾಡಿಸಿದಾಗ ನೋಡಿ ಇಲ್ಲಿ Al2O3 ಪ್ಲಸ್ NaOH. NaOH ಏನು, ಸೋಡಿಯಂ ಹೈಡ್ರಾಕ್ಸೈಡ್ ಅಲ್ವಾ. ಸೊ ನಾನು ಈ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ರಿಯಾಕ್ಟ್ ಮಾಡಿಸಿದಾಗ ಅಲ್ಲೂ ಏನು ಸಿಕ್ತು ನನಗೆ, NaAlO2. ಯಾವ ಸಾಲ್ಟ್ ಇದು, ಇದನ್ನು ನಾನು ಸೋಡಿಯಂ ಅಲ್ಯೂಮಿನೇಟ್ ಅಂತ ಕರಿಬೋದು. ನೋಡಿ, ಈ ಸೋಡಿಯಂ ಅಲ್ಯೂಮಿನೇಟ್ ಸಾಲ್ಟ್ ಆ್ಯಂಡ್ ವಾಟರ್, ಬೇಸ್ ಜೊತೆನೂ ಸಾಲ್ಟ್ ಆ್ಯಂಡ್ ವಾಟರ್ ಕೊಡ್ತಾ ಇದೆ. ಸೊ ಈ ಅಲ್ಯೂಮಿನಿಯಂ ಆಕ್ಸೈಡ್ ಇಸ್ ಬೋತ್ ಅಸಿಡಿಕ್ ಇನ್ ನೇಚರ್ ಆ್ಯಂಡ್ ಬೇಸಿಕ್ ಇನ್ ನೇಚರ್. ಯಾಕೆ, ಆ್ಯಸಿಡ್ ಜೊತೆಗೂ ಬೇಸ್ ಜೊತೆನೂ ಸಾಲ್ಟ್ ಆ್ಯಂಡ್ ವಾಟರ್ ಕೊಡ್ತಾ ಇದೆ. ಸಿಮಿಲರ್ಲಿ ನಾನು ZnO ತೊಗೊಂಡ್ರೆ, ZnO ಏನು, ಜಿಂಕ್ ಆಕ್ಸೈಡ್ ತೊಗೊಂಡ್ರೆ ನಾನು ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಜೊತೆ ರಿಯಾಕ್ಟ್ ಮಾಡಿಸಿದ್ರೆ ನನಗೆ ZnCl2 ಈ ಸಾಲ್ಟ್ ಕೊಡೋದು. ಮತ್ತು ಬೇಸ್ ಜೊತೆ ರಿಯಾಕ್ಟ್ ಮಾಡಿಸಿದ್ರೆ ನನಗೆ Na2ZnO2 ಸೋಡಿಯಂ ಜಿಂಕೇಟ್ ಸಾಲ್ಟ್ನು ಕೊಡೋದು. ಸೊ ನೋಡಿ, ಆಕ್ಸೈಡ್ಸ್ ಆಫ್ ಅಲ್ಯೂಮಿನಿಯಂ ಆ್ಯಂಡ್ ಜಿಂಕ್ ಆರ್ ಬೋತ್ ಅಸಿಡಿಕ್ ಆ್ಯಂಡ್ ಬೇಸಿಕ್ ಇನ್ ನೇಚರ್. ಹಾಗಾಗಿ ನಾವು ಅದನ್ನು ಆಂಫೋಟೆರಿಕ್ ಆಕ್ಸೈಡ್ಸ್ ಅಂತ ಕರಿತೀವಿ, ಸರಿನಾ. ಬಟ್ ಇನ್ ಜನರಲ್ ಏನು ಜ್ಞಾಪಕ ಇಟ್ಕೊಳ್ಳಿ, ಮೆಟಲ್ ಆಕ್ಸೈಡ್ಸ್ ಆರ್ ಬೇಸಿಕ್ ಇನ್ ನೇಚರ್. ಈ ರಿಯಾಕ್ಷನ್ ವಿತ್ ಆಕ್ಸಿಜನ್ ನೋಡಿದ್ವಿ. ಈಗ ಸೆಕೆಂಡ್ ಕೆಮಿಕಲ್ ಪ್ರಾಪರ್ಟಿ ಏನು, ರಿಯಾಕ್ಷನ್ ಆಫ್ ಮೆಟಲ್ಸ್ ವಿತ್ ವಾಟರ್. ನಾನು ಈ ಮೆಟಲ್ನ ವಾಟರ್ ಜೊತೆ ರಿಯಾಕ್ಟ್ ಮಾಡಿಸಿದ್ರೆ ಏನಾಗುತ್ತೆ ಅನ್ನೋದನ್ನು ನೋಡೋಣ.
Some metals react with water to give metal oxides and hydrogen. Okay, so ನೋಡಿ ಜನರಲ್ ಈಕ್ವೇಶನ್ ಏನು ಬರೆದಿದ್ದೀನಿ, ಮೆಟಲ್ ಪ್ಲಸ್ ವಾಟರ್ ರಿಯಾಕ್ಟ್ ಮಾಡಿದ್ರೆ ಏನು, ಮೆಟಲ್ ಆಕ್ಸೈಡ್ ಆ್ಯಂಡ್ ಹೈಡ್ರೋಜನ್ ಗ್ಯಾಸ್ ಬರ್ತಾ ಇದೆ ಅಂತ ನಾನು ಹೇಳ್ಬೋದು. ಇದೇ ಮೆಟಲ್ ಆಕ್ಸೈಡ್ಗೆ ನಾನು ಇನ್ನೂ ವಾಟರ್ ಸಪ್ಲೈ ಮಾಡ್ತಾ ಇದ್ರೆ ಏನಾಗುತ್ತೆ, ಮೆಟಲ್ ಆಕ್ಸೈಡ್ ಪ್ಲಸ್ ವಾಟರ್ ಫೈನಲಿ ಏನಕ್ಕೆ ಕನ್ವರ್ಟ್ ಆಗುತ್ತೆ, ಮೆಟಲ್ ಹೈಡ್ರಾಕ್ಸೈಡ್ಗೆ ಕನ್ವರ್ಟ್ ಆಗುತ್ತೆ. ಸೊ ಇದು ಜನರಲ್ ರಿಯಾಕ್ಷನ್. ಏನು ನಾಪ್ಕ ಇಟ್ಕೊಬೇಕು ನೀವು, ಹೈಡ್ರೋಜನ್ ಗ್ಯಾಸು ಎವಾಲ್ವ್ ಆಗ್ತಾ ಇದೆ, ಆಕ್ಸೈಡು ಫಾರ್ಮ್ ಆಗ್ತಾ ಇದೆ. ಇದೇ ಆಕ್ಸೈಡ್ಗೆ ನಾನು ಇನ್ನೂ ವಾಟರ್ ಸಪ್ಲೈ ಮಾಡ್ತಾ ಇದ್ದೆ ನನಗೆ ಹೈಡ್ರಾಕ್ಸೈಡ್ ಸಿಗುತ್ತೆ ಅನ್ನೋದು ನಾಪ್ಕ ಇರಲಿ. ಎಕ್ಸಾಂಪಲ್ಸ್ ನೋಡಬೇಕಂದ್ರೆ ರಿಯಾಕ್ಷನ್ ಆಫ್ ಮೆಟಲ್ಸ್ ವಿತ್ ವಾಟರಲ್ಲಿ ಫಸ್ಟ್ ಎಕ್ಸಾಂಪಲ್ ಏನು, ಸೋಡಿಯಂ ಆ್ಯಂಡ್ ಪೊಟ್ಯಾಷಿಯಮು. ಈ ಸೋಡಿಯಂ ಆ್ಯಂಡ್ ಪೊಟ್ಯಾಷಿಯಮು ಸಿಕ್ಕಾಪಟ್ಟೆ ರಿಯಾಕ್ಟಿವ್. ಓಕೆ, ಇದನ್ನು ನಾನು ತೊಗೊಂಡ್ಬಿಟ್ಟು ನೀರಲ್ಲಿ ಹಾಕಿದ್ರೆ ಫುಲ್ ಎಕ್ಸ್ಪ್ಲೋಷನ್ ಥರ ಆಗಿಬಿಡತ್ತೆ. ಓಕೆ, ಏನಾಗುತ್ತೆ ಈ ನೋಡಿ, ಇಲ್ಲಿ ಪೊಟ್ಯಾಷಿಯಮ್ ಪ್ಲಸ್ ವಾಟರ್ ರಿಯಾಕ್ಟ್ ಮಾಡಿದಾಗ KOH ಹೇಳಿದ್ನಲ್ಲ, ಅದೇ ವಾಟರ್ ಸಪ್ಲೈ ಮಾಡ್ತಾ ಇದ್ರೆ ಹೈಡ್ರಾಕ್ಸೈಡ್ ಫಾರ್ಮ್ ಆಗುತ್ತೆ ಅಂತ. ಸೊ KOH ಪೊಟ್ಯಾಷಿಯಮ್ ಹೈಡ್ರಾಕ್ಸೈಡ್ ಪ್ಲಸ್ ಏನು, ಹೈಡ್ರೋಜನ್ ಗ್ಯಾಸ್. ಓಕೆ, ಜೊತೆಗೆ ಏನು, ಹೀಟ್. ಓಕೆ, ಹೀಟ್ ಸಿಕ್ಕಾಪಟ್ಟೆ ಎಕ್ಸ್ಪ್ಲೋಸಿವ್ ರಿಯಾಕ್ಷನ್ ಅಂತ ನಾನು ಹೇಳಿದ್ನಲ್ಲ, ಸೊ ಹಾಗಾಗಿ ಹೀಟು ಬರ್ತಾ ಇದೆ ಅಂತ ನಾನು ಹೇಳಿದ್ದೀನಿ. ಓಕೆ, ಸೋಡಿಯಂ ಪ್ಲಸ್ ವಾಟರ್ NaOH ಸೋಡಿಯಂ ಹೈಡ್ರಾಕ್ಸೈಡ್ ಕೊಡ್ತು, ಮೆಟಲ್ plus water giving metal hydroxide. Okay, and hydrogen gas and heat. So idu first type. Kelu metalgalu such as aluminium, zinc, iron, they don't react with cold water. Cold water jothe react madala, hot water jotenu react madala. Nani water na full steam madbiಟ್ಟು steam ಜೊತೆ ರಿಯಾಕ್ಟ್ ಮಾಡಿಸಿದ್ರೆ ಅವಾಗ ಮಾತ್ರ ರಿಯಾಕ್ಟ್ ಆಗುತ್ತೆ. ಸೊ ನೋಡಿ ಏನು ರಿಯಾಕ್ಷನ್ ಆಗ್ತಾ ಇದೆ, ಅಲ್ಯೂಮಿನಿಯಂ ಪ್ಲಸ್ H2O, ಬಟ್ ಇದೆ ಬರೀ ಏನಿದು, ಬರೀ ವಾಟರ್ ಅಲ್ಲ, ಇದು ಸ್ಟೀಮ್ ಆಗಿದೆ ಅಲ್ವಾ. ಸೊ ಅಲ್ಯೂಮಿನಿಯಂ ಪ್ಲಸ್ ಸ್ಟೀಮ್ ಜೊತೆ ರಿಯಾಕ್ಟ್ ಆದಾಗ ಅಲ್ಯೂಮಿನಿಯಂ ಆಕ್ಸೈಡ್ ಫಾರ್ಮ್ ಆಯಿತು. ಓಕೆ, ಅಯರ್ನ್ ಪ್ಲಸ್ ಸ್ಟೀಮ್ ರಿಯಾಕ್ಟ್ ಮಾಡಿದಾಗ ಏನಾಯಿತು, ಇಲ್ಲಿ Fe3O4. ಓಕೆ, ಈ ಅಯರ್ನ್ ಆಕ್ಸೈಡ್ ಬಂತು. Fe3O4 ಏನು, Fe3O4 ಇಸ್ ಅ ಮಿಕ್ಸ್ಚರ್ ಆಫ್ Fe2O3, ಇದು ಫೆರಿಕ್ ಆಕ್ಸೈಡ್ ಅಂತೀನಿ, ಅದ್ರ ಜೊತೆಗೆ FeO ಫೆರಸ್ ಆಕ್ಸೈಡ್. 1+2 ಇರೋದು 3, 3+1 4. ಸೊ ಇದೆರಡದು ಮಿಕ್ಸ್ಚರ್ ಇರೋದನ್ನ ನಾನು ಫೆರೆಸೋಫೆರಿಕ್ ಆಕ್ಸೈಡ್ ಅಂತ ಕರೆದ್ಬಿಟ್ಟು ಇಲ್ಲಿ ನನಗೆ Fe3O4 ಬಂತು. ಓಕೆ, ಸೊ ನೋಡಿ ಅಯರ್ನು ಅಲ್ಯೂಮಿನಿಯಂ ಸ್ಟೀಮ್ ಜೊತೆ ರಿಯಾಕ್ಟ್ ಮಾಡಿದಾಗ ಏನು ಕೊಡ್ತಾ ಇದೆ, ಆಕ್ಸೈಡ್. ಬಟ್ ವೆರಿ ಇಂಪಾರ್ಟೆಂಟ್ಲಿ ಆಲ್ಸೋ ವಾಟ್, H2 ಹೈಡ್ರೋಜನ್ ಗ್ಯಾಸ್ ಕೂಡ ಎವಾಲ್ವ್ ಆಗ್ತಾ ಇದೆ. ಸೊ ಇದು ನಿಮಗೆ ನಾಪ್ಕ ಇರಬೇಕು. ಸೋಡಿಯಂ ಪೊಟ್ಯಾಷಿಯಂ ಕೋಲ್ಡ್ ವಾಟರ್. ಓಕೆ, ಅಲ್ಯೂಮಿನಿಯಂ, ಜಿಂಕ್, ಅಯರ್ನ್ ಓನ್ಲಿ ಸ್ಟೀಮ್, ಹಾಟ್ ವಾಟರ್ ಜೊತೆನೂ ಏನು ಬಗ್ಗಲ್ಲ ಅದು. ಓಕೆ, ಬಟ್ ಫೈನಲಿ ಇದೆಲ್ಲ ಕಾಪರು, ಲೆಡ್ಡು, ಸಿಲ್ವರ್, ಗೋಲ್ಡ್ ಇವೆಲ್ಲ ಲೇಸಿ ಬಾಡೀಸು, ಏನು ಮಾಡಿದ್ರು ನೀರು ಜೊತೆ ರಿಯಾಕ್ಟ್ ಮಾಡೋದೇ ಇಲ್ಲ. ಸೊ ದಿಸ್ ಈಸ್ ದ ರಿಯಾಕ್ಷನ್ ಆಫ್ ಮೆಟಲ್ಸ್ ವಿತ್ ವಾಟರ್. ಥರ್ಡ್ ಕೆಮಿಕಲ್ ಪ್ರಾಪರ್ಟಿ ಏನು, ರಿಯಾಕ್ಷನ್ ಆಫ್ ಮೆಟಲ್ಸ್ ವಿತ್ ಆಸಿಡ್ಸ್. ಏನು, ಮೆಟಲ್ಸ್ ರಿಯಾಕ್ಟ್ ವಿತ್ ಆಸಿಡ್ಸ್ ಟು ಫಾರ್ಮ್ ಅ ಸಾಲ್ಟ್ ಆ್ಯಂಡ್ ಲಿಬರೇಟ್ ಹೈಡ್ರೋಜನ್ ಗ್ಯಾಸ್. ಸೊ ಸಾಲ್ಟ್ ಫಾರ್ಮೇಷನ್ ಇದೆ, ಜೊತೆಗೆ ಏನಿದೆ, ಹೈಡ್ರೋಜನ್ ಗ್ಯಾಸ್ ಕೂಡ ಬರ್ತಾ ಇದೆ. ಸೊ ಈಗ ಒಂದಾಗೊಂದೇ ಒನ್ ಆ್ಯಸಿಡ್ ನೋಡ್ಬಿಟ್ಟು ಕೆಲವು ಎಕ್ಸಾಂಪಲ್ಗಳನ್ನ ನೋಡೋಣ. ಫಸ್ಟ್ ಆ್ಯಸಿಡ್ ಏನು, ಡೈಲ್ಯೂಟ್ HCl. ಓಕೆ, ಸೊ ಮೆಟಲ್ ಪ್ಲಸ್ ಡೈಲ್ಯೂಟ್ HCl ಕೊಟ್ಟರೆ ಏನಾಗುತ್ತೆ, ನಿಗೇನು ಸಿಗುತ್ತೆ, ಈ ಮೆಟಲ್ ಕ್ಲೋರೈಡ್. ಓಕೆ, ಮೆಟಲ್ ಕ್ಲೋರೈಡ್ ಆ್ಯಂಡ್ ಹೈಡ್ರೋಜನ್ ಗ್ಯಾಸ್ ಬರ್ತಾ ಇದೆ. ಸೊ ನೋಡಿ ಇಲ್ಲಿ ಮೆಟಲ್ ತೊಗೊಂಡಿದ್ದೀನಿ, Mg ಪ್ಲಸ್ HCl ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಏನು ಸಿಕ್ತು, MgCl2 ಸಾಲ್ಟ್ ಸಿಕ್ತು ತಾನೆ, ಜೊತೆಗೆ ಹೈಡ್ರೋಜನ್ ಗ್ಯಾಸ್. ಈ ಅಪ್ವರ್ಡ್ ಆದೋ ಅರ್ಥ ಏನು, ಎವಲ್ಯೂಷನ್ ಆಫ್ ಅ ಗ್ಯಾಸ್, ಈ ಗ್ಯಾಸು ರಿಲೀಸ್ ಆಗ್ತಾ ಇದೆ. ಸೊ ನೋಡಿ MgCl2 ಸಾಲ್ಟ್ ಪ್ಲಸ್ ಹೈಡ್ರೋಜನ್ ಗ್ಯಾಸ್ ಸಿಕ್ತು. ನೆಕ್ಸ್ಟು ಜಿಂಕ್ ಪ್ಲಸ್ HCl ಏನಾಗ್ತಾ ಇದೆ, ZnCl2 ಜಿಂಕ್ ಕ್ಲೋರೈಡ್ ಜೊತೆಗೇನು ಹೈಡ್ರೋಜನ್ ಗ್ಯಾಸ್ ನಿಮಗೆ ಬರ್ತಾ ಇದೆ. ಸೊ ನೋಡಿ ಏನು ಸಿಗ್ತಾ ಇದೆ ವಿತ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್, ಮೆಟಲ್ ಕ್ಲೋರೈಡ್ ಆ್ಯಂಡ್ ಹೈಡ್ರೋಜನ್ ಗ್ಯಾಸ್. ನಾವು ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಜೊತೆ ನೋಡಿದ್ವಿ, ಇವಾಗ H2SO4 ಸಲ್ಫ್ಯೂರಿಕ್ ಆ್ಯಸಿಡ್ ಜೊತೆ ನೋಡೋಣ. ಏನು ನೋಡೋಣ, ಮೆಟಲ್ ಪ್ಲಸ್ H2SO4 ಏನು ಸಿಗತ್ತೆ ನನಗೆ, ಲಾಸ್ಟ್ ಟೈಮ್ ಮೆಟಲ್ ಕ್ಲೋರೈಡ್ ಸಿಗ್ತಾ ಇತ್ತು, ಇವಾಗ ಏನು ಸಿಗ್ತಾ ಇದೆ, ಮೆಟಲ್ ಸಲ್ಫೇಟ್. ಈ ಸಾಲ್ಟ್ ಜೊತೆಗೇನು ಹೈಡ್ರೋಜನ್ ಗ್ಯಾಸ್. ಎಕ್ಸಾಂಪಲ್ಸ್, ಅಯರ್ನ್ ಪ್ಲಸ್ H2SO4 FeSO4 ಫೆರಸ್ ಸಲ್ಫೇಟ್ ಸಾಲ್ಟ್ ಜೊತೆಗೆ ಹೈಡ್ರೋಜನ್ ಗ್ಯಾಸ್. Zn ಜಿಂಕ್ ಪ್ಲಸ್ H2SO4 ಏನು ಸಿಗ್ತಾ ಇದೆ, ZnSO4 ಜಿಂಕ್ ಸಲ್ಫೇಟ್ ಪ್ಲಸ್ ಹೈಡ್ರೋಜನ್ ಗ್ಯಾಸ್. ಸೊ ನೋಡಿ ಹೇಳ್ದಂಗೆ ಮೆಟಲ್ ಪ್ಲಸ್ ಆ್ಯಸಿಡ್ ಏನು ಕೊಡ್ತಾ ಇದೆ, ಸಾಲ್ಟ್ ಆ್ಯಂಡ್ ಹೈಡ್ರೋಜನ್ ಗ್ಯಾಸ್ ಕೊಡ್ತಾ ಇದೆ.
ನಾವು ಹೈಡ್ರೋಕ್ಲೋರಿಕ್ ಆಸಿಡ್ ಮತ್ತು ಸಲ್ಫ್ಯೂರಿಕ್ ಆಸಿಡ್ ಜೊತೆ ಮೆಟಲ್ ರಿಯಾಕ್ಟ್ ಮಾಡಿದಾಗ ಏನಾಗುತ್ತೆ ಅಂತ ನೋಡಿದ್ವಿ ಅಲ್ವಾ. ಸಾಲ್ಟ್ ಆ್ಯಂಡ್ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೆ ಅಂತ ಕಲ್ತ್ವಿ. ಇವಾಗ ನೆಕ್ಸ್ಟ್ ನಾವು ನೈಟ್ರಿಕ್ ಆಸಿಡ್, ಓಕೆ, ಈ ನೈಟ್ರಿಕ್ ಆಸಿಡ್ HNO3 ಜೊತೆ ರಿಯಾಕ್ಟ್ ಆದಾಗ ಏನಾಗುತ್ತೆ, ನಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ ಅದು ನಮಗೆ ಸಾಲ್ಟ್ ಮತ್ತು ಹೈಡ್ರೋಜನ್ ಗ್ಯಾಸ್ ಕೊಡಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇದೆಯಲ್ವಾ. ಬಟ್ ಹಾಗಾಗಲ್ಲ. ಯಾಕೆ? ಈ ನೈಟ್ರಿಕ್ ಆಸಿಡ್ ಏನು, ಇಟ್ಸ್ ಎ ವೆರಿ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್. ಸೊ ಹಾಗಾಗಿ ಇದು ಸ್ವಲ್ಪ ವಿಯರ್ಡ್ ಆಗಿ ಆಡುತ್ತೆ. ಏನಕ್ಕೆ? ಈ ನೈಟ್ರಿಕ್ ಆಸಿಡ್ಡು H2 ಗ್ಯಾಸ್ ಎವಾಲ್ವ್ ಆಗಕ್ಕೆ ಬಿಡಲ್ಲ. ಅದು ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಆಗಿರೋದ್ರಿಂದ ಈ ಹೈಡ್ರೋಜನ್ ಗ್ಯಾಸ್ನ H2O ವಾಟರ್ ಆಗಿ ಮಾಡಿಬಿಡತ್ತೆ. ಆಮೇಲೆ ಈ ನೈಟ್ರಿಕ್ ಆಸಿಡ್ ಅದಾಗದೇ ರೆಡ್ಯೂಸ್ ಆಗಿಬಿಟ್ಟು NO2 ನೈಟ್ರಿಕ್ ಆಕ್ಸೈಡ್ನ ಕೊಡುತ್ತೆ. ಸೊ ಹಾಗಾಗಿ HNO3 ಡಸ್ ನಾಟ್ ರಿಯಾಕ್ಟ್ ವಿತ್ ಮೆಟಲ್ಸ್ ಟು ಗಿವ್ ಸಾಲ್ಟ್ ಆ್ಯಂಡ್ ಹೈಡ್ರೋಜನ್ ಗ್ಯಾಸ್, ಎಕ್ಸೆಪ್ಟ್ ಯಾವುದು 2 ಮೆಟಲ್ಸ್ ಎಕ್ಸೆಪ್ಷನ್ಸು, ಅದು ನಮಗೆ ಮೆಗ್ನೀಷಿಯಮ್ಮು ಆ್ಯಂಡ್ ಮ್ಯಾಂಗನೀಸ್. ಓನ್ಲಿ ವಿತ್ ಮೆಗ್ನೀಷಿಯಮ್ ಆ್ಯಂಡ್ ಮ್ಯಾಂಗನೀಸ್ ನಾನು ಡೈಲ್ಯೂಟ್ HNO3 ತೊಗೊಂಡಾಗ ನನಗೆ ಸಾಲ್ಟ್ ಆ್ಯಂಡ್ ಹೈಡ್ರೋಜನ್ ಗ್ಯಾಸ್ ಎವಾಲ್ವ್ ಆಗ್ತಾ ಇದೆ. ಸೊ ಅದ್ರ ರಿಯಾಕ್ಷನ್ಸ್ ನಾನು ನೋಡಬೇಕು ಅಂದರೆ ಏನು, Mg ಪ್ಲಸ್ ಡೈಲ್ಯೂಟ್ HNO3 ಏನು ಸಿಗ್ತಾ ಇದೆ, MgNO3 ಟೇಕನ್ ಟ್ವೈಸ್. ಓಕೆ, ಮೆಗ್ನೀಷಿಯಮ್ ನೈಟ್ರೇಟ್ ಸಾಲ್ಟ್ ಜೊತೆಗೆ ಹೈಡ್ರೋಜನ್ ಗ್ಯಾಸ್. ಮ್ಯಾಂಗನೀಸ್ ಪ್ಲಸ್ ಡೈಲ್ಯೂಟ್ HNO3 ತೊಗೊಂಡಾಗ ಏನು ಸಿಗ್ತಾ ಇದೆ, MnNO3 ಟೇಕನ್ ಟ್ವೈಸ್, ಮ್ಯಾಂಗನೀಸ್ ನೈಟ್ರೇಟ್ ಪ್ಲಸ್ H2 ಗ್ಯಾಸ್ ಇವಾಲ್ವ್ ಆಗ್ತಾ ಇದೆ. ಸೊ ನಿಮಗೇನು ಜ್ಞಾಪಕ ಇರಬೇಕು ಇಲ್ಲಿ, ಬಿಕಾಸ್ HNO3 nitric acid is a very strong oxidizing agent, it does not react with metals to give hydrogen gas except magnesium and manganese. So magnesium and manganese are the only exception. These are the reactions with metals and acids. ನಾವು ಮುಂದಿನ ರಿಯಾಕ್ಷನ್ ಹೋಗೋಕ್ಕಿಂತ ಮುಂಚೆ ಏನು ಮಾಡೋಣ, ಲೆಟ್ ಅಸ್ ಮತ್ತೆ ಟೇಕ್ ಅ ಲುಕ್ ಅಟ್ ದ ರಿಯಾಕ್ಟಿವಿಟಿ ಸೀರೀಸ್ ಆಫ್ ಮೆಟಲ್ಸ್. ಇದನ್ನು ಕೆಮಿಕಲ್ ರಿಯಾಕ್ಷನ್ಸ್ ಪಾರ್ಟ್ದಲ್ಲಿ ನಾನು ಹೇಳ್ಕೊಟ್ಟಿದ್ದೆ ಅಲ್ವಾ, ಮೋರ್ ರಿಯಾಕ್ಟಿವ್ ಮೆಟಲ್ಲು, ಲೆಸ್ ರಿಯಾಕ್ಟಿವ್ ಮೆಟಲ್ಲು ಅಂತ. ಸೊ ನಾನು ಈ ರಿಯಾಕ್ಟಿವಿಟಿ ಸೀರೀಸ್ನ ನೋಡಿದ್ರೆ ಏನು ಹೇಳುತ್ತೆ ನಮ್ಗೆ ರಿಯಾಕ್ಟಿವಿಟಿ ಸೀರೀಸು, ಮೋಸ್ಟ್ ರಿಯಾಕ್ಟಿವ್ ಮೆಟಲ್ ಎಟ್ ದ ಟಾಪ್, ಲೀಸ್ಟ್ ರಿಯಾಕ್ಟಿವ್ ಮೆಟಲ್ ಎಟ್ ದ ಬಾಟಮ್. ಸೊ ಮೋಸ್ಟ್ ರಿಯಾಕ್ಟಿವ್ ಯಾವುದು, ಪೊಟ್ಯಾಷಿಯಮ್ಮು, ಈ ಸೋಡಿಯಮ್ಮು, ಕ್ಯಾಲ್ಸಿಯಮ್ಮು, ದೀಸ್ ಆರ್ ಆಲ್ ಹೈಲಿ ರಿಯಾಕ್ಟಿವ್. ಇನ್ ಜನರಲ್ ನಾವೇನು ಹೇಳ್ತೀವಿ, ಈ ಹೈಡ್ರೋಜನ್ ಅಂತ ಇದೆಯಲ್ಲ, ಈ ಹೈಡ್ರೋಜನ್ ಮೆಟಲ್ ಅಲ್ಲ. ಯಾಕಿದೆ ಈ ರಿಯಾಕ್ಟಿವಿಟಿ ಸೀರೀಸಲ್ಲಿ, ಈ ಹೈಡ್ರೋಜನ್ನು ಕೆಳಗಿರೋದೆಲ್ಲ ವೆರಿ ಲೆಸ್ ರಿಯಾಕ್ಟಿವ್ ಮೆಟಲ್ಸ್. ಯಾವ್ದು ವೆರಿ ಲೆಸ್ ರಿಯಾಕ್ಟಿವ್, ಕಾಪರು, ಮರ್ಕ್ಯುರಿ, ಸಿಲ್ವರು, ಗೋಲ್ಡು, ಇವೆಲ್ಲ ಲೆಸ್ ರಿಯಾಕ್ಟಿವ್ ಮೆಟಲ್ಸ್. ಮೋಸ್ಟ್ ರಿಯಾಕ್ಟಿವ್ ಮೆಟಲ್ಸು ಈ ಪೊಟ್ಯಾಷಿಯಮ್ಮು, ಸೋಡಿಯಮ್ಮು, ಕ್ಯಾಲ್ಸಿಯಮ್ಮು, ಇದೆಲ್ಲ ಹೈಲಿ ರಿಯಾಕ್ಟಿವ್. ಇದು ನಮ್ಮದು ಮೆಟಲ್ ರಿಯಾಕ್ಟಿವಿಟಿ ಸೀರೀಸ್. ಸೊ ನಮಗೆ ರಿಯಾಕ್ಟಿವಿಟಿ ಸೀರೀಸ್ ಗೊತ್ತಿದ ಮೇಲೆ ನೆಕ್ಸ್ಟ್ ಕೆಮಿಕಲ್ ಪ್ರಾಪರ್ಟಿ ಏನು, ಮೆಟಲ್ಸ್ ರಿಯಾಕ್ಟಿಂಗ್ ವಿತ್ ಅದರ್ ಮೆಟಲ್ ಸಾಲ್ಟ್ಸ್. ಓಕೆ, ಸೊ ಇಲ್ಲಿ ಏನಾಗ್ತಾ ಇದೆ, a more reactive metal displaces a less reactive metal from their compounds in solution or molten form. ಇದೇ ರಿಯಾಕ್ಷನ್ನ ನಾವು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ನೋಡಿದ್ವಿ. ಏನಾಗ್ತಾ ಇದೆ, a more reactive metal is displacing a lesser reactive metal from its compound. ಅದಾಗುತ್ತೆ if I react metal with metal salt. ಸೊ ಅದೇ ಜನರಲ್ ಈಕ್ವೇಷನ್ ಏನು, metal A plus salt solution of B. ಓಕೆ, ಈ ಮೆಟಲ್ದು ಇನ್ನೊಂದು ಕಾಂಪೌಂಡ್ ಇದೆ, ಅದ್ರದ್ದು ನಾನು ಸೊಲ್ಯೂಷನ್ ಮಾಡಿಟ್ಬಿಟ್ಟು ಇನ್ನೊಂದು ಮೆಟಲ್, ಮೋರ್ ರಿಯಾಕ್ಟಿವ್ ಮೆಟಲ್ ಜೊತೆ ರಿಯಾಕ್ಟ್ ಮಾಡಿಸಿದಾಗ ಏನಾಗುತ್ತೆ, ಸಾಲ್ಟ್ ಸೊಲ್ಯೂಷನ್ ಆಫ್ A ಪ್ಲಸ್ ಮೆಟಲ್ B ಆಗ್ತಾ ಇದೆ. ಸೊ ಈ ಮೆಟಲ್ A ಇದ್ದಿದ್ದು B ಮೆಟಲ್ ಇದೆಯಲ್ಲ ಅದನ್ನು ಡಿಸ್ಪ್ಲೇಸ್ ಮಾಡ್ತಾ ಇದೆ. ಸೊ ನೋಡಿ, ಮೆಟಲ್ B ಪಾಪ ಇಟ್ ವಾಸ್ ಕಿಕ್ಡ್ ಔಟ್. ಸೊ ಏನಾಯ್ತು ಇಲ್ಲಿ, ಎಕ್ಸಾಂಪಲ್ ಏನಿದಕ್ಕೆ ವೆರಿ ಫೇಮಸ್ ಎಕ್ಸಾಂಪಲ್, ಇದೇ ಎಕ್ಸಾಂಪಲ್ನ ನಾವು ಕೆಮಿಕಲ್ ರಿಯಾಕ್ಷನ್ಸ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನಲ್ಲೂ ನೋಡಿದ್ವಿ. CuSO4 ಕಾಪರ್ ಸಲ್ಫೇಟ್ ವಿತ್ ಅಯರ್ನ್. ಅಯರ್ನು ಮೋರ್ ರಿಯಾಕ್ಟಿವ್ ದೆನ್ ಕಾಪರ್ ತಾನೆ. ಸೊ ನೋಡಿ, ಈ ರಿಯಾಕ್ಟಿವಿಟಿ ಸೀರೀಸಲ್ಲಿ ಅಯರ್ನ್ ಎಲ್ಲಿದೆ, ಇಲ್ಲಿದೆ, ಕಾಪರ್ ಎಲ್ಲಿದೆ, ಇಲ್ಲಿದೆ. ಸೊ ಅಯರ್ನ್ ಇಸ್ ಮೋರ್ ರಿಯಾಕ್ಟಿವ್ ದೆನ್ ಕಾಪರ್ ಅಲ್ವಾ. ಸೊ ಹಾಗಾಗಿ ನಾನು ಇಲ್ಲಿ ಮೆಟಲ್ ಅಯರ್ನ್ ವಿತ್ ಕಾಪರ್ ಸಲ್ಫೇಟ್ ಮಾಡಿದಾಗ ಅಯರ್ನ್ ಏನು ಮಾಡ್ತಾ ಇದೆ, ಕಾಪರ್ನ ಡಿಸ್ಪ್ಲೇಸ್ ಮಾಡಿಬಿಟ್ಟು FeSO4 ಪ್ಲಸ್ ಕಾಪರ್ ಸಿಗ್ತಾ ಇದೆ. ಸೊ ಅದೇ ತಾನೇ ಆಗ್ತಾ ಇರೋದು ಇಲ್ಲಿ, ಮೋರ್ ರಿಯಾಕ್ಟಿವ್ ಮೆಟಲ್ ಇಸ್ ಡಿಸ್ಪ್ಲೇಸಿಂಗ್ ದ ಲೆಸರ್ ರಿಯಾಕ್ಟಿವ್ ಮೆಟಲ್. ಜನರಲ್ ಈಕ್ವೇಷನ್ ಏನು, ಮೆಟಲ್ A ಪ್ಲಸ್ ಸಾಲ್ಟ್ ಸೊಲ್ಯೂಷನ್ ಆಫ್ B, ಏನು ಸಿಗುತ್ತೆ ನನಗೆ, ಸಾಲ್ಟ್ ಸೊಲ್ಯೂಷನ್ ಆಫ್ A ಪ್ಲಸ್ ಮೆಟಲ್ B ಸಿಗ್ತಾ ಇದೆ. ಸೊ ದಿಸ್ ಇಸ್ ದ ರಿಯಾಕ್ಷನ್ ಆಫ್ ಅ ಮೆಟಲ್ ವಿತ್ another metal salt. ಸೊ ನಾವು ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ದು ಫಿಸಿಕಲ್ ಪ್ರಾಪರ್ಟೀಸ್ ನೋಡಿದ್ವಿ, ಮೆಟಲ್ಸ್ ಕೆಮಿಕಲ್ ಪ್ರಾಪರ್ಟೀಸ್ ನೋಡಿದ್ವಿ, ಎಷ್ಟೊಂದು ಕಾಂಪೌಂಡ್ಗಳು ಫಾರ್ಮ್ ಆಗ್ತಾ ಇದೆ ಅಂತೆಲ್ಲ ಅಲ್ವಾ.
ಮೆಟಲ್ ಕ್ಲೋರೈಡು, ಮೆಟಲ್ ಸಲ್ಫೇಟು, ಹಾಗೆ ಹೀಗೆ ಅಂತೆಲ್ಲ ಕಲ್ತ್ವಿ. ಬಟ್ ಇವಾಗ ಮೇನ್ ಕ್ವೆಶನ್ನು, ಹೌ ಡು ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ರಿಯಾಕ್ಟ್? ಹೇಗೆ ರಿಯಾಕ್ಷನ್ ಆಗ್ತಾ ಇದೆ, ಏನಕ್ಕೆ ರಿಯಾಕ್ಷನ್ ಆಗ್ತಾ ಇದೆ, ವೈ ಡು ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ರಿಯಾಕ್ಟ್? ಇದಕ್ಕೆ ಆನ್ಸರ್ ಏನರಲ್ಲಿದೆ? ಸ್ಟೆಬಿಲಿಟಿ. ಇದನ್ನು ನಾವು ಮುಂಚೆನೇ ಕಲ್ತಿದ್ದೀವಿ ಅಲ್ವಾ? ಎಲಿಮೆಂಟ್ಸ್ ಕಂಬೈನ್ ಟು ಫಾರ್ಮ್ ಕಾಂಪೌಂಡ್ಸ್ ಇನ್ ಫಿಕ್ಸ್ಡ್ ರೇಷಿಯೋಸ್. ಯಾಕೆ ಕಂಬೈನ್ ಆಗ್ತಾ ಇದೆ? ಬಿಕಾಸ್ ದ ಕಾಂಪೌಂಡ್ಸ್ ಆರ್ ಮೋರ್ ಸ್ಟೇಬಲ್ ಅಂತ ಅಲ್ವಾ? ಈ ಸ್ಟೆಬಿಲಿಟಿನ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಫಸ್ಟ್ ಏನು ಗೊತ್ತಿರಬೇಕು ನಮಗೆ? ಈ ಆಕ್ಟೇಟ್ ಕಾನ್ಫಿಗರೇಷನ್ ಇಸ್ ಸ್ಟೇಬಲ್. ಈ ಆಕ್ಟೇಟ್ ಕಾನ್ಫಿಗರೇಷನ್ ಅಂದರೆ ಏನು? ಇದನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನ ಮತ್ತೆ ನೋಡೋಣ. ಇದನ್ನು ನಾನು ಬೇಸಿಕ್ಸ್ ಪಾಠದಲ್ಲಿ ಫುಲ್ಲು ಡೀಟೇಲಾಗಿ ಹೇಳ್ಕೊಟ್ಟಿದ್ದೆ, ಜ್ಞಾಪಕ ಇದೆಯಾ? ಸೊ ಫಾರ್ ಎಕ್ಸಾಂಪಲ್, ನಾನು ಸೋಡಿಯಂನ ತೊಗೊಂಡ್ರೆ, ಸೋಡಿಯಂ ಅಟಾಮಿಕ್ ನಂಬರ್ ಏನು? 11. ಸೊ ಈ 11 ಎಲೆಕ್ಟ್ರಾನ್ಸ್ ನಾನು ಹೇಗೆ ತುಂಬಿಸ್ಬೇಕು ಇದನ್ನೆಲ್ಲ ಫುಲ್ಲು ಬಿಡಿಸಿ ಹೇಳ್ಕೊಟ್ಟಿದ್ದೆ. ಗೊತ್ತಿಲ್ವಾ? ಬೇಗ ಬೇಸಿಕ್ಸ್ ವಿಡಿಯೋನ ನೋಡ್ಕೊಂಬಂದ್ಬಿಟ್ಟು ವಾಪಸ್ ಇಲ್ಲಿ ಬನ್ನಿ. ಹೇಗೆ ಎಲೆಕ್ಟ್ರಾನ್ಗಳನ್ನ ತುಂಬಿಸೋದು? ಫಸ್ಟ್ ಶೆಲ್ಲಲ್ಲಿ ಬರೀ 2 ಎಲೆಕ್ಟ್ರಾನ್ ಪಾಸಿಬಲ್ಲು, ಸೆಕೆಂಡ್ ಶೆಲ್ಲಲ್ಲಿ 8 ಎಲೆಕ್ಟ್ರಾನು, ಲಾಸ್ಟ್ ಶೆಲ್ಲಲ್ಲಿ 1 ಎಲೆಕ್ಟ್ರಾನ್ ಅಂತ ಹೇಳಿದ್ದೆ ಅಲ್ವಾ? ಸೊ ಅದನ್ನೇ ನಾನು ಡ್ರಾ ಮಾಡಿದ್ರೆ, ಓಕೆ, ಫಸ್ಟ್ ಶೆಲ್ಲಲ್ಲಿ ಎಷ್ಟು ಎಲೆಕ್ಟ್ರಾನು? 2 ಎಲೆಕ್ಟ್ರಾನು. ಸೆಕೆಂಡ್ ಶೆಲ್ಲಲ್ಲಿ ಎಷ್ಟು ಎಲೆಕ್ಟ್ರಾನ್ಸು? 8 ಎಲೆಕ್ಟ್ರಾನ್ಸ್ ಅಲ್ವಾ? 1 2 3 4 5 6 7 8. ಲಾಸ್ಟ್ ಶೆಲ್ಲಲ್ಲಿ ಒಂದೇ ಒಂದು ಎಲೆಕ್ಟ್ರಾನ್. ಈ ಆಕ್ಟೆಟ್ ಕಾನ್ಫಿಗರೇಷನ್ ಅಂದರೆ ಏನು? ಈ ಆಕ್ಟ್ ಅಂದರೆ ಏನು? ಆಕ್ಟ್ ಅಂದರೆ 8 ಅಲ್ವಾ? ಸೊ ಈ ಆಕ್ಟೇಟ್ ಕಾನ್ಫಿಗರೇಷನ್ ಆದಾಗ ಈ ಎಲಿಮೆಂಟು ಸ್ಟೇಬಲ್ ಆಗುತ್ತೆ. ಹೇಗೆ ಈ ಸೋಡಿಯಂ ಸ್ಟೇಬಲ್ ಆಗುತ್ತೆ? ಈ ಲಾಸ್ಟ್ ಶೆಲ್ಲಲ್ಲಿ ಪಾಪ ಒಂದೇ ಒಂದು ಎಲೆಕ್ಟ್ರಾನ್ ಇದೆಯಲ್ಲ, ಅದನ್ನು ಹೊರಗಡೆ ಕಿತ್ತಾಕ್ಬಿಟ್ಟು ಏನು ಮಾಡುತ್ತೆ ಅದು? ಈ ಒಂದೇ ಒಂದು ಎಲೆಕ್ಟ್ರಾನ್ನ ಹೊರಗೆ ಹಾಕ್ಬಿಟ್ಟು ಸೋಡಿಯಂ ಏನಾಯಿತು? ಸೋಡಿಯಂ ಇದ್ದಿದ್ದು ಸೋಡಿಯಂ ಅಯಾನ್ ಆಯಿತು, ಇನ್ನೇ ಪ್ಲಸ್ ಅಯಾನ್ ಆಯಿತು. ಹೀಗಾದಾಗ ಏನಾಗುತ್ತೆ? ಸೋಡಿಯಂ ಪ್ಲಸ್ ಅಯಾನು, ಇಟ್ ಈಸ್ ಮೋರ್ ಸ್ಟೇಬಲ್. ವೈ? ಇಟ್ ಹ್ಯಾಸ್ ಎನ್ ಆಕ್ಟೇಟ್ ಕಾನ್ಫಿಗರೇಷನ್. ಸಿಮಿಲರ್ಲಿ ನಾನು ಕ್ಲೋರಿನ್ನ ನೋಡಿದ್ರೆ, ಕ್ಲೋರಿನ್ ಅಟಾಮಿಕ್ ನಂಬರ್ ಏನು? 17 ತಾನೆ? ಸೊ ಇದನ್ನು ಹೇಗೆ ತುಂಬಿಸ್ಲಿ? ಫಸ್ಟ್ ಶೆಲ್ಲಲ್ಲಿ 2 ಎಲೆಕ್ಟ್ರಾನ್ ಹಾಕ್ತೀನಿ, ಸೆಕೆಂಡ್ ಶೆಲ್ಲಲ್ಲಿ 8 ಎಲೆಕ್ಟ್ರಾನ್ ಹಾಕ್ತೀನಿ, ಬಾಕಿ ಎಷ್ಟಿದೆ? 7 ಎಲೆಕ್ಟ್ರಾನ್ ಅಲ್ವಾ? ಸೊ ಲಾಸ್ಟ್ ಶೆಲ್ಲಲ್ಲಿ 7 ಎಲೆಕ್ಟ್ರಾನ್ನ ಹಾಕ್ತೀನಿ. ಸೊ ಇದೇ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀಬೇಕು ಅಂದರೆ ಹೇಗೆ ಬರೀಲಿ? Cl. ಫಸ್ಟ್ ಶೆಲ್ಲಲ್ಲಿ ಎಷ್ಟು ಎಲೆಕ್ಟ್ರಾನ್? 2. ಸೆಕೆಂಡ್ ಶೆಲ್ಲಲ್ಲಿ ಎಷ್ಟು ಎಲೆಕ್ಟ್ರಾನು? 8. 1 2 3 4 5 6 7 8. ಮತ್ತು ಲಾಸ್ಟ್ ಶೆಲ್ಲಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇರಬೇಕು? 7 ಎಲೆಕ್ಟ್ರಾನ್ಸ್ ಇರಬೇಕು. ಸೊ 1 2 3 4 5 6 7. ಓಕೆ, ಸೊ 7 ಎಲೆಕ್ಟ್ರಾನ್ಸ್ ಇಂದ ಲಾಸ್ಟ್ ಶೆಲ್ ಇದೆ. ಇದು ಆಕ್ಟೇಟ್ ಕಾನ್ಫಿಗರೇಷನ್ ಹೇಗಾಗುತ್ತೆ? ಇದು ಆಕ್ಟೇಟ್ ಕಾನ್ಫಿಗರೇಷನ್ನು ಇನ್ನೊಂದು ಕಡೆ ಇನ್ನೊಂದು ಎಲೆಕ್ಟ್ರಾನ್ನ ಇಸ್ಕೊಂಡ್ಬಿಟ್ಟು ಹೇಗಾಗುತ್ತೆ? 8 ಎಲೆಕ್ಟ್ರಾನ್ ತುಂಬ್ಕೊಂತು ತಾನೇ ಲಾಸ್ಟ್ ಶೆಲ್ಲಲ್ಲಿ. ಸೊ ಈ 1 ಎಲೆಕ್ಟ್ರಾನ್ನ ಇಸ್ಕೊಂಡ್ಬಿಟ್ಟು Cl ಮೈನಸ್ ಆಯಿತು. ಓಕೆ, ಸೊ 1 ಎಲೆಕ್ಟ್ರಾನ್ ಎಕ್ಸ್ಟ್ರಾ ಇಸ್ಕೊಂಡು ಇಲ್ಲಿ 7 ಇದ್ದಿದ್ದು ಏನಾಯಿತು? 8 ಆಯಿತು. ಕರೆಕ್ಟಾ? ಸೊ ಈ ಥರ ಎಲೆಕ್ಟ್ರಾನ್ ಇಸ್ಕೊಂಡು ಅಥವಾ ಕೊಟ್ಬಿಟ್ಟು ಈ ಆಕ್ಟೇಟ್ ಕಾನ್ಫಿಗರೇಷನ್ ಆಗೋದ್ರಿಂದ ಈ ಮೆಟಲ್ ಅಥವಾ ನಾನ್ ಮೆಟಲು ಸ್ಟೇಬಲ್ ಆಗುತ್ತೆ. ಇವಾಗ ಬರೋ ಪ್ರಶ್ನೆ, ಈ ಮೆಟಲ್ಗಳು ಹೇಗೆ, ಎಲ್ಲಿಂದ ಎಲೆಕ್ಟ್ರಾನ್ ಇಸ್ಕೊಳುತ್ತೆ, ಎಲ್ಲಿಂದ ಎಲೆಕ್ಟ್ರಾನ್ ಕೊಡುತ್ತೆ, ಯಾರಿಗೆ ಎಲೆಕ್ಟ್ರಾನ್ ಕೊಡುತ್ತೆ ಅನ್ನೋದನ್ನು ನೋಡೋಣ. ಸೊ ನಾನು ಏನು ಹೇಳಿದ್ದೆ? ಆ್ಯನ್ ಆಕ್ಟೇಟ್ ಕಾನ್ಫಿಗರೇಷನ್ ಇಸ್ ಸ್ಟೇಬಲ್. ಈ ಆಕ್ಟೇಟ್ ಕಾನ್ಫಿಗರೇಷನ್ ಅಂದರೆ ಏನು? ಔಟರ್ ಮೋಸ್ಟ್ ಶೆಲ್ಲಲ್ಲಿ 8 ಎಲೆಕ್ಟ್ರಾನ್ ಇರೋದನ್ನು ಆಕ್ಟೇಟ್ ಕಾನ್ಫಿಗರೇಷನ್ ಅಂತ ಕರಿತೀವಿ. ಕರೆಕ್ಟ್ ಅಲ್ವಾ? ಸೊ ನಾನಿವಾಗ ಟೈಪ್ ಆಫ್ ಎಲಿಮೆಂಟ್ ನೋಡಿದಾಗ, ನೋಬೆಲ್ ಗ್ಯಾಸಸ್ನ ನೋಡಿದಾಗ, ಸಚ್ ಆಸ್ ಹೀಲಿಯಂ, ನಿಯಾನ್, ಆರ್ಗಾನ್, ಇದನ್ನು ನೋಡಿದಾಗ ಏನಾಗುತ್ತೆ? ಅದ್ರ ಔಟರ್ ಮೋಸ್ಟ್ ಶೆಲ್ ನೋಡಿ, ಅಟಾಮಿಕ್ ನಂಬರ್ನ ನೋಡ್ಕೊಂಡ್ಬಿಟ್ಟು ನಾವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನ ಬರೆಯೋದು ತಾನೇ. ಫಸ್ಟ್ ಶೆಲ್ಲಲ್ಲಿ 2 ಎಲೆಕ್ಟ್ರಾನ್ ಅಲೌಡು, ಸೆಕೆಂಡಲ್ಲಿ 8 ಅಂತ ನಾನು ಹೇಳ್ಕೊಂಡು ಬಂದಿದ್ದೆ ಅಲ್ವಾ? ಸೊ ಹಾಗಾಗಿ ನಾನು ಫಿಲ್ ಮಾಡಿದಾಗ ಔಟರ್ ಮೋಸ್ಟ್ ಶೆಲ್ಲಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ ನೋಡಿ? ಆಲ್ರೆಡಿ 8 ಇದೆ. ಆಲ್ರೆಡಿ ಆಕ್ಟೇಟ್ ಕಾನ್ಫಿಗರೇಷನ್ ಇದೆ. ಹಾಗಾಗಿ ಈ ನೋಬೆಲ್ ಗ್ಯಾಸ್ಗಳಿಗೆ ಎಲೆಕ್ಟ್ರಾನ್ ಕೊಡೋ ಅವಶ್ಯಕತೆಯೂ ಇಲ್ಲ, ಇಸ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ. ಹಾಗಾಗಿ ಆ್ಯಸ್ ಇಟ್ ಈಸ್ ದೇ ಆರ್ ವೆರಿ ಸ್ಟೇಬಲ್. ಬಟ್ ನಾನು ಇಲ್ಲಿ ಮೆಟಲ್ಗಳನ್ನ ನೋಡಿದಾಗ, ಮೆಟಲ್ಲು ಅದ್ರ ಪಕ್ಕ ಅದು ಅಟಾಮಿಕ್ ನಂಬರ್ ಬರೆದಿದ್ದೀನಿ, ಜೊತೆಗೆ ಔಟರ್ ಮೋಸ್ಟ್ ಶೆಲ್ಲಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ ಅನ್ನೋದನ್ನು ಅಬ್ಸರ್ವ್ ಮಾಡಿ.
ಸೋಡಿಯಂಗೆ ಔಟರ್ ಮೋಸ್ಟ್ ಶೆಲ್ಲಲ್ಲಿ 1 ಎಲೆಕ್ಟ್ರಾನ್ ಇದೆ. ಇದನ್ನೇ ನಾನು ಪ್ರೀವಿಯಸ್ ಸ್ಲೈಡಲ್ಲೂ ಎಕ್ಸ್ಪ್ಲೇನ್ ಮಾಡಿದೆ. ಮೆಗ್ನೀಷಿಯಂಗೆ ನೀವು ಡ್ರಾ ಮಾಡಿ ನೋಡಿ, ಔಟರ್ ಮೋಸ್ಟ್ ಶೆಲ್ಲಲ್ಲಿ 2 ಎಲೆಕ್ಟ್ರಾನ್ ಇರುತ್ತೆ ಅಲ್ವಾ. ಅಲ್ಯೂಮಿನಿಯಂಗೆ ಔಟರ್ ಮೋಸ್ಟ್ ಶೆಲ್ಲಲ್ಲಿ 3 ಎಲೆಕ್ಟ್ರಾನ್ ಇರುತ್ತೆ. ಸೊ ಹೀಗಿದ್ದಾಗ ಸೋಡಿಯಂ ಏನು ಮಾಡುತ್ತೆ, ಈ 1 ಎಲೆಕ್ಟ್ರಾನ್ನ ಹೊರಗೆ ಕೊಟ್ಬಿಟ್ಟು ಏನು ಫಾರ್ಮ್ ಮಾಡ್ತಾ ಇದೆ, Na+ ಅಯಾನ್ ಫಾರ್ಮ್ ಮಾಡ್ತು. ಮೆಗ್ನೀಷಿಯಂ ಏನು ಮಾಡ್ತಾ ಇದೆ, ಈ 2 ಎಲೆಕ್ಟ್ರಾನ್ ಹೊರಗೆ ಕೊಟ್ಬಿಟ್ಟು ಏನು ಫಾರ್ಮ್ ಮಾಡುತ್ತೆ, Mg2+ ಫಾರ್ಮ್ ಮಾಡುತ್ತೆ. ಅಲ್ಯೂಮಿನಿಯಂ ಏನು ಮಾಡುತ್ತೆ, 3 ಎಲೆಕ್ಟ್ರಾನ್ ಹೊರಗೆ ಕೊಟ್ಬಿಟ್ಟು Al3+ ಫಾರ್ಮ್ ಮಾಡುತ್ತೆ. ಪೊಟ್ಯಾಷಿಯಂ ಕ್ಯಾಲ್ಶಿಯಂನ ನೋಡಿ, ಪೊಟ್ಯಾಷಿಯಂ ಮತ್ತೆ ಹೊರಗಡೆ ಒಂದೇ 1 ಎಲೆಕ್ಟ್ರಾನ್ ಇರೋದ್ರಿಂದ ಈ 1 ಎಲೆಕ್ಟ್ರಾನ್ ಕೊಟ್ಬಿಟ್ಟು K+ ಫಾರ್ಮ್ ಮಾಡುತ್ತೆ. ಕ್ಯಾಲ್ಶಿಯಮ್ಮು 2 ಎಲೆಕ್ಟ್ರಾನ್ ಹೊರಗೆ ಕೊಟ್ಬಿಟ್ಟು Ca2+ ಫಾರ್ಮ್ ಮಾಡುತ್ತೆ. ಸೊ ಹೀಗೆ ಮೆಟಲ್ಗಳು ಎಲೆಕ್ಟ್ರಾನ್ಸ್ನ ಹೊರಗೆ ಕೊಟ್ಬಿಟ್ಟು ಅಯಾನ್ಸ್ನ ಫಾರ್ಮ್ ಮಾಡ್ತಾ ಇದೆ. ಮೆಟಲ್ಗಳು ಹೇಗೆ ಎಲೆಕ್ಟ್ರಾನ್ನ ಹೊರಗೆ ಕೊಟ್ಬಿಟ್ಟು ಆಕ್ಟೇಟ್ ಕಾನ್ಫಿಗರೇಷನ್ ಮಾಡ್ಕೊಳ್ಳುತ್ತೆ ಅಂತ ನೋಡಿದ್ವಿ. ನಾನ್ ಮೆಟಲ್ಗಳು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನಾನು ಅಬ್ಸರ್ವ್ ಮಾಡಿದ್ರೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ನೈಟ್ರೋಜನ್ 7 ಇರೋದ್ರಿಂದ 2, 5 ಇದೆ. ಆಕ್ಟೇಟ್ ಕಾನ್ಫಿಗರೇಷನ್ ಹೇಗಾಗುತ್ತೆ, 3 ಎಲೆಕ್ಟ್ರಾನ್ನ ಇಸ್ಕೊಳ್ಳುತ್ತೆ ಅಲ್ವಾ. ಸೊ 5 + 3 ಇಸ್ಕೊಂಡಾಗ ಮತ್ತೆ ಆಕ್ಟೇಟ್ ಕಾನ್ಫಿಗರೇಷನ್ ಆಗೋದ್ರಿಂದ ಏನಾಗುತ್ತೆ, N3-. ಯಾಕೆ, 3 ಎಲೆಕ್ಟ್ರಾನ್ನ ಇಸ್ಕೊಂತು. ಆಕ್ಸಿಜನ್ನು ಆರಿರೋದ್ರಿಂದ 2 ಎಲೆಕ್ಟ್ರಾನ್ನ ಇಸ್ಕೊಂಡ್ಬಿಟ್ಟು O2-. ಕರೆಕ್ಟಾ. 6 + 2 8, 2 ಎಲೆಕ್ಟ್ರಾನ್ನ ಅದು ಇಸ್ಕೊಬೇಕು. ಫ್ಲೂರಿನ್ 7 ಇರೋದ್ರಿಂದ ಬರೀ ಒಂದೇ 1 ಎಲೆಕ್ಟ್ರಾನ್ ಇಸ್ಕೊಬೇಕು, F- ಆಗುತ್ತೆ. 7 + 1 8. ಸಿಮಿಲರ್ಲಿ ಇದು ಫಾಸ್ಫರಸ್ ನೋಡಿದ್ರೆ 5 ಇದೆ ಹೊರಗಡೆ, ಏನಾಗತ್ತದು 3 ಎಲೆಕ್ಟ್ರಾನ್ ಇಸ್ಕೊಬೇಕಾಗಿರೋದ್ರಿಂದ P3- ಆಗುತ್ತೆ. ಓಕೆ. ಆ್ಯಂಡ್ ಸಲ್ಫರ್ ಮತ್ತು ಕ್ಲೋರಿನ್ ನೋಡಿದಾಗ ಸಲ್ಫರ್ ಹ್ಯಾಸ್ 6 electrons in its outermost shell. ಸೊ 2 ಎಲೆಕ್ಟ್ರಾನ್ನ ಇಸ್ಕೊಂಡ್ಬಿಟ್ಟು S2- ಆಗುತ್ತೆ. ಕ್ಲೋರಿನ್ಗೆ ನಾನು ಆಗಲೇ ಹೇಳ್ಕೊಟ್ಟಿದ್ದೆ ಹೇಗೆ 1 ಎಲೆಕ್ಟ್ರಾನ್ ಇಸ್ಕೊಂಡ್ಬಿಟ್ಟು Cl- ಆಗುತ್ತೆ. ಸೊ ಮೆಟಲ್ಗಳು ಏನಾಗ್ತಾ ಇದೆ, ಎಲೆಕ್ಟ್ರಾನ್ನ ಹೊರಗೆ ಕೊಡ್ತಾ ಇದೆ ಅಲ್ವಾ, ಕೊಟ್ಬಿಟ್ಟು ಪಾಸಿಟಿವ್ ಅಯಾನ್ ಆಗ್ತಾ ಇದೆ. ನಾನ್ ಮೆಟಲ್ಸ್ ಇಲ್ಲೆಲ್ಲ ನಾನು ತೋರಿಸಿರೋದು ಎಲೆಕ್ಟ್ರಾನ್ನ ಇಸ್ಕೊಂಡ್ಬಿಟ್ಟು ಏನಾಗ್ತಾ ಇದೆ, ನೆಗೆಟಿವ್ ಅಯಾನ್ಗಳನ್ನ ಆಗ್ತಾ ಇದೆ. ಸೊ ಮೆಟಲ್ಸ್ ಆರ್ ಫಾರ್ಮಿಂಗ್ ಕ್ಯಾಟಯಾನ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಆರ್ ಫಾರ್ಮಿಂಗ್ ಆನಯಾನ್ಸ್. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್. ಏನು, ಆಕ್ಟೇಟ್ ಕಾನ್ಫಿಗರೇಷನ್ ಇಸ್ ಸ್ಟೇಬಲ್ ಫಸ್ಟ್ಲಿ. ಹೇಗೆ ಈ ಮೆಟಲ್ಸ್, ಹೇಗೆ ಈ ನಾನ್ ಮೆಟಲ್ಸ್ ಎಲೆಕ್ಟ್ರಾನ್ನ ಹೇಗೆ ಕೊಡ್ತಾ ಇದೆಯೋ ಅಥವಾ ಇಸ್ಕೊಳ್ತಾ ಇದೆಯೋ, ಕೊಡೋದನ್ನ ಇಸ್ಕೊಂಡ್ಬಿಟ್ಟು ಮಾಡಿಬಿಟ್ಟು ಹೇಗೆ ಅಯಾನ್ ಫಾರ್ಮೇಷನ್ ಆಗ್ತಾ ಇದೆ, ಇದು ವೆರಿ ಇಂಪಾರ್ಟೆಂಟು, ನಿಮಗೆ ಗೊತ್ತಿರಬೇಕು. ಸೊ ನಾವು ಈ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ಸ್ ನೋಡಿದಾಗ ಏನು ಕಲ್ತ್ವಿ, ಮೆಟಲ್ ಕ್ಯಾಟಯಾನ್ ಅಂದರೆ ಏನು, ಪ್ಲಸ್ ಅಲ್ವಾ, ಪಾಸಿಟಿವ್ ಅಯಾನ್. ಮೆಟಲ್ ಕ್ಯಾಟಯಾನ್ ಫಾರ್ಮ್ ಆಗಿಬಿಟ್ಟು ಏನು ಕೊಡ್ತಾ ಇದೆ, ಎಲೆಕ್ಟ್ರಾನ್ನ ಹೊರಗೆ ಕೊಡ್ತಾ ಇದೆ. ನಾನ್ ಮೆಟಲ್ಲು ಎಲ್ಲಿಂದನೋ ಎಲೆಕ್ಟ್ರಾನ್ಗಳನ್ನ ಇಸ್ಕೊಂಡ್ಬಿಟ್ಟು ಏನಾಗ್ತಾ ಇದೆ, ನಾನ್ ಮೆಟಲ್ ಆನಯಾನ್ ಆಗ್ತಾ ಇದೆ. ಆನಯಾನ್ ಅಂದರೆ ಏನು, ನೆಗೆಟಿವ್ ಅಯಾನ್. ಓಕೆ. ಈ ಗಿವ್ ಆ್ಯಂಡ್ ಟೇಕ್ ರಿಲೇಷನ್ಶಿಪ್ ಇದೆಯಲ್ಲ, ಬ್ಯೂಟಿಫುಲ್ ಅಂಡರ್ಸ್ಟ್ಯಾಂಡಿಂಗು ಈ ಮೆಟಲ್ಸು ನಾನ್ ಮೆಟಲ್ಸು. ಒಳ್ಳೆ ಇದು ಮೆಟಲ್ಗಳು ದೋಸೆ ತರ್ತಾ ಇದೆ, ನಾನ್ ಮೆಟಲ್ಗಳು ಚಟ್ನಿ ತರ್ತಾ ಇದೆ ಅನ್ನೋ ಥರ ಇದೊಂದು ಬ್ಯೂಟಿಫುಲ್ ರಿಲೇಷನ್ಶಿಪ್ ಆಗ್ಬಿಟ್ಟು ಈ ಗಿವ್ ಆ್ಯಂಡ್ ಟೇಕ್ ರಿಲೇಷನ್ಶಿಪ್ ಆಗೋದನ್ನು ನಾವು ಅಯಾನಿಕ್ ಬಾಂಡಿಂಗ್ ಅಂತ ಕರಿತೀವಿ. ಸೊ ನೋಡಿ, ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಹ್ಯಾವ್ ಎ ಗಿವ್ ಆ್ಯಂಡ್ ಟೇಕ್ ರಿಲೇಷನ್ಶಿಪ್. ಏನು ಗಿವ್ ಆ್ಯಂಡ್ ಟೇಕು, ದೋಸೆ ಚಟ್ನಿ ಅಲ್ಲ, ಎಲೆಕ್ಟ್ರಾನ್ಗಳನ್ನ ಮೆಟಲ್ಗಳು ಕೊಡ್ತಾ ಇದೆ, ನಾನ್ ಮೆಟಲ್ಗಳು ಇಸ್ಕೊತಾ ಇದೆ. ಈ ಥರ ಕೊಡೋದು ಇಸ್ಕೊಳ್ಳೋದು ಆಗ್ಬಿಟ್ಟು ಏನಾಗ್ತಾ ಇದೆ, ಒಂದು ಅಯಾನಿಕ್ ಬಾಂಡ್ ಅನ್ನೋದು ಫಾರ್ಮ್ ಆಗ್ತಾ ಇದೆ. ಸೊ ದಿಸ್ ಈಸ್ ಹೌ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ರಿಯಾಕ್ಟ್. ಸೊ ಹೇಗೆ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ರಿಯಾಕ್ಟ್, ದೇ ರಿಯಾಕ್ಟ್ ಬೈ ಫಾರ್ಮಿಂಗ್ ಅಯಾನಿಕ್ ಬಾಂಡ್ಸ್. ಅದ್ರ ಡೆಫಿನಿಷನ್ ಏನು, ದ ಕಾಂಪೌಂಡ್ಸ್ formed by the transfer of electrons from a metal to a non-metal are known as ionic compounds or electrovalent compounds. Electrovalent compounds ಏನಕ್ಕೆ ಹೇಳ್ತೀವಿ, because ionic compounds are held together by an electrostatic force of attraction ಅಲ್ವಾ. ಮೆಟಲ್ ಅಯಾನ್ಸ್ ಪಾಸಿಟಿವ್ ಆಗಿದೆ, ನಾನ್ ಮೆಟಲ್ಸ್ ಅಯಾನ್ಸ್ ನೆಗೆಟಿವ್ ಆಗಿದೆ. ಪಾಸಿಟಿವ್ ನೆಗೆಟಿವ್ ಅಟ್ರಾಕ್ಟ್ ಈಚ್ ಅದರ್ ಅಲ್ವಾ. ಈ ಫೋರ್ಸ್ ಆಫ್ ಅಟ್ರಾಕ್ಷನ್ ನಾನು ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಂತ ಹೇಳ್ತೀನಿ. ಸೊ ಇನ್ ದ ಎಂಡ್ ಮತ್ತೆ ಹೌ ಡು ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ರಿಯಾಕ್ಟ್, ಥ್ರೂ ಅಯಾನಿಕ್ ಬಾಂಡಿಂಗ್. ಈ ಮೆಟಲ್ಸು ನಾನ್ ಮೆಟಲ್ಸ್ ರಿಯಾಕ್ಟ್ ಆಗೋ ಕಾಂಪೌಂಡ್ಗಳನ್ನ ನಾನು ಹೇಗೆ ಕರಿತೀನಿ, ಅಯಾನಿಕ್ ಕಾಂಪೌಂಡ್ಸ್ ಅಂತ ಕರಿತೀನಿ.
What are ionic compounds held together by electrostatic force of attraction? So this is ionic bonding. ನಾನು ionic bond ಅಂದರೆ ಏನಂತ ಹೇಳಿದ್ದೆ? The bond formed between a metal cation and a non-metal anion. ಅದು ಕ್ಲಿಯರ್ ಆಗಿದೆಯಲ್ವಾ? ಸೊ ಮೆಟಲ್ ಪಾಸಿಟಿವ್ ಅಯಾನು ಜೊತೆಗೆ ನಾನ್ ಮೆಟಲ್ ನೆಗೆಟಿವ್ ಅಯಾನು ಎರಡು ಅಟ್ರಾಕ್ಟ್ ಆಗಿ ಫಾರ್ಮ್ ಆಗೋ ಬಾಂಡ್ನ ನಾನು ಫಾರ್ಮ್ಸ್ ಇನ್ ಅಯಾನಿಕ್ ಕಾಂಪೌಂಡ್ ಅಂತ ಕ್ಲಿಯರ್ ಆಗಿ ಹೇಳ್ಕೊಟ್ಟಿದ್ದೆ. ಒನ್ ಅಯಾನಿಕ್ ಕಾಂಪೌಂಡ್ ಏನು? NaCl. ನಾವು ಎನ್ಎದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಕ್ಲೋರಿನ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ತುಂಬಾ ಸಲ ನೋಡಿದ್ದೀವಿ ಅಲ್ವಾ? ಸೊ ಈ NaCl ಈ ಅಯಾನಿಕ್ ಕಾಂಪೌಂಡ್ ಹೇಗೆ ಫಾರ್ಮ್ ಆಗುತ್ತೆ ಇದನ್ನು ಅರ್ಥ ಮಾಡ್ಕೊಳ್ಳೋದಿಕ್ಕೆ ಒಂದೇ ಫಸ್ಟು ನಾನು ಈ ಸೋಡಿಯಂ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನು ಠಕ್ಕಾಗಿ ಹೇಳಬೇಕು, 281. ಯಾಕೆ? ಇದು ಅಟಾಮಿಕ್ ನಂಬರು 11. ಏನಾಗ್ತಾ ಇದೆ ಅಂದರೆ ಸೋಡಿಯಮ್ಮು ಒಂದು ಎಲೆಕ್ಟ್ರಾನ್ನ ಹೊರಗೆ ಕೊಟ್ಬಿಟ್ಟು Na ಪ್ಲಸ್ ಕ್ಯಾಟಯಾನ್ನ ಫಾರ್ಮ್ ಮಾಡ್ತಾ ಇದೆ. ಸೊ Na ಪ್ಲಸ್ ಫಾರ್ಮ್ ಮಾಡ್ತು. ಕ್ಲೋರಿನ್ ಇದು ಅಟಾಮಿಕ್ ನಂಬರ್ ಏನು? 17. ಸೊ ಹಾಗಾಗಿ ಇದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನು? 2, 8, 7. ಸೊ ಇದೇನು ಮಾಡ್ತಾ ಇದೆ? ಕ್ಲೋರಿನು ಒಂದು ಎಲೆಕ್ಟ್ರಾನ್ನ ಇಸ್ಕೊಂಡ್ಬಿಟ್ಟು Cl ಮೈನಸ್ ಫಾರ್ಮ್ ಮಾಡ್ತಾ ಇದೆ. ಸೊ ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು, ಹೇಗೆ ಸೋಡಿಯಂ ಕ್ಯಾಟಿಯಾನು ಹೇಗೆ ಕ್ಲೋರಿನ್ ಆನಿಯಾನ್ ಫಾರ್ಮ್ ಆಗ್ತಾ ಇದೆ, ಹೇಗೆ ಏನಕ್ಕೆ ಆಕ್ಟೇಟ್ ಕಂಪ್ಲೀಟ್ ಆಗಬೇಕು ಅಂತ. ಸೊ ಇದು ನಮಗೆ ಗೊತ್ತಿದ್ರೆ ಇವಾಗ ನಾವು ಈ NaCl ಫಾರ್ಮೇಷನ್ನ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಮುಖಾಂತರ ಕಲಿಯೋಣ. ಈ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಅಂದರೆ ಏನಣ್ಣ ಹೇಳ್ಕೊಡ್ತೀನಿ ನೋಡಿ. ಸೊ ಎಲಿಮೆಂಟ್ ಹೆಸರನ್ನ ಬರೀರಿ. ಎಲಿಮೆಂಟ್ ಹೆಸರನ್ನ ಬರೆದ್ಬಿಟ್ಟು ಅದು ಸುತ್ತಮುತ್ತ ಅದ್ರದ್ದು ವೇಲೆನ್ಸ್ ಎಲೆಕ್ಟ್ರಾನ್ಗಳನ್ನ ಡಾಟ್ ಮುಖಾಂತರ ಅಥವಾ ಕ್ರಾಸ್ ಮುಖಾಂತರ ತೋರಿಸಿ. ಸೊ ಈ ಸೋಡಿಯಂದು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟು? ಒಂದೇ ಒಂದು. ಸೊ ಈ ಒಂದೇ ಒಂದನ್ನ ನಾನಿಲ್ಲಿ ಡಾಟ್ ಆಗಿ ಬರಿತೀನಿ. ಕ್ಲೋರಿನ್ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಏನು? ಎಷ್ಟು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆ? 7, ಕರೆಕ್ಟಾ? ಸೊ ಈ 7 ಎಲೆಕ್ಟ್ರಾನ್ಸ್ನ ತೋರಿಸಿ. ನಾನು ಕ್ಲೋರಿನ್ದಕ್ಕೆ ಕ್ರಾಸ್ನ ತೋರಿಸ್ತಾ ಇದ್ದೀನಿ. ಓಕೆ, ಸೋಡಿಯಂದ ಎಲೆಕ್ಟ್ರಾನು ಡಾಟ್ ಆಗಿದೆ, ಕ್ಲೋರಿನ್ ಎಲೆಕ್ಟ್ರಾನ್ಗಳು ಕ್ರಾಸ್ ಆಗಿ ಇದೆ. ಸೊ 7 ಎಲೆಕ್ಟ್ರಾನ್ಸ್ ಇದೆ. ಈಗೇನಾಗುತ್ತೆ, ಈ ಸೋಡಿಯಮ್ಮು ಅಯಾನಿಕ್ ಬಾಂಡ್ ಗಿವ್ ಆ್ಯಂಡ್ ಟೇಕ್ ರಿಲೇಷನ್ಶಿಪ್ ಬಿಟ್ವೀನ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಅಂದಿದೆಯಲ್ವಾ? ಸೊ ಅದೇ ಸೋಡಿಯಮ್ ಈಸ್ ಗಿವಿಂಗ್, ದಾನ ಮಾಡ್ತಾ ಇದೆ ಇದಕ್ಕೆ. ಸೊ ಇವೆರಡು ದಾನ ಮಾಡಿದಾಗ ಏನು ಫಾರ್ಮ್ ಆಗುತ್ತೆ? NaCl ಅಯಾನಿಕ್ ಕಾಂಪೌಂಡ್ ಫಾರ್ಮ್ ಆಗುತ್ತೆ. ಹೇಗೆ? ಎಲೆಕ್ಟ್ರಾನ್ ಕೊಟ್ಟಾಗ ಸೋಡಿಯಂ ಏನಾಯಿತು? Na ಪ್ಲಸ್ ಆಯಿತು. Cl ಮೈನಸ್ ಹೇಗಾಯಿತು? ಸೋಡಿಯಂ ಹತ್ರ ಇದ್ದಿದ್ದು ಎಲೆಕ್ಟ್ರಾನ್ನ ಇಸ್ಕೊಂಡ್ಬಿಟ್ಟು Cl ಒಂದೇ ಒಂದು ಎಲೆಕ್ಟ್ರಾನ್ ಸೋಡಿಯಮ್ಮಿಂದ ಇಸ್ಕೊಂಡಿದೆಯಲ್ವಾ, ಹೀಗೆ ಇಸ್ಕೊಂಡ್ಬಿಟ್ಟು Cl ಮೈನಸ್ ಆಯಿತು. ಸೊ ನೋಡಿ, Na ಪ್ಲಸ್ ಏನು? Na ಪ್ಲಸ್ Cl minus. So this is the ionic compound NaCl. ಯಾವ ಬಾಂಡು? ಅಯಾನಿಕ್ ಬಾಂಡ್. ನೆಕ್ಸ್ಟ್ ಎಕ್ಸಾಂಪಲ್ ಯಾವ್ದು ನೋಡೋಣ? MgCl2 ಎಕ್ಸಾಂಪಲ್ ನೋಡೋಣ. ಇದು ಹೇಗೆ ಅಯಾನಿಕ್ ಬಾಂಡ್ ಫಾರ್ಮ್ ಆಗುತ್ತೆ, ಹೇಗೆ ಅಯಾನಿಕ್ ಕಾಂಪೌಂಡ್ ಆಗುತ್ತೆ, ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೂ ಫಸ್ಟ್ ಏನು ಗೊತ್ತಿರಬೇಕು? ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ಗಳು ಗೊತ್ತಿರಬೇಕು. ಸೊ ಮೆಗ್ನೀಷಿಯಮ್ ಅಟಾಮಿಕ್ ನಂಬರ್ ಏನು? 12. ಸೊ ಅದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹೇಗಿರುತ್ತೆ? ಫಸ್ಟ್ರಲ್ಲಿ 2, ಸೆಕೆಂಡ್ರಲ್ಲಿ 8, ಲಾಸ್ಟ್ ಒನ್ನಲ್ಲಿ ಮತ್ತೆ 2. ಸೊ 2 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆ. ಸೊ ಈ ಮೆಗ್ನೀಷಿಯಮ್ ಏನು ಮಾಡ್ತಾನೆ ಇವನು? ಮೆಗ್ನೀಷಿಯಮ್ಮು 2 ಎಲೆಕ್ಟ್ರಾನ್ನ ದಾನ ಮಾಡಿಬಿಟ್ಟು Mg2+ನ ಫಾರ್ಮ್ ಮಾಡ್ತಾ ಇದೆ. ಓಕೆ, ಸೊ ಹೇಗೆ ಮೆಗ್ನೀಷಿಯಮ್ ಯಾವ ಅಯಾನ್ ಫಾರ್ಮ್ ಮಾಡ್ತಾ ಇದೆ? Mg2+. ಕ್ಲೋರಿನ್ ಆನ್ ದಿ ಅದರ್ ಹ್ಯಾಂಡ್, ಕ್ಲೋರಿನ್ ಅಟಾಮಿಕ್ ನಂಬರ್ ನಮಗೆ ಗೊತ್ತೇ ಇದೆ 17, ಅದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 2, 8, 7. ಇದು ನಮಗೆ ಗೊತ್ತೇ ಇದೆ. ಮೆಗ್ನೀಷಿಯಮ್ 2 ಎಲೆಕ್ಟ್ರಾನ್ ಕೊಡ್ತಾ ಇದೆ ಅಂದ್ಬಿಟ್ಟು ಕ್ಲೋರಿನ್ 2 ಎಲೆಕ್ಟ್ರಾನ್ ಇಸ್ಕೊಳ್ಳೋಕ್ಕಾಗಲ್ಲ. ಓಕೆ, ಎಷ್ಟು ಎಲೆಕ್ಟ್ರಾನ್ ಕೊಡ್ಬೋದು, ಎಷ್ಟು ಎಲೆಕ್ಟ್ರಾನ್ ಇಸ್ಕೊಳ್ಬೋದು, ಡಿಪೆಂಡ್ಸ್ ಆನ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಓಕೆ, ಒಂದು ಕ್ಲೋರಿನಿಗೆ ಇಸ್ಕೊಳ್ಳೋಕ್ಕಾಗೋದು ಒಂದೇ ಒಂದು ಎಲೆಕ್ಟ್ರಾನ್ ಮಾತ್ರ. ಇದು ನೀವು ವೆರಿ ಇಂಪಾರ್ಟೆಂಟ್. ಮೆಗ್ನೀಷಿಯಮ್ 2 ಕೊಡ್ತಾ ಇದೆ ಅಂತ ನೀವು 2 ಎಲೆಕ್ಟ್ರಾನ್ಸ್ಗಳನ್ನ ನೀವು ಆ್ಯಡ್ ಮಾಡಿಬಿಡೋಕ್ಕಾಗಲ್ಲ. ಸೊ ಕ್ಲೋರಿನ್ ಏನು ಮಾಡ್ತಾ ಇದೆ? ಕ್ಲೋರಿನ್ ಒಂದು ಎಲೆಕ್ಟ್ರಾನ್ನ ಇಸ್ಕೊಂಡ್ಬಿಟ್ಟು Cl ಮೈನಸ್ ಫುಲ್ ಆಗ್ತಾ ಇದೆ. ಸೊ ದಿಸ್ ಈಸ್ ಹೌ ಕ್ಲೋರಿನ್ ಅದ್ರ ರಿಕ್ವೈರ್ಮೆಂಟ್ಸ್ ಫುಲ್ಫಿಲ್ ಮಾಡ್ಕೊತಾ ಇದೆ, ಮೆಗ್ನೀಷಿಯಮ್ಮು ಅದ್ರ ರಿಕ್ವೈರ್ಮೆಂಟ್ಸ್ನ ಫುಲ್ಫಿಲ್ ಮಾಡ್ಕೊತಾ ಇದೆ. ಈಗ ಪ್ರಶ್ನೆ,
ಮೆಗ್ನೀಷಿಯಮ್ 2 ಎಲೆಕ್ಟ್ರಾನ್ ಹೊರಗೆ ಕೊಡ್ತಾ ಇದೆ, ಕ್ಲೋರಿನು ಬರೀ 1 ಎಲೆಕ್ಟ್ರಾನ್ ಇಸ್ಕೊತಾ ಇದೆ. ಏನಾಗಬೇಕು? ಸೊ ಮೆಗ್ನೀಷಿಯಮ್ ಸ್ಮಾರ್ಟ್ ಫೆಲೋ ಏನು ಮಾಡ್ತಾನೆ, ಒಂದು ಎಲೆಕ್ಟ್ರಾನ್ನ ಬೇರೆ ಬೇರೆ ಕ್ಲೋರಿನ್ ಆಟಮ್ಗೆ ಕೊಡುತ್ತೆ. ಸೊ 2 ಸೆಪರೇಟ್ ಕ್ಲೋರಿನ್ ಆಟಮ್ಸ್ಗೆ ಕೊಡ್ತಾ ಇದೆ. ಸೊ ನೋಡಿ, ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಮತ್ತೆ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಬರೆಯೋಣ. ಮೆಗ್ನೀಷಿಯಮ್ ಎಷ್ಟು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆ? 2, ಕರೆಕ್ಟಾ? ಸೊ 2 ವೇಲೆನ್ಸ್ ಎಲೆಕ್ಟ್ರಾನ್ಗಳನ್ನ ನಾನು ಹೀಗೆ ತೋರಿಸ್ತೀನಿ. ನಾನು ಇದನ್ನು ಡಾಟನ್ನು ಎಲ್ಲಿ ಬರೆಯೋದು ಮುಖ್ಯ ಇಲ್ಲ, ಜಸ್ಟ್ ಎಲಿಮೆಂಟ್ ಹೆಸರು ಬರೆದ್ಬಿಟ್ಟು ಅದ್ರ ಪಕ್ಕ ಅದರ ಎಲೆಕ್ಟ್ರಾನ್ಸ್ನ ತೋರಿಸ್ಬೇಕು. ಓಕೆ, ಕ್ಲೋರಿನು 2 ಕ್ಲೋರಿನ್ ಆಟಮಿಗೆ ಡೊನೇಟ್ ಮಾಡ್ತಾ ಇರೋದ್ರಿಂದ ಅದ್ರದ್ದು ಎಲೆಕ್ಟ್ರಾನ್ಗಳನ್ನ ನಾನು ಕ್ರಾಸ್ ಮುಖಾಂತರ ತೋರಿಸ್ತೀನಿ. 1 2 3 4 5 6 7. ಓಕೆ, ಇನ್ನೊಂದು ಕ್ಲೋರಿನ್ ಆಟಮ್ನ ಇಲ್ಲಿ ಬರಿತೀನಿ. ಸೊ ಮೆಗ್ನೀಷಿಯಮ್ ಏನು ಮಾಡ್ತಾ ಇದೆ, 1 ಎಲೆಕ್ಟ್ರಾನ್ನ ಈ ಕ್ಲೋರಿನ್ ಆಟಮಿಗೆ ದಾನ ಮಾಡ್ತಾ ಇದ್ದಾನೆ, ಇನ್ನೊಂದು ಎಲೆಕ್ಟ್ರಾನ್ನ ಈ ಕ್ಲೋರಿನ್ ಆಟಮ್ಗೆ ಡೊನೇಟ್ ಮಾಡ್ತಾ ಇದೆ. ಇದೇ ತಾನೇ ಗಿವ್ ಆ್ಯಂಡ್ ಟೇಕ್ ರಿಲೇಷನ್ಶಿಪ್ಪು. ಹೀಗಾದಾಗ ನಮಗೆ ನಮ್ಮ ಅಯಾನಿಕ್ ಕಾಂಪೌಂಡ್ ಸಿಗುತ್ತೆ. ಯಾವ ಅಯಾನಿಕ್ ಕಾಂಪೌಂಡು? Mg2+ ತಾನೆ, ಯಾಕೆ? 2 ಎಲೆಕ್ಟ್ರಾನ್ ಹೊರಗೆ ಕೊಟ್ಟಿರೋದ್ರಿಂದ. ಸೊ ನಾನು ಈ ಮೆಟಲ್ಗೆ ನಾನು ರೌಂಡ್ ಬ್ರ್ಯಾಕೆಟ್ ಬರಿತೀನಿ. ಓಕೆ, ಮತ್ತು ಈ ಕ್ಲೋರಿನ್ಗೆ ಸ್ಕ್ವೇರ್ ಬ್ರ್ಯಾಕೆಟ್ ತೋರಿಸ್ಬಿಟ್ಟು ಒಂದು ಎಲೆಕ್ಟ್ರಾನ್ ಎಲ್ಲಿಂದ ಬಂದಿದೆ? ಮೆಗ್ನೀಷಿಯಮಿಂದ ಬಂದಿರೋದನ್ನ ಡಾಟ್ ಆಗಿ ತೋರಿಸ್ತೀನಿ. ಸೈನ್ ಏನು? Cl- ಬಟ್ 2 ಕ್ಲೋರಿನ್ ಆಟಮ್ ಇರೋದ್ರಿಂದ ನಾನು ಏನು ಬರೀಬೇಕು? 2 ಅಂತ ಬರೀಬೇಕು. ಸೊ ಹಾಗೆ ನಮಗೆ Mg2+ Cl- ಟೇಕನ್ ಟ್ವೈಸ್ ಬಂತು. ಸೊ ದಿಸ್ ಈಸ್ MgCl2. ಇದು ಫಾರ್ಮೇಷನ್ ಆಫ್ MgCl2. ಇವಾಗ ನಾನು NaClಗೆ ತೋರಿಸ್ದೆ, MgCl2ಗೆ ತೋರಿಸ್ದೆ. ನಿಮಗೆ ಹೋಮ್ವರ್ಕು ಇದಕ್ಕೆ ಟ್ರೈ ಮಾಡಿ. ನೀವು ಈ ಥರ ಎಕ್ಸ್ಪ್ಲನೇಷನ್ನ AlCl3ಗೆ ಟ್ರೈ ಮಾಡಿ. ಹೇಗಾಗತ್ತೆ? ಪಾಸ್ ಮಾಡಿ ಟ್ರೈ ಮಾಡಿ. ನೀವು ಹೇಗಾಗತ್ತೆ ಅಂದರೆ, ಅಲ್ಯೂಮಿನಿಯಮ್ಮು ಅದ್ರ ಕಾನ್ಫಿಗರೇಷನ್ ಅಲ್ಯೂಮಿನಿಯಮ್ದು 2,8,3 ಅಟಾಮಿಕ್ ನಂಬರ್ 13 ತಾನೆ. ಸೊ ಅಲ್ಯೂಮಿನಿಯಂ ಏನು ಮಾಡುತ್ತೆ, ಒಂದು ಎಲೆಕ್ಟ್ರಾನ್ನ 3 ಸೆಪರೇಟ್ ಕ್ಲೋರಿನ್ ಆಟಮ್ಗೆ ಒಂದು ದಾನ ಮಾಡುತ್ತೆ. ಸೊ ಹಾಗಾಗಿ ನಮಗೆ Al3+ Cl- 3 ಟೈಮ್ಸ್ ನಮಗೆ ಸಿಗತ್ತೆ. ಸೊ ದಿಸ್ ಇಸ್ ದ ಫಾರ್ಮೇಷನ್ ಆಫ್ AlCl3. ಸೊ ಇದೆಲ್ಲ ನಾವು ನೋಡಿದ್ರೆ ನಮಗೆ ಫಾರ್ಮೇಷನ್ ಆಫ್ ಅಯಾನಿಕ್ ಬಾಂಡ್, ಫಾರ್ಮೇಷನ್ ಆಫ್ ಅಯಾನಿಕ್ ಕಾಂಪೌಂಡ್ ಅರ್ಥ ಆಯಿತು. ನಮಗೆ ಅಯಾನಿಕ್ ಬಾಂಡು ಮತ್ತು ಅಯಾನಿಕ್ ಕಾಂಪೌಂಡ್ ಬಗ್ಗೆ ಕಲ್ತ ಮೇಲೆ ನೆಕ್ಸ್ಟ್ ಏನು, ಈ ಪ್ರಾಪರ್ಟೀಸ್ ಆಫ್ ಅಯಾನಿಕ್ ಕಾಂಪೌಂಡ್ಸ್ ಏನು ಅನ್ನೋದನ್ನು ನೋಡೋಣ. ಫಸ್ಟ್ ಒನ್ ಏನು? ಫಿಸಿಕಲ್ ನೇಚರ್. ಈ ಅಯಾನಿಕ್ ಕಾಂಪೌಂಡ್ಸು ದೇ ಆರ್ ಹಾರ್ಡ್ ಸಾಲಿಡ್ಸ್, ಗಟ್ಟಿಯಾಗಿರೋ ಸಾಲಿಡ್ಗಳು. ಓಕೆ, ಗಟ್ಟಿಯಾಗಿದ್ರೂ ಏನಾಗುತ್ತೆ, ದೇ ಬ್ರಿಟಲ್ ಆ್ಯಂಡ್ ಬ್ರೇಕ್ ಈಸಿಲಿ. ಬೆಸ್ಟ್ ಎಕ್ಸಾಂಪಲ್ ನಮಗೆ ಸಿಗೋ ಸಾಲ್ಟು ಕಲ್ಲುಪ್ಪು. ಓಕೆ, ಅದು ಒಂದು ಹಾರ್ಡ್ ಸಾಲಿಡ್ ಆಗಿದ್ರು ನಾನು ಅದನ್ನು ಚೂರು ಫೋರ್ಸ್ ಹಾಕಿದ್ರು ಬೇಗ ಬ್ರಿಟಲ್ ಆಗಿ ಪುಡಿ ಆಗಿಬಿಡುತ್ತೆ. ಮೆಜಾರಿಟಿ ಆಫ್ ದ ಅಯಾನಿಕ್ ಕಾಂಪೌಂಡ್ಸು ಸಾಲ್ಟ್ಸ್ ಆಗಿರೋದ್ರಿಂದ, ಏನೇ ಸಾಲ್ಟ್ ನೋಡಿ ನಿಮ್ಮ ಲ್ಯಾಬಲ್ಲಿ ಹೋಗಿ ನೋಡಿ, FeSO4, NaCl, AlCl3, ಈ ಎಲ್ಲ ಸಾಲ್ಟ್ಗಳು ಪುಡಿ ಆಗಿರುತ್ತಲ್ವ, ಅದನ್ನೇ ನಾನಿಲ್ಲಿ ಬ್ರಿಟಲ್ ಆ್ಯಂಡ್ ಬ್ರೇಕ್ ಈಸಿಲಿ ಅಂತ ತೋರಿಸಿದ್ದೀನಿ. ನೆಕ್ಸ್ಟು ಮೆಲ್ಟಿಂಗ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ಸ್. ಈ ಅಯಾನಿಕ್ ಕಾಂಪೌಂಡ್ಸ್ ಹ್ಯಾವ್ ಹೈ ಮೆಲ್ಟಿಂಗ್ ಪಾಯಿಂಟ್ಸ್ ಆ್ಯಂಡ್ ಹೈ ಬಾಯ್ಲಿಂಗ್ ಪಾಯಿಂಟ್ಸ್. ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಾನು ನೋಡಿ ಇಲ್ಲಿ ಅದ್ರದ್ದು ಮೆಲ್ಟಿಂಗ್ ಪಾಯಿಂಟ್ನ ಕೆಲ್ವಿನಲ್ಲಿ ಇಲ್ಲಿ ತೋರಿಸಿದ್ದೀನಿ. ಓಕೆ, ಸೊ ನೀವು ಪಾಸ್ ಮಾಡಿಬಿಟ್ಟು ಈ ಟೇಬಲನ್ನು ಅಬ್ಸರ್ವ್ ಮಾಡಿದ್ರೆ NaCl ಮೆಲ್ಟಿಂಗ್ ಪಾಯಿಂಟ್ ಎಷ್ಟು? 1074 ಕೆಲ್ವಿನ್. ಓಕೆ, ಬಾಯ್ಲಿಂಗ್ ಪಾಯಿಂಟ್ ಎಷ್ಟು? 1686 ಕೆಲ್ವಿನ್. ಸಿಕ್ಕಾಪಟ್ಟೆ ಹೈ ಬಾಯ್ಲಿಂಗ್ ಪಾಯಿಂಟು, ಸಿಕ್ಕಾಪಟ್ಟೆ ಹೈ ಮೆಲ್ಟಿಂಗ್ ಪಾಯಿಂಟ್. ಓಕೆ, ಸೊ ಇದು ಸೆಕೆಂಡ್ ಪ್ರಾಪರ್ಟಿ ಆಫ್ ಅಯಾನಿಕ್ ಕಾಂಪೌಂಡ್ಸ್. ಈಗ ನಿಮಗೆ ಬರೋ ಪ್ರಶ್ನೆ, ಏನಕ್ಕಣ್ಣ ವೈ ಡು ಅಯಾನಿಕ್ ಕಾಂಪೌಂಡ್ಸ್ ಏನಕ್ಕೆ ಹಾರ್ಡು, ಏನಕ್ಕೆ ವೈ ಡು ದೇ ಹ್ಯಾವ್ ಹೈ ಮೆಲ್ಟಿಂಗ್ ಪಾಯಿಂಟ್, ಹೈ ಬಾಯ್ಲಿಂಗ್ ಪಾಯಿಂಟ್? ನಾನು ಏನು ಹೇಳಿದ್ದೆ ಅಯಾನಿಕ್ ಬಾಂಡ್ ಬಗ್ಗೆ? ಇಟ್ ಈಸ್ ದ ಬಾಂಡ್ ಬಿಟ್ವೀನ್ ಅ ಮೆಟಲ್ ಕ್ಯಾಟಿಯಾನ್ ಆ್ಯಂಡ್ ಅ ನಾನ್ ಮೆಟಲ್ ಆನಯಾನ್. ಪ್ಲಸ್ ಮೈನಸ್, ಪಾಸಿಟಿವ್ ಚಾರ್ಜ್, ನೆಗೆಟಿವ್ ಚಾರ್ಜ್, ಅಟ್ರಾಕ್ಟ್ ಆಗ್ತಾ ಇರೋ ಫೋರ್ಸ್ ತುಂಬ ಸ್ಟ್ರಾಂಗ್ ಆಗಿರುತ್ತಲ್ವಾ. ಈ ಸ್ಟ್ರಾಂಗ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರೋದ್ರಿಂದ ನಾನು ಅದನ್ನು ಮೆಲ್ಟ್ ಮಾಡಬೇಕು ಅಥವಾ ಬಾಯ್ಲ್ ಮಾಡಬೇಕು ಅಂದರೆ
ಸಿಕ್ಕಾಪಟ್ಟೆ ಹೀಟ್ ಎನರ್ಜಿ, ತುಂಬ ಎನರ್ಜಿ ಕೊಡಬೇಕು. ಯಾಕೆ? ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಇಸ್ ವೆರಿ ಸ್ಟ್ರಾಂಗ್. ಬನ್ನಿ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಅಯಾನಿಕ್ ಕಾಂಪೌಂಡ್ಸ್ನ ಕಂಟಿನ್ಯೂ ಮಾಡೋಣ. ನೆಕ್ಸ್ಟ್ ಒನ್ ಯಾವುದು? ಸಾಲ್ಯುಬಿಲಿಟಿ. ಸಾಲ್ಯುಬಿಲಿಟಿ ಅಂದರೆ ಏನು? ನಾನು ಯಾವುದೋ ಒಂದು ಸಾಲ್ವೆಂಟಲ್ಲಿ ಹಾಕಿದಾಗ ಅದು ಕರಗತ್ತಾ ಇಲ್ವಾ ಅನ್ನೋದು. ಓಕೆ, ಅಯಾನಿಕ್ ಕಾಂಪೌಂಡ್ಸ್ ಆರ್ ಸಾಲ್ಯುಬಲ್ ಇನ್ ವಾಟರ್. ಇದನ್ನೇ ನಾನು ಆಸಿಡ್ಸ್, ಬೇಸಿಸ್ ಆ್ಯಂಡ್ ಸಾಲ್ಟ್ಸಲ್ಲಿ ಅಯೋನೈಸಬಲ್ ಅಂತ ಹೇಳಿದ್ದೆ, ಜ್ಞಾಪಕ ಇದೆಯಾ? ಈ ಅಯಾನಿಕ್ ಕಾಂಪೌಂಡ್ಗಳು ನೀರಲ್ಲಿ ಅಯಾನ್ನ ಬಿಟ್ಕೊಳ್ಳೋದ್ರಿಂದ ದೇ ಆರ್ ಸಾಲ್ಯುಬಲ್ ಇನ್ ವಾಟರ್. ಬೇರೆ ಸಾಲ್ವೆಂಟ್ಸು, ಈ ಕೆರೋಸಿನು, ಪೆಟ್ರೋಲು, ಓಕೆ, ಆಲ್ಕೋಹಾಲು, ಇವೆಲ್ಲ ನಾವು ಆರ್ಗ್ಯಾನಿಕ್ ಸಾಲ್ವೆಂಟ್ ಅಥವಾ ನಾನ್ ಅಯಾನಿಕ್ ಸಾಲ್ವೆಂಟ್ ಅಂತ ಕರಿತೀವಿ. ಅದರಲ್ಲಿ ಅಯಾನಿಕ್ ಕಾಂಪೌಂಡ್ಗಳು ಅಯಾನ್ಸ್ನ ಬಿಟ್ಕೊಡಲ್ಲ. ಹಾಗಾಗಿ ದೇ ಡು ನಾಟ್ ಡಿಸಾಲ್ವ್. ಹಾಗಾಗಿ ದೇ ಆರ್ ಇನ್ಸಾಲ್ಯುಬಲ್ ಇನ್ ಸಾಲ್ವೆಂಟ್ಸ್ ಸಚ್ ಆಸ್ ಕೆರೋಸಿನ್, ಪೆಟ್ರೋಲ್. ಬಟ್ ಇಂಪಾರ್ಟೆಂಟ್ ಏನು? ದೇ ಆರ್ ಸಾಲ್ಯುಬಲ್ ಇನ್ ವಾಟರ್. ಕಂಡಕ್ಷನ್ ಆಫ್ ಎಲೆಕ್ಟ್ರಿಸಿಟಿ. ದೇ ಡೋಂಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಇನ್ ಸಾಲಿಡ್ ಸ್ಟೇಟ್. ಬರೀ ಸಾಲಿಡ್ ಸ್ಟೇಟಲ್ಲಿದ್ದರೆ ಅದು ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡಲ್ಲ. ಯಾಕೆ? ಎಲೆಕ್ಟ್ರಿಸಿಟಿ ಕಂಡಕ್ಷನ್ ಆಗಬೇಕು ಅಂದರೆ ಏನು ಬೇಕು ನಮಗೆ? ಮೋಸ್ಟ್ ಇಂಪಾರ್ಟೆಂಟ್ ಏನು? ಚಾರ್ಜಸ್ ಇದ್ರೇ ತಾನೇ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡೋದು. ಸಾಲಿಡ್ ಸ್ಟೇಟಲ್ಲಿ ಏನಾಗಿದೆ, ಈ ಟೈಟ್ ಫೋರ್ಸ್, ಈ ಹೈ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆಫ್ ಇಂಟ್ರಾಕ್ಷನಿಂದ ಈ ಫ್ರೀ ಚಾರ್ಜಸ್ಗಳು ಇರಲ್ಲ. ಓಕೆ, ಸೋಡಿಯಂ ಇದ್ದಿದ್ದು ಎಲೆಕ್ಟ್ರಾನ್ ಆಗಲೇ ಡೊನೇಟ್ ಮಾಡಾಗೋಯ್ತು, ಕ್ಲೋರಿನು ಇಸ್ಕೊಂಡು ಆಗೋಯ್ತು, ಟೈಟಾಗೆ ಒಂದಕ್ಕೊಂದು ಕೂಡ್ಕೊಂಡಿದೆ. ಸೊ ಫ್ರೀ ಆಗಿ ಯಾವ ಚಾರ್ಜ್ಗಳು ಇಲ್ಲ, ಯಾವ ಚಾರ್ಜ್ ಪಾರ್ಟಿಕಲ್ಸು ಫ್ರೀ ಆಗಿಲ್ಲ. ಬಟ್ ನಾನು ಇದನ್ನೇ, ಈ ಸಬ್ಸ್ಟೆನ್ಸ್ನ ನಾನು, ಈ ಅಯಾನಿಕ್ ಕಾಂಪೌಂಡ್ನ ಮೋಲ್ಟೆನ್ ಸ್ಟೇಟ್ ಅಂದರೆ ತುಂಬ ಹೈ ಹೀಟ್ ಕೊಟ್ಬಿಟ್ಟು ಮೆಲ್ಟ್ ಮಾಡಿದ್ರೆ, ಅಥವಾ ನೀರಲ್ಲಿ ಡಿಸಾಲ್ವ್ ಮಾಡಿಬಿಟ್ಟು ಏಕ್ವಿಯಸ್ ಸ್ಟೇಟ್ ಮಾಡಿದ್ರೆ, ಮೋಲ್ಟೆನ್ ಸ್ಟೇಟಲ್ಲಿ ಏನಾಗುತ್ತೆ, ನಾನು ತುಂಬ ಎನರ್ಜಿ ಕೊಡ್ತಾ ಇರೋದ್ರಿಂದ ಬಾಂಡ್ ಬ್ರೇಕ್ ಆಗುತ್ತೆ. NaCl ಇದ್ದಿದ್ದು ಮತ್ತೆ Na+Cl- ಆಗುತ್ತೆ. ಚಾರ್ಜಸ್ ಸಿಕ್ತು ತಾನೆ. ಇದನ್ನು ನಾನು ಏಕ್ವಿಯಸ್ ಸ್ಟೇಟಲ್ಲಿ ನೀರಲ್ಲಿ ಹಾಕಿದಾಗ Na+ ಅಯಾನು Cl- ಅಯಾನ್ ಆಯಿತು ತಾನೆ. ಈ ಚಾರ್ಜಸ್ ಮತ್ತೆ ಇದ್ದಾಗ, ವೆನ್ ದೇ ಹ್ಯಾವ್ ಚಾರ್ಜಸ್, ಎಲೆಕ್ಟ್ರಿಸಿಟಿ ಕಂಡಕ್ಷನ್ ಆಗುತ್ತೆ. ಕರೆಕ್ಟಾ? ಸೊ ಸಾಲಿಡ್ ಸ್ಟೇಟಲ್ಲಿ ಇದ್ದಾಗ ಒಂದಕ್ಕೊಂದು ಕೂಡ್ಕೊಂಡಿರೋದ್ರಿಂದ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡಲ್ಲ. ಬಟ್ ಅಯಾನಿಕ್ ಕಾಂಪೌಂಡ್ಸ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಇನ್ ಮೋಲ್ಟೆನ್ ಸ್ಟೇಟ್ ಆರ್ ಏಕ್ವಿಯಸ್ ಸ್ಟೇಟ್. ಸೊ ಇದ್ರ ಬಗ್ಗೆ ನಿಮಗೆ ಗಮನ ಇರಬೇಕು. ಸೊ ದೀಸ್ ಆರ್ ದ ಪ್ರಾಪರ್ಟೀಸ್ ಆಫ್ ಅಯಾನಿಕ್ ಕಾಂಪೌಂಡ್ಸ್. ಸೊ ನಾವು ಮೆಟಲ್ಸ್ದು ಫಿಸಿಕಲ್ ಪ್ರಾಪರ್ಟೀಸು ನೋಡಿದ್ವಿ, ಕೆಮಿಕಲ್ ಪ್ರಾಪರ್ಟೀಸು ನೋಡಿದ್ವಿ ಅಲ್ವಾ? ಅಯಾನಿಕ್ ಬಾಂಡ್ಸು, ಅಯಾನಿಕ್ ಕಾಂಪೌಂಡ್ಸು, ಅದು ಇದು ಎಲ್ಲ ಕಲ್ತಾಯಿತು. ಇವಾಗ ಮೇಯ್ನು, ಅಣ್ಣ ಮೆಟಲ್ ಹೇಗೆ ಸಿಗತ್ತೆ, ಎಲ್ಲಿಂದ ಸಿಗತ್ತೆ ಅಲ್ವಾ? ಇದನ್ನೆಲ್ಲ ನಾವು ಅರ್ಥ ಮಾಡ್ಕೊಬೇಕಂದ್ರೆ ಏನು ಓದಬೇಕು? ಮೆಟಲರ್ಜಿ. ಈ ಚಾಪ್ಟರಲ್ಲಿ ಇದು ತುಂಬ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಓಕೆನಾ? ಸೊ ಫಸ್ಟ್ ಆಫ್ ಆಲು ನಿಮಗೆ ಜ್ಞಾಪಕ ಇದೆಯಾ, ನಾನು ಈ ಚಾಪ್ಟರ್ ಶುರು ಮಾಡಿದಾಗ್ಲೇ ಈ ಮೆಟಲ್ ಅನ್ನೋ ಪದ ಮೆಟಲಾನ್, ಈ ಗ್ರೀಕ್ ವರ್ಡ್ ಮೆಟಲಾನ್ ಇಂದ ಬಂದಿದೆ ಅಂತ ಹೇಳಿದೆ. ಈ ಮೆಟಲಾನ್ ಅರ್ಥ ಏನು? ಸಮಥಿಂಗ್ ದಟ್ ಈಸ್ ಎಕ್ಸ್ಕವೇಟೆಡ್ ಫ್ರಮ್ ದ ಅರ್ತ್ಸ್ ಸರ್ಫೇಸ್. ಅಂದರೆ ಈ ಭೂಮಿನ ಅಗ್ದಾಗ ಸಿಗೋ ಪದಾರ್ಥ ಮೆಟಲ್ ಅಂತ ನಾವು ಕರಿತೀವಿ ಅಂತ ಹೇಳಿದ್ದೆ. ಓಕೆನಾ? ಸೊ ನಾನು ಯಾವುದಾದ್ರು ಬಿಲ್ಡಿಂಗ್ ಕಟ್ಟೋದಾಗಲಿ, ಕಾರ್ ಕಟ್ಟೋದಾಗಲಿ, ಬೈಕ್ ಕಟ್ಟೋದಾಗಲಿ ಏನು ಬೇಕು? ಈ ಮೆಟಲ್ ಬೇಕು. ಈ ಮೆಟಲ್ ಹೇಗೆ ಸಿಗತ್ತೆ? ಈ ಮೆಟಲರ್ಜಿ ಪ್ರಾಸೆಸ್ ಮುಖಾಂತರ. ಓಕೆ, ಸೊ ಈ ಮೆಟಲರ್ಜಿ ಬಗ್ಗೆ ನಾವು ಇನ್ನೂ ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಕೆಲವು ಬೇಸಿಕ್ ಟರ್ಮಿನಾಲಜೀಸ್ನ ಕಲಿಯೋಣ. ಏನು ಈ ಬೇಸಿಕ್ ಟರ್ಮಿನಾಲಜೀಸ್? ಓಕೆ, ಫಸ್ಟ್ ಆಫ್ ಆಲ್ ಈ ಮೆಟಲ್ಗಳು ಹೇಗೆ ಸಿಗತ್ತೆ? ಕಾಂಪೌಂಡ್ಸ್ ಆಫ್ ಮೆಟಲ್ಸ್ ತಾನೇ. ಸೊ ಈ ಮೆಟಲ್ ಕಾಂಪೌಂಡ್ಸ್ ಎಲ್ಲೆಲ್ಲಿದೆ? ಸಮುದ್ರದಲ್ಲಿ, ಸಿ ವಾಟರಲ್ಲಿ ಸಾಲ್ಟ್ಸ್ ಆಫ್ ಮೆಗ್ನೀಷಿಯಮ್ಮು, ಸಾಲ್ಟ್ಸ್ ಆಫ್ ಸೋಡಿಯಮ್ಮು, NaCl, MgSO4, ಅದು ಇದು ಸಾಲ್ಟ್ಗಳೆಲ್ಲ ಇದೆ. ಬಟ್ ನಮಗೆ ಎಲ್ಲಿಂದ ನಾವು ತೆಗೆಯೋದು ಮೆಟಲ್ಗಳನ್ನ? ಮೇನ್ಲಿ ಮಿನರಲ್ಸಿಂದ ತೆಗಿತೀವಿ. ಈ ಮಿನರಲ್ಸ್ ಡೆಫಿನಿಷನ್ ಏನು? ದ ನ್ಯಾಚುರಲಿ ಅಕರಿಂಗ್ ಕಾಂಪೌಂಡ್ಸ್ ಆಫ್ ಮೆಟಲ್ಸ್ ಅಲಾಂಗ್ ವಿತ್ ಅದರ್ ಇಂಪ್ಯೂರಿಟೀಸ್. ಎಲ್ಲಿ ಸಿಗತ್ತೆ ಈ ಮಿನರಲ್ಸು? ಓಕೆ, ಈ ಮಿನರಲ್ಸು ದೇ ಆರ್ ಫೌಂಡ್ ಇನ್ ದ ಅರ್ತ್ಸ್ ಕ್ರಸ್ಟ್ ಅಂತ ನಾನು ಹೇಳ್ಬೋದು. ಓಕೆನಾ? ಅರ್ತ್ಸ್ ಕ್ರಸ್ಟ್ ಅಂದರೆ ಏನು? ನೀವು ಓದಿರ್ತೀರಾ ಅಲ್ವಾ? ದ ಟಾಪ್ ಮೋಸ್ಟ್ ಸರ್ಫೇಸ್ ಆಫ್ ದ ಅರ್ತ್, ಅದನ್ನು ನಾವು ಕ್ರಸ್ಟ್ ಅಂತ ಕರಿತೀವಿ. ಓಕೆ, ಸೊ ಈ ಕ್ರಸ್ಟಲ್ಲಿ ಸಿಗೋ ನ್ಯಾಚುರಲಿ ಅಕರಿಂಗ್, ಅಂದರೆ ನ್ಯಾಚುರಲ್ ಆಗೇ ಇದೆ ಅದು. ಓಕೆ, ನಾವು ಅಗ್ದಾಗ ಅದಾಗದೇ ಇರುತ್ತೆ ಅದು. ಸೊ ನ್ಯಾಚುರಲಿ ಅಕರಿಂಗ್ ಕಾಂಪೌಂಡ್ಸ್ ಆಫ್ ಮೆಟಲ್ಸ್. ಸೊ ಇದು ಕಾಂಪೌಂಡ್ ಆಫ್ ಕಾಪರ್ ಆಗಿರ್ಬೋದು, ಕಾಂಪೌಂಡ್ ಆಫ್ ಐರನ್ ಆಗಿರ್ಬೋದು. ಓಕೆ, ಈ ಕಾಂಪೌಂಡ್ಗಳು ಸಿಗತ್ತಲ್ಲ, ಬರೀ ಕಾಂಪೌಂಡ್ ಇರಲ್ಲ,
ಈ ಕಾಂಪೌಂಡ್ಗಳ ಜೊತೆ ಏನಿರುತ್ತೆ, ಬೇರೆ ಇಂಪ್ಯೂರಿಟೀಸ್, ಬೇರೆ ಕೊಳೆನೂ ಇರುತ್ತೆ. ಇದನ್ನ ನಾನು ಮಿನರಲ್ ಅಂತ ಕರಿತೀನಿ. ಮಿನರಲ್ಗಳು ಎಲ್ಲಿದೆ? ಈ ಭೂಮಿ ಸುತ್ತಲೂ ಇದೆ. ಓಕೆ, ನಾನು ಎಲ್ಲ ಮಿನರಲ್ಗಳಿಂದ ಮೆಟಲ್ ತಯಾರಿಸ್ಬೋದಾ? ನಾನು ಎಲ್ಲೋ ಇಲ್ಲೊಂದು ಭೂಮಿ ಆಗಿದ್ರೆ ನನಗೆ ಇಲ್ಲೊಂದು ಅಯರ್ನ್ ಕಾಂಪೌಂಡ್ ಇದೆ ಅಂದ್ಬಿಟ್ಟು ಇದರಿಂದನೇ ನಾನು ಅಯರ್ನ್ ತಯಾರಿಸ್ಬಿಡ್ಲಾ? ಹಾಗೆ ನಾವು ಮಾಡೋಕ್ಕಾಗಲ್ಲ. ಯಾಕೆ? ಫಾರ್ ಎಕ್ಸಾಂಪಲ್ ನೋಡಿ, ನಾನು ಇಲ್ಲಿ ಎಲ್ಲೋ ಒಂದು ಕಡೆ ಅಗ್ದೆ, ಸರಿನಾ? ಎಲ್ಲೋ ಒಂದು ಕಡೆ ಅಗ್ದಾಗ ನನಗೊಂದು ಮಿನರಲ್ ಸಿಕ್ತು. ಓಕೆ, ನನಗೆ ಈ ಮಿನರಲಲ್ಲಿ ಏನಿದೆ? ಈ ಮಿನರಲ್ಲಿ ಅಯರ್ನು ಬರೀ 5% ಇದೆ. ಓಕೆನಾ? ಈ ಮಿನರಲಲ್ಲಿ 5% ಅಯರ್ನ್ ಇದೆ. ಓಕೆ, 5% ಕಾಂಪೌಂಡ್ ಆಫ್ ಅಯರ್ನ್, ಸರಿನಾ? ಇನ್ನೊಂದು ಕಡೆ ಅಗ್ದೆ, ಇನ್ನು ಯಾವುದೋ ಒಂದು ಕಡೆ ದೂರ ಹೋಗ್ಬಿಟ್ಟು ಅಲ್ಲಿ ಅಗ್ದಾಗ ಅಲ್ಲಿ ಏನಾಯಿತು? ಅಲ್ಲಿ ನನಗೆ ಎಷ್ಟು ಅಯರ್ನ್ ಇದೆ ಅಂತ ನಾನು ಗುರುತು ಹಿಡಿಬೇಕಂದ್ರೆ ಅಲ್ಲಿ ನನಗೆ 30% ಅಯರ್ನ್ ಇದೆ. ನಾನು ಯಾವುದರಿಂದ ಅಯರ್ನ್ ತಯಾರಿಸ್ಲಿ? ಯಾವ ಮಿನರಲ್ ಅಯರ್ನ್ ತಯಾರಿಸ್ಲಿ? ಇದರಿಂದ ತಯಾರಿಸಿದ್ರೆ ಎಷ್ಟೊಂದು ದುಡ್ಡು ವೇಸ್ಟು, ಎಷ್ಟೊಂದು ಮನಿ ವೇಸ್ಟು, ಆಮೇಲೆ ಎಷ್ಟೊಂದು ಟೈಮು ವೇಸ್ಟ್ ಅಲ್ವಾ? ಯಾಕೆ? ಅಯರ್ನ್ ಕಾಂಪೌಂಡ್ ಇರೋದು ಬರೀ 5%. ಆದರೆ ನಾನು ಇದರಿಂದ ತಯಾರಿಸಿದ್ರೆ 30% ಅಯರ್ನ್ ಇರೋದ್ರಿಂದ ಜಾಸ್ತಿ ಅಯರ್ನ್ ಔಟ್ಪುಟ್ ಇರುತ್ತೆ ಅಲ್ವಾ? ಸೊ ಈ ಮಿನರಲ್ನ ನಾನು ಮಾತ್ರ ಉಪಯೋಗಿಸ್ಬೋದು. ಸೊ ದ ಮಿನರಲ್ಸ್ ಫ್ರಮ್ ವಿಚ್ ಮೆಟಲ್ಸ್ ಆರ್ ಎಕ್ಸ್ಟ್ರಾಕ್ಟೆಡ್ ಪ್ರಾಫಿಟಬ್ಲಿ ಆ್ಯಂಡ್ ಕನ್ವೀನಿಯೆಂಟ್ಲಿ ಆರ್ ಕಾಲ್ಡ್ ಓರ್ಸ್. ಸೊ ಈ ಓರ್ಸ್ ಏನು? ದ ಮಿನರಲ್ಸ್ ಫ್ರಮ್ ವಿಚ್ ಮೆಟಲ್ಸ್ ಕ್ಯಾನ್ ಬಿ ಎಕ್ಸ್ಟ್ರಾಕ್ಟೆಡ್ ಪ್ರಾಫಿಟಬ್ಲಿ, ಅಂದರೆ ದುಡ್ಡು ಸೆನ್ಸ್ ಮಾಡಬೇಕು, ಎಷ್ಟು ದುಡ್ಡು ಸ್ಪೆಂಡ್ ಮಾಡ್ತಾ ಇದ್ದೀನೋ, ಆ್ಯಂಡ್ ಕನ್ವೀನಿಯೆಂಟ್ಲಿ. ಕರೆಕ್ಟಾ? ಸೊ ಈ 5% ಓರ್ ಆಗತ್ತಾ? ಓರ್ ಆಗಲ್ಲ. ಈ 30% ನಮ್ಮದು ಓರ್ ಆಗತ್ತೆ, ಸರಿನಾ? ಸೊ ಇದು ನಾವು ಓರ್ ಅಂತ ಕರಿತೀವಿ. ಸೊ ಜ್ಞಾಪಕ ಇಟ್ಕೊಳ್ಳಿ, ಏನು? ಆಲ್ ಓರ್ಸ್ ಆರ್ ಮಿನರಲ್ಸ್, ಬಟ್ ಆಲ್ ಮಿನರಲ್ಸ್ ಆರ್ ನಾಟ್ ಓರ್ಸ್. ನನಗೆ ಯಾವುದೋ ಒಂದು ಮಿನರಲ್ ಸಿಕ್ತು ಅಂದರೆ ಅದು ಓರ್ ಆಗೋಕ್ಕಾಗಲ್ಲ. ಸರಿ, ನಾನು ಜಾಗ ಹುಡುಕಿದೆ, ಯಾವ ಮಿನರಲ್ ಹುಡುಕ್ತೆ, ಅದರಲ್ಲಿ ಪ್ರಾಫಿಟಬಲ್ ಆಗಿತ್ತು. ಓಕೆ, ಆ ಪ್ರಾಫಿಟಬಲ್ ಆಗಿದ್ದು ನಾನು ಓರ್ನು ಸೆಲೆಕ್ಟ್ ಮಾಡಿದೆ. ಈ ಓರನ್ನು ಸೆಲೆಕ್ಟ್ ಮಾಡಿದಾಗ ಬರೀ ಓರ್ ಇರುತ್ತಾ? ಓರ್ ಜೊತೆ ಇಂಪ್ಯೂರಿಟೀಸು ಇರುತ್ತೆ. ಈ ಇಂಪ್ಯೂರಿಟೀಸ್ನ ನಾನು ಏನಂತ ಕರಿತೀನಿ? ಗ್ಯಾಂಗ್ ಅಂತ ಕರಿತೀನಿ. ಓಕೆ, ಸ್ಪೆಲ್ಲಿಂಗ್ ನೋಡ್ಕೊಳ್ಳಿ, GANGUE. ಏನು ಈ ಗ್ಯಾಂಗು? ಅರ್ತ್ಲಿ ಇಂಪ್ಯೂರಿಟೀಸ್ ಇನ್ಕ್ಲೂಡಿಂಗ್ ಸಿಲಿಕಾ, ಮಡ್ ಅಸೋಸಿಯೇಟೆಡ್ ವಿತ್ ದ ಓರ್ ಆರ್ ಕಾಲ್ಡ್ ಗ್ಯಾಂಗ್. ಸೊ ಈ ಸಿಲಿಕಾ, ಮಣ್ಣು, ಅದು ಇದು ಬೇರೆ ಕಲ್ಲುಗಳು, ಕೊಳೆಗಳೆಲ್ಲ ಇರುತ್ತಲ್ಲ, ಅದನ್ನು ನಾನು ಗ್ಯಾಂಗ್ ಅಂತ ಕರಿತೀನಿ. ಈ ಗ್ಯಾಂಗ್ನ ನಾವು ತೆಗಿಬೇಕು ತಾನೆ? ಸೊ ನಾವು ಇದನ್ನು ಓರಿಂದ ಕಿತ್ತಾಕಬೇಕು. ಸೊ ಅದಕ್ಕೆ ನಾವು ಈ ಗ್ಯಾಂಗ್ ಎಲ್ಲಿ ಕಡಿಮೆ ಇರುತ್ತೋ ಅಂಥ ಕಡೆ ನಾವು ನಮ್ಮ ಓರ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಫೈನಲಿ, ಮೆಟಲರ್ಜಿ. ಏನು ಮೆಟಲರ್ಜಿ? ದ ಪ್ರಾಸೆಸ್ ಯೂಸ್ಡ್ ಫಾರ್ ದ ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ಸ್ ಇನ್ ದೇರ್ ಪ್ಯೂರ್ ಫಾರ್ಮ್ ಫ್ರಮ್ ದೇರ್ ಓರ್ಸ್ ಇಸ್ ರೆಫರ್ಡ್ ಟು ಆಸ್ ಮೆಟಲರ್ಜಿ. ನಾನು ಓರ್ ಸಿಗೋದ್ರಿಂದ ಅದನ್ನು ನಾನು ಪ್ಯೂರ್ ಅಯರ್ನ್, ಈ 30% ಇರೋ ಓರ್ನ ಸೆಲೆಕ್ಟ್ ಮಾಡಿದೆ. ಇದನ್ನ ನಾನು ಫುಲ್ ಪ್ಯೂರ್ ಅಯರ್ನನ್ನು ತೆಗಿಯೋವರೆಗೂ, ಈ ಸ್ಟಾರ್ಟಿಂಗಿಂದ ಎಂಡಿಂಗ್ ಈ ಫುಲ್ಲು ಪ್ರಾಸೆಸ್ ಇದೆಯಲ್ಲ, ಅದನ್ನು ನಾನು ಮೆಟಲರ್ಜಿ ಅಂತ ಕರಿತೀನಿ. ಸೊ ದೀಸ್ ಆರ್ ದ ಡೆಫಿನಿಷನ್ಸ್, ನೀವು ಜ್ಞಾಪಕ ಇಟ್ಕೊಂಡಿರಬೇಕು. ನೆಕ್ಸ್ಟ್ ಟಾಪಿಕ್ಕು ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ಸ್. ಎಕ್ಸ್ಟ್ರಾಕ್ಷನ್ ಅಂದರೆ ಏನು? ಈ ಓರ್ ಅಂತ ಇದೆ ಅಂತ ಹೇಳೋನಲ್ಲ, ಇದರಿಂದ ನಾನು ಮೆಟಲ್ನ ತೆಗಿಯೋದನ್ನು ನಾನು ಎಕ್ಸ್ಟ್ರಾಕ್ಷನ್ ಅಂತ ಕರಿತೀನಿ. ಓಕೆ, ಸೊ ಫಸ್ಟ್ ಆಫ್ ಆಲ್, ಮೆಟಲ್ಸ್ ಇನ್ ದ ಅರ್ತ್ಸ್ ಕ್ರಸ್ಟ್ ಕ್ಯಾನ್ ಬಿ ಇನ್ ಫ್ರೀ ಸ್ಟೇಟ್ ಆರ್ ಕಂಬೈನ್ ಸ್ಟೇಟ್. ಫ್ರೀ ಸ್ಟೇಟ್ ಅಂದರೆ ಏನು? ಯಾವುದ್ರ ಜೊತೆನೂ ರಿಯಾಕ್ಟ್ ಆಗಿಲ್ಲ, ಅದ್ರ ಪಾಡಿಗೆ ಅದು ಆರಾಮಾಗಿದೆ, ಅದನ್ನು ನಾನು ಫ್ರೀ ಸ್ಟೇಟ್ ಅಂತ ಹೇಳ್ತೀನಿ. ಕಂಬೈನ್ ಸ್ಟೇಟ್, ಯಾವುದೋ ಒಂದು ಬೇರೆದ್ರ ಜೊತೆ ಕಂಬೈನ್ ಆಗಿಬಿಟ್ಟು ಒಂದು ಕಾಂಪೌಂಡ್ ಫಾರ್ಮ್ ಆಗಿಬಿಟ್ಟಿದೆ. ಓಕೆ, ಸೊ ಈ ಮೆಟಲ್ಗಳು ಫ್ರೀ ಸ್ಟೇಟಲ್ಲಿ ಇರ್ಬೋದು ಅಥವಾ ಕಂಬೈನ್ ಸ್ಟೇಟಲ್ಲಿ ಇರ್ಬೋದು. ನೆಕ್ಸ್ಟ್ ಪಾಯಿಂಟ್ ಏನು ನೋಡಿ, ಈ ಹೈಲಿ ರಿಯಾಕ್ಟಿವ್ ಎಲಿಮೆಂಟ್ಸ್, ಈ ಹೈಲಿ ರಿಯಾಕ್ಟಿವ್ ಮೆಟಲ್ಸ್ ಕ್ಯಾನ್ ನೆವರ್ ಎಕ್ಸಿಸ್ಟ್ ಇನ್ ಫ್ರೀ ಸ್ಟೇಟ್. ತುಂಬ ರಿಯಾಕ್ಟಿವ್ ಅಂದರೆ ತಕ್ಷಣ ಯಾವುದೋ ಬೇರೆ ಜೊತೆ ಕಂಬೈನ್ ಆಗಿಬಿಡುತ್ತೆ ತಾನೆ. ಓಕೆ, ತುಂಬ ತಕ್ಷಣ ಈ ಥರ ಕಂಬೈನ್ ಆಗೋದ್ರಿಂದ ಈ ಹೈಲಿ ರಿಯಾಕ್ಟಿವ್ ಇದೆಯಲ್ಲ, ಇದು ಯಾವತ್ತೂ ಫ್ರೀ ಸ್ಟೇಟಲ್ಲಿ ಇರಲ್ಲ. ಯಾವತ್ತೂ ಸೋಡಿಯಂ ಬರೀ ಸೋಡಿಯಂ ಆಗಿರಲ್ಲ. ಓಕೆ, ಯಾವತ್ತೂ ಪೊಟ್ಯಾಷಿಯಂ ಬರೀ ಪೊಟ್ಯಾಷಿಯಂ ಆಗಿರಲ್ಲ. ಟಕ್ ಅಂತ ರಿಯಾಕ್ಟ್ ಆಗಿಬಿಟ್ಟು ಕಂಬೈನ್ ಆಗಿಬಿಟ್ಟಿರುತ್ತೆ ಬೇರೆದ್ರ ಜೊತೆ, ಸರಿನಾ? ಸೊ ಹಾಗಾಗಿ ನಾವು ಬೇಸ್ಡ್ ಆನ್ ರಿಯಾಕ್ಟಿವಿಟಿ ನಾವು ಮೆಟಲ್ಸ್ನ ಕ್ಲಾಸಿಫೈ ಮಾಡ್ಬೋದು. ಹೇಗೆ ಕ್ಲಾಸಿಫೈ ಮಾಡ್ತೀವಿ? ಮೆಟಲ್ಸ್ ಆಫ್ ಲೋ ರಿಯಾಕ್ಟಿವಿಟಿ. ಓಕೆ, ಗೋಲ್ಡು ಇದೆಲ್ಲ ವೆರಿ ಲೆಸ್ ರಿಯಾಕ್ಟಿವ್. ಮೆಟಲ್ಸ್ ಆಫ್ ಮೀಡಿಯಂ ರಿಯಾಕ್ಟಿವಿಟಿ. ಓಕೆ,
ಮೀಡಿಯಮ್ ಆಗಿ ರಿಯಾಕ್ಟ್ ಆಗೋದು ಆ್ಯಂಡ್ ಹೈಲಿ ರಿಯಾಕ್ಟಿವ್ ಮೆಟಲ್ಸ್ ಆಫ್ ಹೈ ರಿಯಾಕ್ಟಿವಿಟಿ ಅಂತ ನಾವು ಮೆಟಲ್ಸ್ನ ಕ್ಲಾಸಿಫೈ ಮಾಡ್ತೀವಿ. ಮತ್ತೆ ಏನಕ್ಕೆ ಕ್ಲಾಸಿಫೈ ಮಾಡ್ತಾ ಇರೋದು, ನಮಗೆ ಮೆಟಲ್ದು ರಿಯಾಕ್ಟಿವಿಟಿ ಗೊತ್ತಿದ್ರೆ ಅದನ್ನು ಹೇಗೆ ಯಾವ ಟೆಕ್ನಿಕ್ ಉಪಯೋಗಿಸ್ಬಿಟ್ಟು ನಾನು ಅದನ್ನು ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಅನ್ನೋದನ್ನು ನಾನು ತುಂಬ ಸುಲಭವಾಗಿ ತಿಳ್ಕೊಬೋದು. ಯಾವ ಟೆಕ್ನಿಕು ತುಂಬ ಹೈಲಿ ರಿಯಾಕ್ಟಿವ್ ಆಗಿದೆ, ನಾನು ಯಾವ ಟೆಕ್ನಿಕ್ ಉಪಯೋಗಿಸ್ಲಿ ಇದನ್ನು ತೆಗೆಯೋದಕ್ಕೆ, ಯಾವ ಟೆಕ್ನಿಕ್ ಶುಡ್ ಐ ಯೂಸ್ ಫಾರ್ ಎಕ್ಸ್ಟ್ರಾಕ್ಷನ್, ಎಲೆಕ್ಟ್ರಾಲಿಸಿಸ್ನ ಉಪಯೋಗಿಸ್ತೀನಿ ತುಂಬ ಹೈಲಿ ರಿಯಾಕ್ಟಿವ್ ಆಗಿದ್ರೆ. ಓಕೆ, ಮೀಡಿಯಮ್ ರಿಯಾಕ್ಟಿವ್ ಆಗಿದ್ರೆ ನೋಡಿ, ಹೈಲಿ ರಿಯಾಕ್ಟಿವ್ ಅಂದರೆ ಸೋಡಿಯಮ್ಮು, ಪೊಟ್ಯಾಷಿಯಮ್ಮು, ಕ್ಯಾಲ್ಸಿಯಂ ಅಂದಿದ್ನಲ್ಲ, ಸೇಮ್ ಆ್ಯಸ್ ದ ರಿಯಾಕ್ಟಿವಿಟಿ ಸೀರೀಸ್ನ ಓದಿದ್ದು. ಓಕೆ, ಮೀಡಿಯಮ್ ರಿಯಾಕ್ಟಿವ್ ಜಿಂಕು, ಐರನ್ನು, ಲೆಡ್ಡು, ಕಾಪರ್ ಇವೆಲ್ಲ ಇದ್ರೆ ಏನು, ಇದನ್ನು ನಾನು ರಿಡಕ್ಷನ್ ಯೂಸಿಂಗ್ ಕಾರ್ಬನ್. ಓಕೆ, ಕಾರ್ಬನ್ ಯೂಸ್ ಮಾಡಿಬಿಟ್ಟು ರಿಡ್ಯೂಸ್ ಮಾಡಿದಾಗ ಅದನ್ನು ಮಾಡಿಬಿಟ್ಟು ನಾನು ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ವೆರಿ ಲೆಸ್ ರಿಯಾಕ್ಟಿವ್ ಅಂದರೆ ನೇಚರಲಿ ಫೌಂಡ್ ಇನ್ ನೇಟಿವ್ ಸ್ಟೇಟ್. ಸೊ ಈ ಗೋಲ್ಡು ಸಿಲ್ವರ್ ಎಲ್ಲ ಅದ್ರ ಪಾಡಿಗೆ ಗೋಲ್ಡು ಸಿಲ್ವರ್ ಆಗೇ ಸಿಗುತ್ತೆ. ಓಕೆ, ನೀವು ಫಿಲಮ್ಗಳಲ್ಲಿ ಅದಕ್ಕೆ ನೋಡಿರ್ತೀರ, ಯಾವುದಾದ್ರು ಗೋಲ್ಡ್ ಫೀಲ್ಡು, ಕೋಲಾರ್ ಗೋಲ್ಡ್ ಫೀಲ್ಡಲ್ಲೆಲ್ಲ ಹೋಗ್ಬಿಟ್ಟು ನೆಲ ನಗ್ದಾಗ ಚಿನ್ನ ಹಂಗೆ ಪಳ ಅಂತಲೇ ಸಿಗುತ್ತೆ. ಕರೆಕ್ಟಾ, ಹೊಳಿತಾ ಇರುತ್ತೆ. ಈ ಗೋಲ್ಡ್ ಯಾವುದ್ರ ಜೊತೆನೂ ಕಂಬೈನ್ ಆಗಿರಲ್ಲ. ಓಕೆ, ಸೊ ಇದರಿಂದ ನಾನು ರಿಯಾಕ್ಟಿವಿಟಿ ಮುಖಾಂತರ ನಾನು ಕ್ಲಾಸಿಫೈ ಮಾಡಿದ್ರೆ ಬೇರೆ ಬೇರೆ ಎಕ್ಸ್ಟ್ರಾಕ್ಷನ್ ಟೆಕ್ನಿಕ್ ಯಾವ್ದು ಉಪಯೋಗಿಸ್ಬೋದು ಅಂತ ನನಗೆ ಗೊತ್ತಾಗುತ್ತೆ. ಸೊ ನಾನು ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ಸ್ ಫ್ರಮ್ ಓರ್ಸ್ ಅಂದರೆ ಓರಿಂದ ನಾನು ಮೆಟಲ್ನ ಹೊರಗೆ ತೆಗೆಯೋದನ್ನ ಎಕ್ಸ್ಟ್ರಾಕ್ಷನ್ ಅಂತ ಹೇಳಿದ್ದೆ. ಯಾವ ಸ್ಟೆಪ್ಸು, ಮೇನ್ಲಿ ದೆರ್ ಆರ್ 3 ಸ್ಟೆಪ್ಸ್. ಯಾವ್ದು 3 ಸ್ಟೆಪ್ಸು? ಫಸ್ಟ್ ಒನ್ ಎನ್ರಿಚ್ಮೆಂಟ್ ಆಫ್ ಓರ್ಸ್. ಸೆಕೆಂಡ್ ಸ್ಟೆಪ್ ಏನು? ಕನ್ವರ್ಷನ್ ಆಫ್ ಕಾನ್ಸಂಟ್ರೇಟೆಡ್ ಓರ್ಸ್ ಇಂಟು ಮೆಟಲ್ಸ್. ಓಕೆ, ಥರ್ಡ್ ಸ್ಟೆಪ್ ಏನು? ರಿಫೈನಿಂಗ್ ಆಫ್ ಮೆಟಲ್ಸ್. ಎನ್ರಿಚ್ಮೆಂಟ್ ಆಫ್ ಓರ್ ಏನು? ನನಗೆ ಒಂದೇ ಓರ್ ಸಿಕ್ಕಿದ್ರೆ ಬರೀ ಆ ಓರಿಂದ ನಾನು ಡೈರೆಕ್ಟಾಗಿ ಮೆಟಲ್ ಮಾಡಿಬಿಡೋಕ್ಕಾಗಲ್ಲ. ಇದ್ದಿದ್ದ ಕೊಳೆಗಳನ್ನೆಲ್ಲ ತೆಗಿಬೇಕು. ಬೇರೆದೆಲ್ಲದನ್ನೆಲ್ಲ ತೆಗೆದಾಗ ಅದನ್ನೇ ನಾನು ಎನ್ರಿಚ್ಮೆಂಟ್ ಅಂತ ಕರಿತೀನಿ. ಎನ್ರಿಚ್ಮೆಂಟನ್ನು ನೀವು ಹೇಗೆ ಅರ್ಥ ಮಾಡ್ಕೊಳ್ಳಿ ಅಂದರೆ ಪ್ಯೂರಿಫಿಕೇಷನ್ ಅಂತ ಅರ್ಥ ಮಾಡ್ಕೊಳ್ಳಿ. ಅದರಿಂದ ಈ ಎನ್ರಿಚ್ಡ್ ಓರ್ ಇದೆಯಲ್ಲ, ಈ ಓರಿಂದ ನಾನು ಮೆಟಲ್ನ ಹೊರಗೆ ತೆಗಿತೀನಿ. ಓಕೆ, ಈ ಮೆಟಲ್ನ ಹೊರಗೆ ತೆಗೆದ್ಮೇಲೆ ಈ ಮೆಟಲ್ನ ನಾನು ಮತ್ತೆ ರಿಫೈನ್ ಮಾಡಬೇಕು, ಮತ್ತೆ ಪ್ಯೂರಿಫೈ ಮಾಡಬೇಕು. ಅದೇ ನಮ್ಮ ಥರ್ಡ್ ಸ್ಟೆಪ್, ರಿಫೈನಿಂಗ್ ಆಫ್ ಮೆಟಲ್ಸ್. ಸೊ ಒಂದೇ ಸ್ಟೆಪ್ಪನ್ನು ನಾವು ಕಲಿಬೇಕು ಅಂದರೆ ಫಸ್ಟ್ ಒನ್ ಏನು? ಎನ್ರಿಚ್ಮೆಂಟ್ ಆಫ್ ಓರ್ಸ್. ಏನು ಬರೆದಿದ್ದೀನಿ? The ores of metals are usually contaminated with a large amount of impurities such as sand, soil, etc. What are they called? Gang. ಇದನ್ನು ನಾನು ಮುಂಚೆನೇ ಹೇಳಿದ್ದೆ. ಸೊ ಈ ಗ್ಯಾಂಗು ಈ ಓರಲ್ಲಿ ಇರುತ್ತೆ. ಸೊ ನಾನು ಬಿಫೋರ್ ಎಕ್ಸ್ಟ್ರಾಕ್ಟಿಂಗ್ ದ ಮೆಟಲ್ ಫ್ರಮ್ ಎನ್ ಓರ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ರಿಮೂವ್ ದಿಸ್ ಇಂಪ್ಯೂರಿಟೀಸ್. ಓಕೆ, ಡೈರೆಕ್ಟಾಗಿ ನಾನು ಶುರು ಮಾಡಿಬಿಡೋಕ್ಕಾಗಲ್ಲ. ಓಕೆ, ಫಸ್ಟ್ ಇಂಪ್ಯೂರಿಟಿಗಳನ್ನ ತೆಗಿಬೇಕು. ಓಕೆ, ದ ಮೆಥಡ್ ಯೂಸ್ಡ್ ಫಾರ್ ರಿಮೂವಿಂಗ್ ಗ್ಯಾಂಗ್ ಫ್ರಮ್ ದ ಓರ್ depends on the differences between the physical and chemical properties of the gang in the ore. ಕೆಲವು ಗ್ಯಾಂಗ್ದು ಕೆಲವು ಫಿಸಿಕಲ್ ಪ್ರಾಪರ್ಟೀಸ್, ಕೆಲವು ಕೆಮಿಕಲ್ ಪ್ರಾಪರ್ಟೀಸ್ ಇರುತ್ತೆ. ಓರ್ದು ಫಿಸಿಕಲ್ ಪ್ರಾಪರ್ಟೀಸು, ಕೆಮಿಕಲ್ ಪ್ರಾಪರ್ಟೀಸ್ ಇರುತ್ತೆ. ಇವೆರಡರದ್ದು ಇದು ಪ್ರಾಪರ್ಟೀಸ್ನ ಡಿಫ್ರೆನ್ಸ್ನ ನಾನು ಕಂಡು ಹಿಡಿದ್ಬಿಟ್ಟು ಈ ಗ್ಯಾಂಗನ್ನ ನಾನು ಸೆಪ್ರೇಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಗ್ಯಾಂಗು ತುಂಬ ಲೈಟ್ ವೇಟ್ ಆಗಿದೆ ಅಂತ ಅಂದ್ಕೊಳ್ಳಿ, ಓರು ಹೆವಿ ವೇಟ್ ಆಗಿದೆ. ಇದನ್ನು ನಾನು ಪ್ಯೂರಿಫೈ ಮಾಡೋದಕ್ಕೆ ನಾನು ನೀರಲ್ಲಿ ಹಾಕಿದಾಗ ಗ್ಯಾಂಗು ನೀರಲ್ಲಿ ತೇಲ್ಕೊಂಬರುತ್ತೆ. ಯಾಕೆ? ಇಟ್ ಈಸ್ ಲೈಟ್ ವೇಟ್. ಓರು ಹೆವಿ ಆಗಿರೋದ್ರಿಂದ ಸಿಂಕ್ ಆಗುತ್ತೆ. ಸೊ ನಾನು ಈ ತೇಲ್ಕೊಂಬಂದಿರೋ ಗ್ಯಾಂಗನ್ನೆಲ್ಲ ತೆಗೆದ್ಬಿಡ್ಬೋದು ತಾನೆ. ದಿಸ್ ಈಸ್ ಜಸ್ಟ್ ಒನ್ ಆಫ್ ದ ಮೆಥಡ್ಸ್ ವಿಚ್ ವಿ ಕ್ಯಾನ್ ಯೂಸ್ ಟು ಪ್ಯೂರಿಫೈ ದ ಓರ್. ಓಕೆ, ಸೊ ನನ್ನ ಫಸ್ಟ್ ಸ್ಟೆಪ್ ಏನು? ಎನ್ರಿಚ್ಮೆಂಟ್ ಆಫ್ ಓರ್. ಏನು ಮಾಡ್ತೀನಿ ನಾನು ಇದರಲ್ಲಿ? ಗ್ಯಾಂಗನ್ನ ತೆಗಿತೀನಿ, ಓರ್ನ ಪ್ಯೂರಿಫೈ ಮಾಡ್ತೀನಿ. ಓಕೆ, ಸೆಕೆಂಡ್ ಸ್ಟೆಪ್ ಏನು? Conversion of concentrated ore to metal. Okay, the extraction of a metal from its concentrated ore is essentially a process of reduction. Okay, the reduction of the metal compound present in the ore. So metal compound ore ಅಲ್ಲಿ ಇದೆಯಲ್ಲ, ಅದನ್ನ ನಾನು ರೆಡ್ಯೂಸ್ ಮಾಡೋ ರಿಯಾಕ್ಷನ್ನೇ ಬೇಸಿಕಲಿ ಎಕ್ಸ್ಟ್ರಾಕ್ಷನ್ ಆಫ್ ಅ ಮೆಟಲ್. ಯಾವುದೋ ಒಂದು ಕೆಮಿಕಲ್ ರಿಯಾಕ್ಷನ್ ಮಾಡಿಸ್ಬಿಟ್ಟು ಮೆಟಲ್ನ ಹೊರಗೆ ತೆಗಿತಾ ಇದ್ದೀನಿ. ಓಕೆ, ಯಾವ ಮೆಥಡ್ ಆಫ್ ರಿಡಕ್ಷನ್ ಯೂಸ್ ಮಾಡಲಿ, ಯಾವ ಕೆಮಿಕಲ್ ರಿಯಾಕ್ಷನ್ ಉಪಯೋಗಿಸ್ಲಿ? ಓಕೆ, ಅದು ಏನರ ಮೇಲೆ ಡಿಪೆಂಡ್ ಆಗುತ್ತೆ? ನಾನು ಹೇಳ್ದಂಗೆ ದ ರಿಯಾಕ್ಟಿವಿಟಿ ಆಫ್ ದ ಮೆಟಲ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಸೊ ದಿಸ್ ಈಸ್ ವಾಟ್ ವಿ ವಿಲ್ ಡೂ. ಏನು? ಕಾನ್ಸಂಟ್ರೇಟೆಡ್ ಓರ್ ಟು ಮೆಟಲ್ ಮಾಡಬೇಕು ಅಂದರೆ ಅದು ರಿಯಾಕ್ಟಿವಿಟಿನ ತಿಳ್ಕೊಂಬಿಟ್ಟು ಆ ಮೆಟಲ್ ಕಾಂಪೌಂಡ್ನ ರೆಡ್ಯೂಸ್ ಮಾಡ್ತೀವಿ. ಸೊ ನಾನು ಕನ್ವರ್ಷನ್ ಆಫ್ ಅ ಕಾನ್ಸಂಟ್ರೇಟೆಡ್ ಓರ್ ಟು ಅ ಮೆಟಲಲ್ಲಿ ಇಂಪಾರ್ಟೆಂಟ್ ಸ್ಟೆಪ್ ಏನು ಅಂತ ಹೇಳಿದ್ದೆ? Identifying the reactivity of the metal. So based on
ತುಂಬ ಹೈಲಿ ರಿಯಾಕ್ಟಿವ್ ಆಗಿದೆಯೋ ಅಥವಾ ವೆರಿ ಲೆಸ್ ರಿಯಾಕ್ಟಿವ್ ಆಗಿದೆಯಾ ಅಂತ ನೋಡ್ಬಿಟ್ಟು ನಾವು ಈ ಎಕ್ಸ್ಟ್ರಾಕ್ಷನ್ ಪ್ರೊಸೀಜರ್ನ ಡಿಸೈಡ್ ಮಾಡ್ತೀವಿ. ಇದು ನಾನು ಆಗಲೇ ಮುಂಚೆನೇ ಹೇಳ್ಕೊಟ್ಟಿದ್ನಲ್ವಾ, ಅದನ್ನೇ ಇನ್ನೂ ಡೀಟೇಲ್ ಆಗಿ ನೋಡೋಣ. ಓಕೆ, ಈ ಸೋಡಿಯಮ್ಮು, ಪೊಟ್ಯಾಷಿಯಮ್ಮು, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ ಇವೆಲ್ಲ ಏನು ಹೈಲಿ ರಿಯಾಕ್ಟಿವ್ ಆಗಿರೋ ಕಾರಣದಿಂದ ಹೇಗೆ ಎಕ್ಸ್ಟ್ರಾಕ್ಟ್ ಮಾಡಬೇಕು, ಹೇಗೆ ಇದು ಕಾನ್ಸಂಟ್ರೇಟೆಡ್ ಓರ್ನ ಮೆಟಲ್ ಹೇಗೆ ಮಾಡೋದು, ಯಾವ ಪ್ರಾಸೆಸ್ಸು, ಎಲೆಕ್ಟ್ರಾಲಿಸಿಸ್ ಆಫ್ ಮೋಲ್ಟನ್ ಕ್ಲೋರೈಡ್ ಆರ್ ಆಕ್ಸೈಡ್. ಓಕೆ, ಈ ಕಾಂಪೌಂಡ್ ಇದೆಯಲ್ಲ ಅದನ್ನು ಮೋಲ್ಟನ್ ಸ್ಟೇಟಿಗೆ ತಂದ್ಬಿಟ್ಟು ಎಲೆಕ್ಟ್ರಾಲಿಸಿಸ್ನ ಮಾಡ್ತೀವಿ. ಓಕೆ, ಈ ಮಾಡರೇಟ್ಲಿ ರಿಯಾಕ್ಟಿವ್ ಇದೆಯಲ್ಲ, ಈ ಜಿಂಕು, ಅಯೋನು, ಲೆಡ್ಡು, ಕಾಪರು, ಇದು ಏನು ಮಾಡ್ತೀನಿ, ರಿಡಕ್ಷನ್ ಆಫ್ ಆಕ್ಸೈಡ್ ವಿತ್ ಕಾರ್ಬನ್ನ ಉಪಯೋಗಿಸ್ಬಿಟ್ಟು ಅದ್ರ ಆಕ್ಸೈಡ್ನ ರೆಡ್ಯೂಸ್ ಮಾಡ್ತೀನಿ. ಓಕೆ, ನೋಡಿ ಎಷ್ಟೊಂದು ಮೆಟಲ್ಗಳು ಆಕ್ಸೈಡ್ ಫಾರ್ಮಲ್ಲಿದೆ. ಯಾಕೆ? ಆಕ್ಸಿಜನ್ ತುಂಬ ಹೈಲಿ ರಿಯಾಕ್ಟಿವ್ ಆಗಿರೋ ಕಾರಣದಿಂದ ಅದು ಮೆಟಲ್ ಆಕ್ಸೈಡ್ ತುಂಬ ಈಸಿಯಾಗಿ ಫಾರ್ಮ್ ಮಾಡಿಬಿಡುತ್ತೆ. ಜೊತೆಗೆ ಆಕ್ಸಿಜನ್ ತುಂಬ ಅಬಂಡೆಂಟ್ ಅಲ್ವಾ, ತುಂಬ ಆಕ್ಸಿಜನ್ ಅಂಶ ಜಾಸ್ತಿ ಇದೆ ಭೂಮಿಲಿ. ಹಾಗಾಗಿ ಎಷ್ಟೊಂದು ಮೆಟಲ್ಗಳು ಮೆಟಲ್ ಆಕ್ಸೈಡ್ಸ್ ಆಗಿ ನಮಗೆ ಸಿಗೋದು. ಹೇಗೆ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡೋದು? ರಿಡಕ್ಷನ್ ಯೂಸಿಂಗ್ ಕಾರ್ಬನ್. ಓಕೆ, ಕೆಲವು ಕಡಿಮೆ ರಿಯಾಕ್ಟಿವ್ ಇರೋದು, ಮತ್ತೆ ಕಾಪರು, ಮರ್ಕ್ಯುರಿ. ಓಕೆ, ಇದು ಸಲ್ಫೈಡ್ ಆಗಿದ್ರೆ ನಾವು ಏನು ಮಾಡ್ತೀವಿ, ಹೀಟಿಂಗ್ ಸಲ್ಫೈಡ್ ಇನ್ ಏರ್, ರಿಡಕ್ಷನ್ ಬೈ ಯೂಸಿಂಗ್ ಹೀಟ್ ಅಲೋನ್. ಬರೀ ಹೀಟ್ ಮಾಡಿದಾಗ ನಾನು ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಬಹುದು, ಬರೀ ಹೀಟ್ ಮಾಡಿಬಿಟ್ಟು. ಕೊನೆಗೆ ವೆರಿ ಲೆಸ್ ರಿಯಾಕ್ಟಿವ್ ಯಾವುದು? ಸಿಲ್ವರು, ಗೋಲ್ಡ್. ದೇ ಆರ್ ಫೌಂಡ್ ಇನ್ ನೇಟಿವ್ ಸ್ಟೇಟ್. ಅದಾಗದೆ ಅದ್ರ ಪಾಡಿಗೆ ಇರುತ್ತೆ, ಏನು ಪ್ಯೂರಿಫಿಕೇಶನ್ ಏನು ಬೇಡ. ಓಕೆ, ಸೊ ಇದು ಕನ್ವರ್ಷನ್ ಆಫ್ ಅ ಕಾನ್ಸಂಟ್ರೇಟೆಡ್ ಓರ್ ಟು ಅ ಮೆಟಲ್. ಈಗ ಒಂದಾಗೊಂದೇ ಎಕ್ಸ್ಟ್ರಾಕ್ಷನ್ ಪ್ರೊಸೀಜರ್ಗಳನ್ನ ಓದ್ಕೊಂಡು ಬರೋಣ. ಫಸ್ಟ್ ಏನು? ಎಕ್ಸ್ಟ್ರಾಕ್ಷನ್ ಆಫ್ ಲೆಸ್ ರಿಯಾಕ್ಟಿವ್ ಮೆಟಲ್ಸ್. ಏನು? ಮೆಟಲ್ಸ್ ವಿಚ್ ಆರ್ ಲೋ ಇನ್ ದ ಆಕ್ಟಿವಿಟಿ ಸೀರೀಸ್ are very unreactive. Okay, the oxides of these metals can be reduced to metals by heating alone. ಬರೀ ಈ ಕಡಿಮೆ ರಿಯಾಕ್ಟಿವ್ ಆಗಿದೆಯಲ್ಲ, ಇದನ್ನ ಬರೀ ಹೀಟ್ ಮಾಡಿದ್ರೇನೆ ಅದ್ರ ಆಕ್ಸೈಡ್ಗಳನ್ನ ರಿಮೂವ್ ಮಾಡಿಬಿಡ್ಬೋದು. ಓಕೆ, ಫಾರ್ ಎಕ್ಸಾಂಪಲ್ ಈ ಕಾಪರ್ ಇದೆಯಲ್ಲ, ಈ ಕಾಪರ್ ಕ್ಯಾನ್ ಬಿ ಒಬ್ಟೈನ್ಡ್ ಫ್ರಮ್ Cu2s, ಕಾಪರ್ ಸಲ್ಫೈಡ್ ಅಂತ ಕರಿತೀವಿ. ಓಕೆ, ಈ ಕಾಪರ್ ಸಲ್ಫೈಡ್ ಬೈ ಹೀಟಿಂಗ್ ಅಲೋನ್. ಕರೆಕ್ಟಾ? ಏನು ರಿಯಾಕ್ಷನ್ನು? Cu2s ಇದೆಯಲ್ಲ, ಇದನ್ನು ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ನ ಹೀಟ್ ಮಾಡಿದ್ರೆ ಏನಾಗುತ್ತೆ? ಕಾಪರ್ ಆಕ್ಸೈಡ್ ಸಿಗತ್ತೆ. ಆ ಕಾಪರ್ ಆಕ್ಸೈಡ್ ಜೊತೆಗೆ SO2, ಸಲ್ಫರ್ ಡೈಆಕ್ಸೈಡ್ ಗ್ಯಾಸ್ ಹೊರಗೆ ಬರುತ್ತೆ. ಓಕೆ, ಏನು ಸಿಕ್ತು ನನಗೆ? ಕಾಪರ್ ಆಕ್ಸೈಡ್. ಇದೇ ಕಾಪರ್ ಆಕ್ಸೈಡ್ನ ಇನ್ನು ಹಾಗೆ ಹೀಟ್ ಮಾಡ್ತಾ ಇದ್ರೆ ಏನಾಗುತ್ತೆ? ಕಾಪರ್ ಜೊತೆಗೆ ಸಲ್ಫರ್ ಡೈಆಕ್ಸೈಡ್ ಮತ್ತೆ ರಿಲೀಸ್ ಆಗುತ್ತೆ. ಏನು ರಿಯಾಕ್ಷನ್ನು? Cu2O which is copper oxide plus Cu2s copper sulfide ಹೀಟ್ ಮಾಡ್ತಾ ಇದ್ರೆ ನನಗೆ ಬರೀ ಕಾಪರ್ ಜೊತೆಗೆ ಸಲ್ಫರ್ ಡೈಆಕ್ಸೈಡ್ ಸಿಕ್ತು. ಸೊ ಈ ಕಾಪರು ಐ ಕ್ಯಾನ್ ಎಕ್ಸ್ಟ್ರಾಕ್ಟ್ ಇಟ್ ಜಸ್ಟ್ ಬೈ ಹೀಟಿಂಗ್. ಓಕೆ, ಬರೀ ಹೀಟ್ ಮಾಡ್ತಾನೆ ನಾನು ಅದನ್ನು ರಿಫೈನ್ ಮಾಡ್ಬೋದು, ಅಥವಾ ಈ ಕಾನ್ಸಂಟ್ರೇಟೆಡ್ ಓರಿಂದ ನಾನು ಈ ಮೆಟಲ್ನ ಒಬ್ಟೈನ್ ಮಾಡ್ಬೋದು. ಇನ್ನೊಂದು ಲೆಸ್ ರಿಯಾಕ್ಟಿವ್ ಮೆಟಲ್ ಯಾವುದು? ಮರ್ಕ್ಯುರಿ. ಓಕೆ, ಎಕ್ಸ್ಟ್ರಾಕ್ಷನ್ ಆಫ್ ಮರ್ಕ್ಯುರಿನ ಹೇಗೆ ಮಾಡ್ತೀವಿ? ಸಿನಬಾರ್. ಓಕೆ, ಆ್ಯಂಡ್ ಓರ್ ಆಫ್ ಮರ್ಕ್ಯುರಿ, ಅದನ್ನು ನಾನು ಸಿನಬಾರ್ ಅಂತ ಕರಿತೀನಿ. ಅದನ್ನು ಏನು ಮಾಡ್ತೀವಿ? ಇಟ್ ಈಸ್ ಫಸ್ಟ್ ಹೀಟೆಡ್ ಇನ್ ದ ಏರ್ ಆ್ಯಂಡ್ ಇಸ್ ಕನ್ವರ್ಟೆಡ್ ಟು ಮೆರ್ಕ್ಯೂರಿಕ್ ಆಕ್ಸೈಡ್. ಸೊ ನೋಡಿ, HgS ಸಿನಬಾರ್ ಇದೆಯಲ್ಲ, ಮೆರ್ಕ್ಯೂರಿ ಸಲ್ಫೈಡ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಬರೀ ಹೀಟ್ ಮಾಡಿದ್ರೆ ಏನು ಸಿಗತ್ತೆ? ಮೆರ್ಕ್ಯೂರಿಕ್ ಆಕ್ಸೈಡ್ HgO ಜೊತೆಗೆ SO2 ಸಲ್ಫರ್ ಡೈಆಕ್ಸೈಡ್ ನನಗೆ ಸಿಗತ್ತೆ. ನೆಕ್ಸ್ಟು ಈ ಮರ್ಕ್ಯೂರಿಕ್ ಆಕ್ಸೈಡ್ ಇಸ್ ದೆನ್ ರೆಡ್ಯೂಸ್ ಟು ಮರ್ಕ್ಯೂರಿ ಆನ್ ಫರ್ದರ್ ಹೀಟಿಂಗ್. ಸೊ ಇನ್ನು ಹೀಟ್ ಮಾಡ್ತಾ ಇದ್ರೆ ಈ ಮರ್ಕ್ಯೂರಿಕ್ ಆಕ್ಸೈಡು ಮರ್ಕ್ಯೂರಿ ಬಂದ್ಬಿಟ್ಟು ಆಕ್ಸಿಜನ್ ಸೆಪ್ರೇಟ್ ಆಗಿರುತ್ತೆ. ಸೊ ಏನು ಕಾಮನ್ ಇತ್ತು ಇದರಲ್ಲಿ ಮತ್ತು ಲಾಸ್ಟ್ ಒಂದರಲ್ಲಿ? ಎರಡೂ ನಾನು ಫಸ್ಟು ಸಲ್ಫೈಡ್ ಇದ್ದಿದ್ದನ್ನು ಹೀಟ್ ಮಾಡಿದಾಗ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಫಸ್ಟು ಆಕ್ಸೈಡ್ ಆಯಿತು. ನೆಕ್ಸ್ಟು ಇದೇ ಆಕ್ಸೈಡ್ನ ನಾನು ಇನ್ನೂ ಹೀಟ್ ಮಾಡ್ತಾ ಇದ್ರೆ ನನಗೆ ಪ್ಯೂರ್ ಮೆಟಲ್ ಸಿಗತ್ತೆ. ಸೊ ವಾಟ್ ವಾಸ್ ದ ಫಸ್ಟ್ ಸ್ಟೆಪ್? ಕನ್ವರ್ಟ್ ಟು ಎನ್ ಆಕ್ಸೈಡ್. ನೆಕ್ಸ್ಟ್ ಸ್ಟೆಪ್, ಕಂಟಿನ್ಯೂ ಹೀಟಿಂಗ್ ದ ಆಕ್ಸೈಡ್ ಟು ಗೆಟ್ ದ ಪ್ಯೂರ್ ಮೆಟಲ್. ಸೊ ನಾನು ಕಾಪರು ಮತ್ತು ಮರ್ಕ್ಯುರಿ ಓರ್ ಹೆಸರೇನು? ಸಿನಬಾರ್. ಇವೆರಡನ್ನ ಬರೀ ಹೀಟ್ ಮಾಡೋದ್ರಿಂದನೇ ನಾನು ಪ್ಯೂರ್ ಮೆಟಲ್ನ ತಗೊಬಹುದು. ನೆಕ್ಸ್ಟ್ ಟಾಪಿಕ್ ಏನು? ಎಕ್ಸ್ಟ್ರಾಕ್ಷನ್ ಆಫ್ ಮಾಡರೇಟ್ಲಿ ರಿಯಾಕ್ಟಿವ್ ಮೆಟಲ್ಸ್. ಓಕೆ, ದ ಮಾಡರೇಟ್ಲಿ ರಿಯಾಕ್ಟಿವ್ ಮೆಟಲ್ಸ್ ಇನ್ ದ ಮಿಡಲ್ ಆಫ್ ದ ರಿಯಾಕ್ಟಿವಿಟಿ ಸೀರೀಸ್, ಹೌ ಆರ್ ದೇ ಎಕ್ಸ್ಟ್ರಾಕ್ಟೆಡ್?
extracted by reduction of their oxides with carbon, aluminum, sodium or calcium. Okay, ಏನ್ ಮಾಡ್ತೀವಿ, ರಿಡಕ್ಷನ್ ಆಫ್ ದೇರ್ ಆಕ್ಸೈಡ್ಸ್. ಓಕೆ, ಈ ಮಾಡರೇಟ್ಲಿ ರಿಯಾಕ್ಟಿವ್ ಮೆಟಲ್ಗಳನ್ನ ನಾವು ತಗೊಂಡ್ಬಿಟ್ಟು ಅದ್ರ ಆಕ್ಸೈಡ್ ಇರೋದನ್ನ ನಾವು ರೆಡ್ಯೂಸ್ ಮಾಡಿದಾಗ ಆಕ್ಸಿಜನ್, ರಿಡಕ್ಷನ್ ಅಂದರೆ ಏನು, ರಿಮೂವಲ್ ಆಫ್ ಆಕ್ಸಿಜನ್ ತಾನೆ. ಸೊ ನಾನು ಈ ಆಕ್ಸಿಜನ್ನ ಹೊರಗೆ ತೆಗೆದು ಹಾಕಿದಾಗ ನನಗೆ ಪ್ಯೂರ್ ಮೆಟಲ್ ಸಿಗತ್ತೆ. ಏನು ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ, it is easier to obtain metals from their oxides than from carbonates or sulfides. ಈ ಮೆಟಲ್ಗಳು ಕಾರ್ಬೊನೇಟ್ ಆಗಿ ಸಿಗುತ್ತೆ, ಆಕ್ಸೈಡ್ ಆಗಿ ಸಿಗುತ್ತೆ, ಸಲ್ಫೈಡ್ ಆಗಿ ಸಿಗುತ್ತೆ. ಏನೇ ಇರಲಿ, ಫಸ್ಟ್ ಸ್ಟೆಪ್ ಏನು ಮಾಡಬೇಕು, ನಾನು ಅದನ್ನು ಆಕ್ಸೈಡ್ಗೆ ಕನ್ವರ್ಟ್ ಮಾಡಿಬಿಡ್ಬೇಕು. ಸೊ ಅದನ್ನೇ ನೋಡಿ ಇಲ್ಲಿ. ಸೊ ಬಿಫೋರ್ ರಿಡಕ್ಷನ್ ಕ್ಯಾನ್ ಬಿ ಡನ್, ದ ಓರ್ ಇಸ್ ಕನ್ವರ್ಟೆಡ್ ಟು ಅ ಮೆಟಲ್ ಆಕ್ಸೈಡ್. ಯಾಕೆ, ಈ ಆಕ್ಸೈಡ್ ನನಗೆ ಒಂದು ಸಿಕ್ಕಿದ್ರೆ ನಾನು ಅದನ್ನು ರೆಡ್ಯೂಸ್ ಮಾಡಿಬಿಡ್ತೀನಿ ಯೂಸಿಂಗ್ ಕಾರ್ಬನ್ ಆರ್ any other reducing agent. Okay, the concentrated ores can be converted into metal oxides. ಅಕಸ್ಮಾತ್ ಅದು ಕಾರ್ಬೊನೇಟ್ ಅಥವಾ ಸಲ್ಫೈಡ್ ಆಗಿದ್ರೆ ಹೇಗೆ ಅದನ್ನು ಆಕ್ಸೈಡ್ಗೆ ಕನ್ವರ್ಟ್ ಮಾಡ್ತೀನಿ, either through the process of calcination or roasting. ಈ ಕ್ಯಾಲ್ಸಿನೇಷನ್ ಅಂದರೆ ಏನು, ರೋಸ್ಟಿಂಗ್ ಅಂದರೆ ಏನು ನೋಡೋಣ ಬನ್ನಿ. ಸೊ ನಾನು ಏನು ಹೇಳಿದೆ, ಮಾಡರೇಟ್ಲಿ ರಿಯಾಕ್ಟಿವ್ ಮೆಟಲ್ನ ನಾನು ಎಕ್ಸ್ಟ್ರಾಕ್ಟ್ ಮಾಡಬೇಕಂದ್ರೆ ನಾನು ಫಸ್ಟ್ ಸ್ಟೆಪ್ ಏನು ಮಾಡಬೇಕು, ಅದನ್ನು ನಾನು ಆಕ್ಸೈಡ್ ಆಗಿ ಕನ್ವರ್ಟ್ ಮಾಡಬೇಕು ಅಂತ ಹೇಳಿದೆ ಅಲ್ವಾ. First method of converting to an oxide ಏನು, calcination. What is calcination? Definition of calcination ಏನಣ್ಣ? It is the process in which a carbonate ore is heated strongly in the absence of air. ನಾಪ್ಕ ಇಟ್ಕೊಳ್ಳಿ, in the absence of air to convert it to a metal oxide. ಚೆನ್ನಾಗೆ ಹೀಟ್ ಮಾಡಬೇಕು. ಏನರಲ್ಲಿ, in the absence of air ಹೀಟ್ ಮಾಡಿದಾಗ ಏನಾಗುತ್ತೆ, ನನಗೆ ಮೆಟಲ್ ಆಕ್ಸೈಡ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಏನು, when zinc carbonate is heated strongly in the absence of air, it decomposes to form zinc oxide and carbon dioxide. ನಾನು ಮೇನ್ಲಿ ಕ್ಯಾಲ್ಸಿನೇಷನ್ ಏನಕ್ಕೆ ಮಾಡ್ತೀನಿ, ಕ್ಯಾಲ್ಸಿನೇಷನ್ ಇಸ್ ಡನ್ ಫಾರ್ ಕಾರ್ಬೋನೇಟ್ಸ್. ನಾಪ್ಕ ಇಟ್ಕೊಳ್ಳಿ, ಏನಕ್ಕೆ, ಕಾರ್ಬೋನೇಟ್ ಹೊರಗೆ ನಾನು ಮಾಡೋದು. ಅದೇ ರಿಯಾಕ್ಷನ್ ಇಲ್ಲಿ ಬರ್ದಿದ್ದೀನಿ ನೋಡಿ, ಜಿಂಕ್ ಕಾರ್ಬೋನೇಟ್ ಇನ್ ದ ಆಬ್ಸೆನ್ಸ್ ಆಫ್ ಏರ್ ನಾನು ಹೀಟ್ ಮಾಡಿದಾಗ ಏನು ಸಿಕ್ತು, ಜಿಂಕ್ ಆಕ್ಸೈಡ್ ಸಿಕ್ತು, ಡಿಕಂಪೋಸ್ ಆಯಿತು ಅಲ್ವಾ. ಯಾವ ಟೈಪ್ ಆಫ್ ರಿಯಾಕ್ಷನ್ ಇದು, ಕೆಮಿಕಲ್ ರಿಯಾಕ್ಷನ್ಸ್ ಅಲ್ಲಿ ಓದಿದ್ದೀರಾ, ಡಿಕಾಂಪೋಸಿಷನ್ ರಿಯಾಕ್ಷನ್ ತಾನೆ. ಸೊ ZNO ಪ್ಲಸ್ CO2 ನನಗೆ ಸಿಕ್ತು. ಓಕೆ, ಸೊ ದಿಸ್ ಇಸ್ ಕ್ಯಾಲ್ಸಿನೇಷನ್. ಕ್ಯಾಲ್ಸಿನೇಷನ್ ನೋಡಿದ್ಮೇಲೆ ನೆಕ್ಸ್ಟ್ ಟೈಪ್ ಏನು, ಅದನ್ನು ಉಪಯೋಗಿಸ್ಬಿಟ್ಟು ನಾನು ಆಕ್ಸೈಡ್ ಮಾಡ್ಬೋದು. ಆ ಟೈಪ್ ಏನು, ಆ ರಿಯಾಕ್ಷನ್ ಹೆಸರೇನು, ರೋಸ್ಟಿಂಗ್. ಓಕೆ, ಈಗ ಚಪಾತಿ ರೋಸ್ಟಿಂಗ್ ಥರ ಅಲ್ಲ, ಈ ರೋಸ್ಟಿಂಗ್ ಏನಿದು, ಇದು ಡೆಫಿನಿಷನ್ ಏನು, ಇಟ್ ಈಸ್ ದ ಪ್ರಾಸೆಸ್ ಇನ್ ವಿಚ್ ಎ ಸಲ್ಫೈಡ್ ಓರ್ is strongly heated in the presence of air. Okay, in the presence of air to convert it into a metal oxide. In the presence of air, in the absence of air ಅಂದ್ರೆ ಏನು ಡಿಫ್ರೆನ್ಸು, ಆಕ್ಸಿಜನ್ ಇರುತ್ತಾ ಇಲ್ವಾ ಅಂತ. ಕ್ಯಾಲ್ಸಿನೇಷನ್ ಅಲ್ಲಿ ಆಕ್ಸಿಜನ್ ಇರಲ್ಲ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ, ರೋಸ್ಟಿಂಗ್ ಅಲ್ಲಿ ಆಕ್ಸಿಜನ್ ಇದೆ. ಓಕೆ, ಸೊ ಕ್ಯಾಲ್ಸಿನೇಷನ್ ಏನಕ್ಕೆ ಮಾಡ್ತೀನಿ ನಾನು, ಕಾರ್ಬೋನೇಟ್ಸಿಗೆ ಮಾಡ್ತೀನಿ. ರೋಸ್ಟಿಂಗ್ ಏನಕ್ಕೆ ಮಾಡ್ತೀನಿ ನಾನು, ಸಲ್ಫೈಡ್ ಓರಿಗೆ ಮಾಡ್ತೀನಿ. ಓಕೆ, ವೆರಿ ಇಂಪಾರ್ಟೆಂಟ್. ಕ್ಯಾಲ್ಸಿನೇಷನ್ ಇಸ್ ಡನ್ ಫಾರ್ ಕಾರ್ಬೋನೇಟ್ಸ್, roasting is done for sulfides. Okay, calcination happens in the absence of air, roasting happens in the presence of air. So idu neevu napka itkonbeku. Okay, idu napka itkonಡ್ಮೇಲೆ ಎಕ್ಸಾಂಪಲ್ ಏನಿಲ್ಲಿ, ಜಿಂಕ್ ಸಲ್ಫೈಡ್ ZNS ಇದ್ರೆ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಚೆನ್ನಾಗಿ ಹೀಟ್ ಮಾಡಿದ್ರೆ ಏನು ಸಿಗುತ್ತೆ ನನಗೆ, ಜಿಂಕ್ ಆಕ್ಸೈಡ್ ಜೊತೆಗೆ ಸಲ್ಫರ್ ಡೈಆಕ್ಸೈಡ್ ಸಿಕ್ತು. ಸೊ ನೋಡಿ, ಸಲ್ಫರ್ ತೆಗೆದ್ಬಿಟ್ಟು ಆಕ್ಸೈಡ್ ಫಾರ್ಮ್ ಆಯಿತು. ಸೊ ಏನೇ ಇರಲಿ, ನನ್ನ ಫಸ್ಟ್ ಸ್ಟೆಪ್ ಏನಿರಬೇಕು, ಮೆಟಲ್ ಆಕ್ಸೈಡ್ ಅದನ್ನು ನಾನು ಪಡ್ಕೊಳ್ಳೋದು ನನ್ನ ಫಸ್ಟ್ ಏಮ್ ಆಗಿರಬೇಕು. ಸೊ ನನಗೆ ಮೆಟಲ್ ಆಕ್ಸೈಡ್ ಸಿಕ್ಕಿದ ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು, ಒಬ್ಟೈನಿಂಗ್ ದ ಮೆಟಲ್ನ ನಾನು ಮೆಟಲ್ ಆಕ್ಸೈಡಿಂದ ಸೆಪ್ರೇಟ್ ಮಾಡೋದು ತಾನೆ. ಸೊ ಒಬ್ಟೈನಿಂಗ್ ಮೆಟಲ್ಸ್ ಫ್ರಮ್ ಇಟ್ಸ್ ಕಾಂಪೌಂಡ್ಸ್ ಇಸ್ ಅ ರಿಡಕ್ಷನ್ ಪ್ರಾಸೆಸ್. ರಿಡಕ್ಷನ್ ರಿಯಾಕ್ಷನ್ ಆಗ್ತಾ ಇದೆ. ಓಕೆ, ದ ಮೆಟಲ್ ಆಕ್ಸೈಡ್ಸ್ ಒಬ್ಟೈನ್ಡ್ ಬೈ ಕ್ಯಾಲ್ಸಿನೇಷನ್ ಆರ್ ರೋಸ್ಟಿಂಗ್ are then reduced to the corresponding methods by using suitable reducing agents such as carbon. ಏನು ಬೇಕು ನನಗಿಲ್ಲಿ, ಒಂದು ರೆಡ್ಯೂಸಿಂಗ್ ಏಜೆಂಟ್ ಬೇಕು. ಈ ರೆಡ್ಯೂಸಿಂಗ್ ಏಜೆಂಟ್ ಏನು ಮಾಡುತ್ತೆ, ಈ ಮೆಟಲ್ ಆಕ್ಸೈಡ್ನ ರೆಡ್ಯೂಸ್ ಮಾಡುತ್ತೆ. ರೆಡ್ಯೂಸಿಂಗ್ ಅಂದರೆ ಏನು, ರಿಮೂವಲ್ ಆಫ್ ಆಕ್ಸಿಜನ್. ಸೊ ನಾನು ಆಕ್ಸಿಜನ್ನ ತೆಗೆದ್ರಿಂದ ಮೆಟಲ್ ಆಕ್ಸೈಡ್ ನನಗೆ ಮೆಟಲ್ ಆಗಿ ಸಿಗ್ತಾ ಇದೆ. ಎಕ್ಸಾಂಪಲ್ ಏನು, ರಿಡಕ್ಷನ್ ಆಫ್ ಜಿಂಕ್ ಫ್ರಮ್ ಇಟ್ಸ್ ಆಕ್ಸೈಡ್. ಸೊ ನೋಡಿ, ಜಿಂಕ್ ಆಕ್ಸೈಡ್ ಇದೆ, ಕಾರ್ಬನ್ ಏನು, ರೆಡ್ಯೂಸಿಂಗ್ ಏಜೆಂಟು. ರಿಯಾಕ್ಟ್ ಆದಾಗ ಏನಾಗುತ್ತೆ, ನನಗೆ ಜಿಂಕ್ ಮೆಟಲ್ ಸಿಗ್ತಾ, ನನಗೆ ಪ್ಯೂರ್ ಮೆಟಲ್ಲು
ಓಕೆ, ಫುಲ್ ಖುಷಿನಾ? ಕಾರ್ಬನ್ ಏನಾಯಿತು? ಕಾರ್ಬನ್ ಮೊನಾಕ್ಸೈಡ್ ಆಯಿತು. ಏನು ಜ್ಞಾಪಕ ಇಟ್ಕೊಳ್ಳಿ, ರೆಡ್ಯೂಸಿಂಗ್ ಏಜೆಂಟ್ ಗೆಟ್ಸ್ ಆಕ್ಸಿಡೈಸ್ಡ್. ಓಕೆ, ಇದು ರೆಡ್ಯೂಸ್ ಆಗ್ತಾ ಇದೆ, ಕಾರ್ಬನ್ ಆಕ್ಸಿಡೈಸ್ ಆಗಿ ಕಾರ್ಬನ್ ಮೊನಾಕ್ಸೈಡ್ ನನಗೆ ಸಿಕ್ತು. ಕರೆಕ್ಟ್? ಸೊ ವಾಟ್ ಈಸ್ ಹ್ಯಾಪನಿಂಗ್? ರೆಡ್ಯೂಸಿಂಗ್ ಏಜೆಂಟ್ನ ನಾನು ಯೂಸ್ ಮಾಡಿಬಿಟ್ಟು ಮೆಟಲ್ ಆಕ್ಸೈಡ್ನ ನಾನು ಮೆಟಲ್ ಮಾಡ್ತಾ ಇದ್ದೀನಿ. ಕಾರ್ಬನ್ ಬಿಟ್ಟು ಬೇರೆ ಯಾವ್ದು ರೆಡ್ಯೂಸಿಂಗ್ ಏಜೆಂಟ್ ಯೂಸ್ ಮಾಡ್ಬೋದು ನಾನು? ಬೇರೆ ರೆಡ್ಯೂಸಿಂಗ್ ಏಜೆಂಟ್ಗಳು ಇದೆಯಾ ಅಣ್ಣ? ಯಾವ್ದಿದೆ? ಸೋಡಿಯಮು, ಕ್ಯಾಲ್ಸಿಯಮು, ಅಲ್ಯೂಮಿನಿಯಂ. ಇದು ಹೈಲಿ ರಿಯಾಕ್ಟಿವ್ ಆಗಿರೋದ್ರಿಂದ ಏನಕ್ಕೆ? ದೇ ಆರ್ ಮೇನ್ಲಿ ಯೂಸ್ಡ್ ಫಾರ್ ದೇರ್ ಪ್ರಾಪರ್ಟಿ ಟು ಡಿಸ್ಪ್ಲೇಸ್ ಅದರ್ ಮೆಟಲ್ಸ್ ಆಫ್ ಲೋವರ್ ರಿಯಾಕ್ಟಿವಿಟಿ. ಕರೆಕ್ಟಾ? ಸೊ ಇದನ್ನು ಡಿಸ್ಪ್ಲೇಸ್ ಮಾಡೋದ್ರಿಂದ ನಾನು ಇದನ್ನು ರೆಡ್ಯೂಸಿಂಗ್ ಏಜೆಂಟ್ ಆಗಿ ಉಪಯೋಗಿಸ್ತಾ ಇದ್ದೀನಿ. ಏನು ಈ ರಿಯಾಕ್ಷನ್ಗಳದ್ದು ಇಂಪಾರ್ಟೆಂಟ್ ಪಾಯಿಂಟ್ ಏನು? ದೀಸ್ ರಿಯಾಕ್ಷನ್ಸ್ ಆರ್ ಯೂಶಲಿ ಹೈಲಿ ಎಕ್ಸೋಥರ್ಮಿಕ್, ತುಂಬ ಹೀಟ್ ಹೊರಗೆ ಕೊಡುತ್ತೆ. ಓಕೆ, ಎಕ್ಸಾಂಪಲ್ ಏನು? ದ ರಿಡಕ್ಷನ್ ಆಫ್ ಮ್ಯಾಂಗನೀಸ್ ಆಕ್ಸೈಡ್, MnO2, ಮ್ಯಾಂಗನೀಸ್ ಆಕ್ಸೈಡ್ ಅಂತ ಕರಿತೀನಿ. ಈ ಮ್ಯಾಂಗನೀಸ್ ಆಕ್ಸೈಡ್ ಪ್ಲಸ್ ಅಲ್ಯೂಮಿನಿಯಂ, ಈ ಅಲ್ಯೂಮಿನಿಯಂ ಏನು? ನಂದು ರೆಡ್ಯೂಸಿಂಗ್ ಏಜೆಂಟ್ ಆಯಿತು. ಕರೆಕ್ಟಾ? ಈ ರೆಡ್ಯೂಸಿಂಗ್ ಏಜೆಂಟ್ ಆಯಿತು. ಈ ರೆಡ್ಯೂಸಿಂಗ್ ಏಜೆಂಟ್ನ ನಾನು ಹಾಕಿದಾಗ ಮ್ಯಾಂಗನೀಸ್ ಆಕ್ಸೈಡ್ ಶುಡ್ ಗೆಟ್ ರೆಡ್ಯೂಸ್ಡ್ ತಾನೇ? ನೋಡಿ, ರೆಡ್ಯೂಸ್ ಆಗಿ ನನಗೆ ಮ್ಯಾಂಗನೀಸ್ ಪ್ಯೂರ್ ಮೆಟಲ್ ಬಂತು. ಖುಷಿನಾ? ಜೊತೆಗೆ ಏನು? ಅಲ್ಯೂಮಿನಿಯಂ ಆಕ್ಸೈಡ್ ಸಿಕ್ತು, ಜೊತೆಗೆ ಹೀಟ್ ಹೊರಗೆ ಬಂತು. ಇಟ್ ಈಸ್ ಹೈಲಿ ಎಕ್ಸೋಥರ್ಮಿಕ್ ಅಂತ ನಾನು ಹೇಳಿದ್ದೆ. ಸೊ ಇದು ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ಸ್ ಬೈ ಯೂಸಿಂಗ್ ಅದರ್ ರೆಡ್ಯೂಸಿಂಗ್ ಏಜೆಂಟ್ಸ್ ಸಚ್ ಆಸ್ ಸೋಡಿಯಂ, ಕ್ಯಾಲ್ಸಿಯಂ ಆರ್ ಅಲ್ಯೂಮಿನಿಯಂ. ಈ ಎಕ್ಸ್ಟ್ರಾಕ್ಷನ್ ಆಫ್ ಮಾಡರೇಟ್ಲಿ ರಿಯಾಕ್ಟಿವ್ ಮೆಟಲ್ಸ್ನ ನಾವು ಹೇಗೆ ಮಾಡ್ತೀವಿ ಅಂತ ನಾನು ಹೇಳ್ಕೊಟ್ಟಿದ್ದೆ. ಬೈ ದ ರೆಡ್ಯೂಸಿಂಗ್ ಏಜೆಂಟ್, ಯಾವುದೋ ಒಂದು ರೆಡ್ಯೂಸಿಂಗ್ ಏಜೆಂಟ್ನ ಉಪಯೋಗಿಸ್ಬಿಟ್ಟು ನಾನು ಮೆಟಲ್ ಆಕ್ಸೈಡ್ನ ಮೆಟಲ್ ಆಗಿ ಮಾಡ್ತೀನಿ, ಹಾಗೆ ನಾನು ಎಕ್ಸ್ಟ್ರಾಕ್ಟ್ ಮಾಡ್ತೀನಿ ಅಂತ ನಾನು ಹೇಳಿದ್ದೆ ಅಲ್ವಾ. ಈ ರೆಡ್ಯೂಸಿಂಗ್ ಏಜೆಂಟು ಬೇರೆ ಮೆಟಲ್ ಸಚ್ ಆಸ್ ಅಲ್ಯೂಮಿನಿಯಂ, ಸೋಡಿಯಂ ಆ ಥರ ಆಗಿದ್ದಾಗ ಆ ರಿಯಾಕ್ಷನು ಹೈಲಿ ಎಕ್ಸೋಥರ್ಮಿಕ್ ಅಂತ ನಾನು ಲಾಸ್ಟ್ ಸ್ಲೈಡಲ್ಲಿ ನಾನು ಹೇಳ್ಕೊಟ್ಟಿದ್ದೆ. ಕರೆಕ್ಟಾ? ಮೆಟಲ್ ಆಕ್ಸೈಡ್ನ ನಾನು ಇನ್ನೊಂದು ಮೆಟಲ್ ರೆಡ್ಯೂಸಿಂಗ್ ಏಜೆಂಟ್ ಆಗಿ ಉಪಯೋಗಿಸ್ಬಿಟ್ಟು ನಾನು ರಿಯಾಕ್ಷನ್ ಮಾಡಿಸಿದ್ರೆ ಅದು ಸಿಕ್ಕಾಪಟ್ಟೆ ಎಕ್ಸೋಥರ್ಮಿಕ್ಕು, ತುಂಬ ಹೀಟ್ ಕೊಡುತ್ತೆ ಅಂತ ಹೇಳಿದ್ದೆ. ಅದ್ರದ್ದು ಒಂದು ರಿಯಾಕ್ಷನ್ನು, ಅದ್ರದ್ದು ಒಂದು ಅಪ್ಲಿಕೇಶನ್ ಏನು? ಥರ್ಮೈಟ್ ರಿಯಾಕ್ಷನ್ ಅಂತ. ಏನು ಈ ಥರ್ಮೈಟ್ ರಿಯಾಕ್ಷನ್ನು? ಇಟ್ ಈಸ್ ದ ರಿಡಕ್ಷನ್ ಆಫ್ ferric oxide using aluminum as a reducing agent. ಏನು? ರಿಡಕ್ಷನ್ ಆಫ್ ಫೆರಿಕ್ ಆಕ್ಸೈಡ್ ಯೂಸಿಂಗ್ ಅಲ್ಯೂಮಿನಿಯಂ ಆಸ್ ಅ ರೆಡ್ಯೂಸಿಂಗ್ ಏಜೆಂಟ್. ಏನಾಗ್ತಾ ಇದೆ? Fe2O3 ಪ್ಲಸ್ Al ರಿಯಾಕ್ಟ್ ಆದಾಗ ನನಗೆ ಏನು ಸಿಗ್ತಾ ಇದೆ? ಅಯರ್ನ್. ಆಬ್ವಿಯಸ್ಲಿ ಅಯರ್ನ್ ರೆಡ್ಯೂಸ್ ಆಗ್ತಾ ಇದೆ, ನನಗೆ ಪ್ಯೂರ್ ಅಯರ್ನ್ ಸಿಕ್ತು. ಜೊತೆಗೆ Al2O3 ಅಲ್ಯೂಮಿನಿಯಂ ಆಕ್ಸೈಡ್ ಸಿಕ್ತು. ಬಟ್ ಮೇನ್ ಪಾಯಿಂಟ್ ಏನು? ಹೀಟ್. ಸಿಕ್ಕಾಪಟ್ಟೆ ಎಕ್ಸೋಥರ್ಮಿಕ್ ಆಗಿರೋದ್ರಿಂದ ತುಂಬ ಹೀಟ್ ಪ್ರೊಡ್ಯೂಸ್ ಆಗ್ತಾ ಇದೆ. ಈ ಥರ್ಮೈಟ್ ರಿಯಾಕ್ಷನ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಿ? ಎಷ್ಟು ಹೀಟ್ ಪ್ರೊಡ್ಯೂಸ್ ಆಗುತ್ತೆ ಅಂದರೆ, ನಾನು ಇದನ್ನು ರೈಲ್ವೆ ಟ್ರ್ಯಾಕ್ಗಳು ಸೀಲ್ ಬಿಟ್ಟಿದ್ರೆ ಅಥವಾ ಎರಡು ಬೇರೆ ಬೇರೆ ರೈಲ್ವೆ ಟ್ರ್ಯಾಕ್ಗಳನ್ನ ಜಾಯಿನ್ ಮಾಡೋದಕ್ಕೆ ಈ ರಿಯಾಕ್ಷನ್ನ ಉಪಯೋಗಿಸ್ತೀನಿ. ನಾನು ಎಲ್ಲಿಂದನೋ ನಾನು ಅಯರ್ನನ್ನು ಕಾಯಿಸ್ಬಿಟ್ಟು ಅದನ್ನು ಮೋಲ್ಟೆನ್ ಸ್ಟೇಟಲ್ಲಿ ತಂದ್ಬಿಟ್ಟು ಹಾಕೋ ಬದಲು ಏನು ಮಾಡ್ಬೋದು? ನಾನು ಈ ಎರಡು ಟ್ರ್ಯಾಕ್ಗಳ ಮಧ್ಯ ಫೆರಿಕ್ ಆಕ್ಸೈಡ್ Fe2O3 ಹಾಕ್ಬಿಟ್ಟು ಅಲ್ಯೂಮಿನಿಯಂ ಹಾಕ್ಬಿಟ್ಟು ಈ ಥರ್ಮೈಟ್ ರಿಯಾಕ್ಷನ್ ಮಾಡಿದ್ರೆ ಎಷ್ಟು ಹೀಟ್ ಪ್ರೊಡ್ಯೂಸ್ ಆಗುತ್ತೆ ಅಂದರೆ, ಅಯರ್ನೇ ಅಲ್ಲಿ ಮೆಲ್ಟ್ ಆಗಿಬಿಟ್ಟು ಮತ್ತೆ ಸಾಲಿಡ್ ಆದಾಗ ಇವೆರಡು ರೈಲ್ವೆ ಟ್ರ್ಯಾಕ್ಗಳು ಫ್ಯೂಸ್ ಆಗಿರುತ್ತೆ. ಓಕೆ, ಸೊ ದಿಸ್ ಈಸ್ ಅನ್ ಅಪ್ಲಿಕೇಶನ್ ಆಫ್ ಥರ್ಮೈಟ್ ರಿಯಾಕ್ಷನ್. ಏನು ಥರ್ಮೈಟ್ ರಿಯಾಕ್ಷನ್ನು? ರಿಡಕ್ಷನ್ ಆಫ್ ಫೆರಿಕ್ ಆಕ್ಸೈಡ್ ಯೂಸಿಂಗ್ ಅಲ್ಯೂಮಿನಿಯಂ. ಸೊ ನಾವು ಎಕ್ಸ್ಟ್ರಾಕ್ಷನ್ ಆಫ್ ಲೆಸ್ ರಿಯಾಕ್ಟಿವ್ ಮೆಟಲ್ಸು, ಮಾಡರೇಟ್ಲಿ ರಿಯಾಕ್ಟಿವ್ ಮೆಟಲ್ಸ್ನ ನೋಡಿದ್ವಿ ಅಲ್ವಾ. ಇವಾಗ ಎಕ್ಸ್ಟ್ರಾಕ್ಷನ್ ಆಫ್ ಹೈಲಿ ರಿಯಾಕ್ಟಿವ್ ಮೆಟಲ್ಸ್ನ ನೋಡೋಣ. ಯಾವ ಟೆಕ್ನಿಕ್ ಯೂಸ್ ಮಾಡಬೇಕು ಅಂತ ನಾವು ನೋಡಿದ್ವಿ? ಎಲೆಕ್ಟ್ರಾಲಿಸಿಸ್ ತಾನೆ. ಓಕೆ, ಸೊ ಅದ್ರ ಬಗ್ಗೆ ನಾವೀಗ ಕಲಿಯೋಣ. ಏನು? ಮೆಟಲ್ಸ್ ಹೈ ಅಪ್ ಇನ್ ದ ರಿಯಾಕ್ಟಿವಿಟಿ ಸೀರೀಸ್ ಆರ್ ವೆರಿ ರಿಯಾಕ್ಟಿವ್. ಓಕೆ, ಈ ಮೆಟಲ್ಸು ದೇ ಹ್ಯಾವ್ ಅ ಸ್ಟ್ರಾಂಗ್ ಅಫಿನಿಟಿ ಫಾರ್ ಆಕ್ಸಿಜನ್. ಅಫಿನಿಟಿ ಅಂದರೆ ಪ್ರೀತಿ. ಓಕೆ, ಸೊ ಈ ಆಕ್ಸಿಜನ್ಗೆ ಸಿಕ್ಕಾಪಟ್ಟೆ ಅಟ್ರಾಕ್ಟ್ ಆಗುತ್ತೆ. ಓಕೆ, ಸೊ ದೇ ಹ್ಯಾವ್ ಅ ಸ್ಟ್ರಾಂಗ್ ಅಫಿನಿಟಿ ಫಾರ್ ಆಕ್ಸಿಜನ್. ಸೊ ಆಕ್ಸೈಡ್ಸ್ ಆಫ್ ಸೋಡಿಯಂ, ಮೆಗ್ನೀಷಿಯಂ, ಕ್ಯಾಲ್ಸಿಯಂ ಆ್ಯಂಡ್ ಅಲ್ಯೂಮಿನಿಯಂ ಕೆನಾಟ್ ಬಿ ರೆಡ್ಯೂಸ್ಡ್ ಬೈ ಕಾರ್ಬನ್. ಯಾಕೆ? ಕಾರ್ಬನ್ನು ವೀಕ್ ಫೆಲೋ. ಇವನ್ ಇಫ್ ಹಿ ಈಸ್ ಅ ರೆಡ್ಯೂಸಿಂಗ್ ಏಜೆಂಟ್, ಹಿ ಕೆನಾಟ್ ರೆಡ್ಯೂಸ್ ಹೈಲಿ ರಿಯಾಕ್ಟಿವ್ ಮೆಟಲ್ಸ್. ಯಾಕೆ? ಈ ಹೈಲಿ ರಿಯಾಕ್ಟಿವ್ ಮೆಟಲ್ಸ್ಗೆ ಆಕ್ಸಿಜನ್ ಜೊತೆ ಪ್ರೀತಿ ತುಂಬ ಜಾಸ್ತಿ. ಸೊ ಯಾರೇ ಇನ್ನೊಬ್ಬರು ಬಂದರೂ ಈ ಆಕ್ಸಿಜನ್ನು ಮತ್ತು ಹೈಲಿ ರಿಯಾಕ್ಟಿವ್ ಮೆಟಲ್ಗಳನ್ನ ಬಿಡ್ಸೋಕ್ಕೆ ಆಗಲ್ಲ. ಸೊ ಯಾವ ಟೆಕ್ನಿಕ್ ಯೂಸ್ ಮಾಡಬೇಕು ನಾವು? ದೀಸ್ ಮೆಟಲ್ಸ್ ಆರ್ ಒಬ್ಟೈನ್ಡ್ ಬೈ ಎಲೆಕ್ಟ್ರಾಲಿಟಿಕ್ ರಿಡಕ್ಷನ್. ಕಾರ್ಬನ್ ಕೈಲಾಗಲ್ಲ, ಎಲೆಕ್ಟ್ರಾಲಿಟಿಕ್ ರಿಡಕ್ಷನ್ನ ನಾವು ಮಾಡಬೇಕು.
Okay, so sodium, magnesium, and calcium are obtained by the electrolysis of their molten chlorides. ಸೊ ಅದು ಕ್ಲೋರೈಡ್ ಸಾಲ್ಟ್ಗಳಿದೆಯಲ್ಲ ಅದನ್ನ ಮೋಲ್ಟೆನ್ ಸ್ಟೇಟಿಗೆ ತಂದ್ಬಿಟ್ಟು ಎಲೆಕ್ಟ್ರಾಲಿಸಿಸ್ ಮಾಡಿದಾಗ ನನಗೆ ಆ ಪ್ಯೂರ್ ಮೆಟಲ್ ಸಿಗತ್ತೆ. ಸೊ ನಾವು ಏನು ಕಲ್ತ್ವಿ ಲಾಸ್ಟ್ ಸ್ಲೈಡಲ್ಲಿ, ಹೈಲಿ ರಿಯಾಕ್ಟಿವ್ ಮೆಟಲ್ಸ್ ಹ್ಯಾವ್ ಅ ವೆರಿ ಹೈ ಅಫಿನಿಟಿ ಫಾರ್ ಆಕ್ಸಿಜನ್. ಹಾಗಾಗಿ ನಾನು ಮಾಮೂಲು ರೆಡ್ಯೂಸಿಂಗ್ ಏಜೆಂಟ್ ಉಪಯೋಗಿಸೋಕ್ಕಾಗಲ್ಲ. ಹಾಗಾಗಿ ನಾವು ಸೋಡಿಯಮ್ಮು ಮೆಗ್ನೀಷಿಯಮ್ನೆಲ್ಲ ಹೇಗೆ ಪಡಿತೀವಿ, ಎಲೆಕ್ಟ್ರಾಲಿಸಿಸ್ ಆಫ್ ದೇರ್ ಮೋಲ್ಟೆನ್ ಕ್ಲೋರೈಡ್ಸ್. ಸೊ ಅದು ಆಕ್ಸೈಡ್ಸ್ ಬಗ್ಗೆ ನೋಡಲ್ಲ, ನಾವು ಅದು ಕ್ಲೋರೈಡ್ಗಳನ್ನ ಎಲೆಕ್ಟ್ರಾಲಿಸಿಸ್ ಮಾಡಿದಾಗ ಹೇಗೆ ಮೆಟಲ್ ಸಿಗತ್ತೆ ಅನ್ನೋದನ್ನು ನಾವು ನೋಡ್ತೀವಿ. ಓಕೆನಾ? ಸೊ ಹಾಗಾಗಿ ನಾವು ಎಲೆಕ್ಟ್ರಾಲಿಸಿಸ್ ಹೇಗೆ ಮಾಡಬೇಕು ಅಂತ ಕಲಿಬೇಕಂದ್ರೆ ಫಸ್ಟ್ ಆಫ್ ಆಲ್ ಈ ಎಲೆಕ್ಟ್ರಾಲಿಸಿಸ್ ಅನ್ನೋದು ಏನು ಅನ್ನೋದನ್ನು ನೋಡೋಣ. ಓಕೆ, ನೀವು ಆಗಲೇ ಕಲ್ತಿದ್ದೀರಾ ಇದನ್ನು ಹಿಂದಿನ ಕ್ಲಾಸ್ಗಳಲ್ಲಿ, ಅದನ್ನೇ ಕ್ವಿಕ್ಕಾಗಿ ರೀಕ್ಯಾಪ್ ಮಾಡೋಣ. ಓಕೆ, ಸೊ ಎಲೆಕ್ಟ್ರಾಲಿಸಿಸ್ ಇಸ್ ದ ಪ್ರಾಸೆಸ್ ಬೈ ವಿಚ್ electric current is passed through a substance to effect a chemical change. ಈ ಸೆಟಪ್ಪಲ್ಲಿ ನಾನು ಎಲೆಕ್ಟ್ರಿಸಿಟಿನ ನಾನು ಯೂಸ್ ಮಾಡಿಬಿಟ್ಟು ಒಂದು ಕೆಮಿಕಲ್ ಚೇಂಜ್, ಒಂದು ಕೆಮಿಕಲ್ ರಿಯಾಕ್ಷನ್ನ ಮಾಡಿಸ್ತಾ ಇದ್ದೀನಿ. ಏನದು? ಅದಕ್ಕೆ ಫಸ್ಟು ಈ ಸೆಟಪ್ನ ನೋಡೋಣ ಬನ್ನಿ. ಈ ಸೆಟಪ್ಪಲ್ಲಿ ಮೇನ್ಲಿ 6 ಮೇನ್ ಪಾರ್ಟ್ಸ್ ಇದೆ. ಏನು? ಫಸ್ಟ್ ಒನ್ ಏನು? ಆ್ಯನೋಡು ಮತ್ತು ಕ್ಯಾಥೋಡು. ಓಕೆ, ಆ್ಯನೋಡ್ ಏನು? ಆ್ಯನೋಡ್ ಇಸ್ ದ, ಇದನ್ನು ನಾನು ಎಲೆಕ್ಟ್ರೋಡ್ ಅಂತ ಕರಿತೀನಲ್ವಾ, ಈ ಎಲೆಕ್ಟ್ರೋಡ್ ವಿಚ್ ಇಸ್ ಕನೆಕ್ಟೆಡ್ ಟು ದ ಪಾಸಿಟಿವ್ ಟರ್ಮಿನಲ್ ಆಫ್ ದ ಬ್ಯಾಟರಿ. ಈ ಪಾಸಿಟಿವ್ ಟರ್ಮಿನಲ್ಲಿ ಕಲೆಕ್ಟ್ ಮಾಡಿರೋದನ್ನ ನಾನು ಆ್ಯನೋಡ್ ಅಂತ ಕರಿತೀನಿ. ಸೊ ಆ್ಯನೋಡ್ ಏನು? ಇಟ್ ಈಸ್ ಪಾಸಿಟಿವ್ಲಿ ಚಾರ್ಜ್ಡ್. ಕರೆಕ್ಟಾ? ಸೊ ಇದು ಪಾಸಿಟಿವ್ಲಿ ಚಾರ್ಜ್ಡ್ ಆಗಿದ್ರೆ ಯಾವುದು ಆ್ಯನೋಡ್ ಹತ್ರ ಬರುತ್ತೆ? ವಾಟ್ ಕಮ್ಸ್ ಟು ದ ಆ್ಯನೋಡ್? ಆ್ಯನಯಾನ್ಸ್. ನೆಗೆಟಿವ್ಲಿ ಚಾರ್ಜ್ಡ್ ಆಗಿರೋದು ಇದು ಆ್ಯನೋಡ್ ಹತ್ರ ಬರ್ತಾ ಇದೆ. ಕರೆಕ್ಟ್ ತಾನೆ? ಇದು ಪಾಸಿಟಿವ್ ಆಗಿದ್ರೆ ನೆಗೆಟಿವ್ ಅಯಾನ್ಸ್, ಆ್ಯನೋಡ್ ಆಗಿರೋ ನೆಗೆಟಿವ್ ಅಯಾನ್ಸು ಬರ್ತಾ ಇದೆ ಈ ಆ್ಯನೋಡ್ ಹತ್ರ. ದ ಎಲೆಕ್ಟ್ರೋಡ್ ವಿಚ್ ಈಸ್ ಕನೆಕ್ಟೆಡ್ ಟು ದ ನೆಗೆಟಿವ್ ಟರ್ಮಿನಲ್ ಆಫ್ ದ ಬ್ಯಾಟರಿ ಇಸ್ ಕಾಲ್ಡ್ ದ ಕ್ಯಾಥೋಡ್. ಕ್ಯಾಥೋಡ್ ಯಾವ ಚಾರ್ಜ್ಡು? ಕ್ಯಾಥೋಡ್ ಇಸ್ ನೆಗೆಟಿವ್ಲಿ ಚಾರ್ಜ್ಡ್. ಸೊ ಈ ಕ್ಯಾಥೋಡ್ ನೆಗೆಟಿವ್ಲಿ ಚಾರ್ಜ್ಡ್ ಆಗಿದ್ರೆ ಯಾವುದು ಬರ್ತಾ ಇದೆ ಈ ಕ್ಯಾಥೋಡ್ ಹತ್ರ? ಕ್ಯಾಟಯಾನ್ಸ್. ಓಕೆ, ಪಾಸಿಟಿವ್ಲಿ ಚಾರ್ಜ್ಡ್ ಆಗಿರೋ ಕ್ಯಾಟಯಾನ್ಸು ಇಲ್ಲಿ ಕ್ಯಾಥೋಡ್ ಹತ್ರ ಬರ್ತಾ ಇದೆ. ಸೊ ಏನು ಕಲ್ತ್ವಿ ಇಲ್ಲಿ 4 ಟರ್ಮ್ಸು? ಆ್ಯನೋಡ್, ಆ್ಯನೋಡ್ ಹತ್ರ ಯಾವ್ದು ಅಯಾನ್ಸ್ ಬರುತ್ತೆ? ಆ್ಯನಯಾನ್ಸ್ ಬರುತ್ತೆ. ಕ್ಯಾಥೋಡ್, ಕ್ಯಾಥೋಡ್ ಏನು? ನೆಗೆಟಿವ್ಲಿ ಚಾರ್ಜ್ಡು. ಈ ಕ್ಯಾಥೋಡ್ ಹತ್ರ ಏನು ಬರುತ್ತೆ? ಕ್ಯಾಟಯಾನ್ಸ್ ಬರುತ್ತೆ. ಕರೆಕ್ಟಾ? ಏನನ್ನು ಸಪ್ಲೈ ಮಾಡ್ತಾ ಇದ್ದೀನಿ ನಾನಿಲ್ಲಿ? ಒಂದು DC ಕರೆಂಟ್ನ ಸಪ್ಲೈ ಮಾಡ್ತಾ ಇದ್ದೀನಿ. ಓಕೆ, ಇದನ್ನು ಸುಮ್ಮನೆ ನಾನು ಹಿಂಗೆ ಬಿಟ್ಬಿಟ್ರೆ ಕರೆಂಟು ಫ್ಲೋ ಆಗಲ್ಲ. ಈ ಕರೆಂಟ್ ಫ್ಲೋ ಆಗಬೇಕು ಅಂದರೆ, ಈ ಸರ್ಕ್ಯೂಟ್ನ ನಾನು ಕಂಪ್ಲೀಟ್ ಮಾಡಬೇಕು ಅಂದರೆ ಒಂದು ಎಲೆಕ್ಟ್ರೋಲೈಟ್ ಅನ್ನೋದನ್ನು ಯೂಸ್ ಮಾಡಬೇಕು. ಎಲೆಕ್ಟ್ರೋಲೈಟ್ ಏನು? ಇಟ್ ಈಸ್ ಅ ಸೊಲ್ಯೂಷನ್ ದಟ್ ಕನ್ಸಿಸ್ಟ್ಸ್ ಆಫ್ ಅಯಾನ್ಸ್. ಓಕೆ, ಅಯಾನ್ಸ್ ಇರೋ ಸಬ್ಸ್ಟೆನ್ಸ್ನ ನಾನು, ಸೊಲ್ಯೂಷನ್ನ ನಾನು ಎಲೆಕ್ಟ್ರೋಲೈಟ್ ಅಂತ ಕರಿತೀನಿ. ಸೊ ಎಲೆಕ್ಟ್ರೋಲೈಟಲ್ಲಿ ಫುಲ್ಲು ಪಾಸಿಟಿವ್ ಅಯಾನ್ಸು ನೆಗೆಟಿವ್ ಅಯಾನ್ಸು ಇದೆ. ಸೊ ಇದು ನನ್ನ ಎಲೆಕ್ಟ್ರಾಲಿಸಿಸ್ ಸೆಟಪ್. ಸೊ ಈ ಎಲೆಕ್ಟ್ರಾಲಿಸಿಸ್ ಸೆಟಪ್ ನಾನು ಮೋಲ್ಟನ್ ಸೋಡಿಯಂ ಕ್ಲೋರೈಡಲ್ಲಿ ನಾನು ಎಲೆಕ್ಟ್ರಾಲಿಸಿಸ್ ಮಾಡಿದ್ರೆ ನನಗೆ ಪ್ಯೂರ್ ಸೋಡಿಯಂ ಸಿಗುತ್ತೆ. ಎಲೆಕ್ಟ್ರಾಲಿಸಿಸ್ ಆಫ್ ಮೋಲ್ಟನ್ ಮೆಗ್ನೀಷಿಯಂ ಕ್ಲೋರೈಡ್ ಮಾಡಿದ್ರೆ ಪ್ಯೂರ್ ಮೆಗ್ನೀಷಿಯಂ ಸಿಗುತ್ತೆ. ಓಕೆ, ಸೊ ನಾವು ಎಲೆಕ್ಟ್ರಾಲಿಸಿಸ್ನ ಎಕ್ಸ್ಟ್ರಾಕ್ಷನ್ ಆಫ್ ಅ ಹೈಲಿ ರಿಯಾಕ್ಟಿವ್ ಮೆಟಲ್ಗೆ ಉಪಯೋಗಿಸ್ತೀವಿ. ಎಕ್ಸ್ಟ್ರಾಕ್ಷನ್ ಆಫ್ ಹೈಲಿ ರಿಯಾಕ್ಟಿವ್ ಮೆಟಲ್ಸಲ್ಲಿ ಒಂದು ಎಕ್ಸಾಂಪಲ್ ಯಾವುದು? ಸೋಡಿಯಂ. ಸೋಡಿಯಂ ಹೈಲಿ ರಿಯಾಕ್ಟಿವ್ ತಾನೆ? ಈ ಸೋಡಿಯಮ್ಮು ಹೇಗೆ ಎಲೆಕ್ಟ್ರಾಲಿಸಿಸಿಂದ ಇದನ್ನು ನಾವು ತೊಗೊತೀವಿ? ಸೊ ಸೋಡಿಯಂ ಮೆಟಲ್ ಈಸ್ ಎಕ್ಸ್ಟ್ರಾಕ್ಟೆಡ್ ಬೈ ದ ಎಲೆಕ್ಟ್ರಾಲಿಟಿಕ್ ರಿಡಕ್ಷನ್ ಆಫ್ ಮೋಲ್ಟನ್ ಸೋಡಿಯಂ ಕ್ಲೋರೈಡ್. ಓಕೆ, ನಾನು ಈ ಸೋಡಿಯಂ ಕ್ಲೋರೈಡ್ನ ಮೋಲ್ಟನ್ ಅಂದರೆ ತುಂಬ ಹೈ ಹೀಟಿಗೆ ಮಾಡಿಬಿಟ್ಟು, ತುಂಬ ಹೈ ಹೀಟ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ದೆ? ಅಯಾನಿಕ್ ಬಾಂಡ್ ಬ್ರೇಕ್ ಆಗುತ್ತೆ ಅಂತ ಹೇಳಿದ್ದೆ ಅಲ್ವಾ? ಸೊ ಸೋಡಿಯಂ Na+ ಅಯಾನ್ ಬರುತ್ತೆ ಮತ್ತು Cl- ಆನಯಾನು ಎರಡು ಬಿಟ್ಕೊಳುತ್ತೆ. ಬಿಟ್ಕೊಂಡ್ಮೇಲೆ ನಾನು ಎಲೆಕ್ಟ್ರಾಲಿಸಿಸ್ ಮಾಡಿದಾಗ ನನಗೆ ಪ್ಯೂರ್ ಸೋಡಿಯಂ ಅಥವಾ ಪ್ಯೂರ್ ಕ್ಲೋರಿನ್ ಹೊರಗೆ ಬರುತ್ತೆ. ಹೇಗೆ? ರಿಯಾಕ್ಷನ್ ಅಟ್ ಕ್ಯಾಥೋಡ್ ನೋಡಿ. ಈ ನಾನು ಮೋಲ್ಟನ್ ಸೋಡಿಯಂ ಕ್ಲೋರೈಡ್ ಇದೆಯಲ್ಲ, ಇದನ್ನ ನಾನು ಸೆಟಪ್ ಡ್ರಾ ಮಾಡಬೇಕು ಅಂತ ಹೇಳಿದ್ರೆ, ಇಲ್ಲಿ ನನಗೆ ಈ ಎಲೆಕ್ಟ್ರೋಲೈಟಲ್ಲಿ ಸೋಡಿಯಂ ಅಯಾನ್ಗಳಿದೆ Na+ ಮತ್ತು Cl- ಅಯಾನ್ಗಳು ಇದೆ. ಕರೆಕ್ಟಾ? ಸೊ ಇದೇನಿದು? ನೆಗೆಟಿವ್ ಟರ್ಮಿನಲ್. ನೆಗೆಟಿವ್ ಟರ್ಮಿನಲ್ಲಿ ಕನೆಕ್ಟ್ ಆಗಿರೋದು ಏನಂತ ಕರಿತೀನಿ ನಾನು? ಕ್ಯಾಥೋಡ್ ಅಂತ ಕರಿತೀನಿ ತಾನೆ? ಸೊ ಈ ಸೋಡಿಯಂ ಪ್ಲಸ್ ಆಗಿರೋದು ಈ ನೆಗೆಟಿವ್
ಕ್ಯಾಥೋಡ್ ಹತ್ರ ಬರುತ್ತೆ. ಜೊತೆಗೆ ಎಲೆಕ್ಟ್ರಾನ್ಗಳು ಬ್ಯಾಟ್ರಿಗಳಿಂದ ಹೊರಗೆ ಬರುತ್ತೆ. ಓಕೆನಾ? ಸೊ ಈ ಬ್ಯಾಟ್ರಿಯಿಂದ ಎಲೆಕ್ಟ್ರಾನ್ ಹೊರಗೆ ಬಂದು ಈ ಸೋಡಿಯಂ ಪ್ಲಸ್ ಅಯಾನು ಈ ಕ್ಯಾಥೋಡ್ ಹತ್ರ ಹೋದಾಗ ಏನಾಗುತ್ತೆ, ರಿಯಾಕ್ಷನ್ ಅಟ್ ಕ್ಯಾಥೋಡ್. Na+ ಇರೋದು ಎಲೆಕ್ಟ್ರಾನ್ ಜೊತೆ ವಾಪಸ್ಸು ಅದು ಎಲೆಕ್ಟ್ರಾನ್ ಕೊಟ್ಟಿತ್ತಲ್ಲ, ಎಲೆಕ್ಟ್ರಾನ್ ಜೊತೆ ಮತ್ತೆ ಸೇರಿಕೊಂಡು ಪ್ಯೂರ್ ಸೋಡಿಯಂ ನನಗೆ ಸಿಕ್ತು. ನೋಡಿ, ಹೈಲಿ ರಿಯಾಕ್ಟಿವ್ ಮೆಟಲ್ ನನಗೆ ಸಿಕ್ತು. ಓಕೆ, ರಿಯಾಕ್ಷನ್ ಅಟ್ ಆ್ಯನೋಡ್ ನೋಡಿದ್ರೆ ಪಾಸಿಟಿವ್ ಟರ್ಮಿನಲ್ ಹತ್ರ ಕನೆಕ್ಟ್ ಆಗಿರೋ ತಾನೇ ಆ್ಯನೋಡು. ಆ್ಯನೋಡ್ ಪಾಸಿಟಿವ್ಲಿ ಚಾರ್ಜ್ಡ್ ಆಗಿದ್ರೆ ನೆಗೆಟಿವ್ಲಿ ಚಾರ್ಜ್ಡ್ ಕ್ಲೋರೈಡ್ ಅಯಾನ್ ಇದ್ರ ಹತ್ರ ಹೋಗುತ್ತೆ ತಾನೆ. ಹತ್ರ ಹೋಗ್ಬಿಟ್ಟು ಇದು ಅದ್ರ ಹತ್ರ ಇದ್ದಿದ್ದ ಎಲೆಕ್ಟ್ರಾನ್ನ ಹೊರಗೆ ಬಿಟ್ಕೊಡುತ್ತೆ. ಸೊ ಇದು ಎಲೆಕ್ಟ್ರಾನ್ನ ಹೀಗೆ ಮೇಲೆ ಆ್ಯನೋಡ್ಗೆ ವಾಪಸ್ ಕೊಡುತ್ತೆ. ಕೊಟ್ಟಾಗ ರಿಯಾಕ್ಷನ್ ಅಟ್ ಆ್ಯನೋಡ್ ಏನು, 2 ಕ್ಲೋರೈಡ್ ಅಯಾನ್ ನೆಗೆಟಿವ್ ಆಗಿದ್ದಿದ್ದು ಕಂಬೈನ್ ಆಗಿಬಿಟ್ಟು ಮತ್ತೆ ನನಗೆ ಕ್ಲೋರಿನ್ ಗ್ಯಾಸ್. ಸೊ ನಾನು ಏನು ಹೇಳ್ತೀನಿ, ಕ್ಲೋರಿನ್ ಗ್ಯಾಸ್ ಈಸ್ ಎವಾಲ್ವ್ಡ್ ಅಟ್ ದ ಆ್ಯನೋಡ್ ಅಂತ ನಾನು ಹೇಳಬಹುದು. ಓಕೆ, ಸೊ ನೋಡಿ 2Cl- ಏನು ಕೊಡ್ತಾ ಇದೆ, Cl2+ 2 ಎಲೆಕ್ಟ್ರಾನ್ಸ್. ಈ ಎಲೆಕ್ಟ್ರಾನ್ಗಳೇ ವಾಪಸ್ಸು ಇಲ್ಲಿ ಬ್ಯಾಟ್ರಿಯಿಂದ ಬಂದು ಸೋಡಿಯಂ ಜೊತೆ ಸೇರ್ಕೊಳ್ಳುತ್ತೆ. ರಿವರ್ಸ್, ಸೋಡಿಯಂ ಎಲೆಕ್ಟ್ರಾನ್ ಕೊಟ್ಟಿತ್ತು, ಆ ಎಲೆಕ್ಟ್ರಾನ್ನ ಇಸ್ಕೊತಾ ಇದೆ. ಕ್ಲೋರಿನ್ ಎಲೆಕ್ಟ್ರಾನ್ನ ಇಸ್ಕೊಂಡಿತ್ತು, ಅದು ವಾಪಸ್ ಹೊರಗೆ ಕೊಡ್ತಾ ಇದೆ. ಸೊ ಹೀಗೆ ನಾನು ಎಲೆಕ್ಟ್ರಾಲಿಸಿಸ್ ಮುಖಾಂತರ ಫೈನಲ್ ರಿಯಾಕ್ಷನ್ ನಾನು ನೋಡಿದ್ರೆ 2NaCl ಇದ್ದಿದ್ದು ನನಗೇನು ಕೊಡ್ತಾ ಇದೆ, 2Na+ Cl2 ಗ್ಯಾಸ್ನ ಕೊಡ್ತಾ ಇದೆ. ಸೊ ನನಗೆ ಬೇಕಾಗಿದ್ದು ಪ್ಯೂರ್ ಮೆಟಲ್ ನನಗೆ ಸಿಕ್ತು. ಓಕೆ, ಸೊ ದಿಸ್ ಈಸ್ ದ ಎಕ್ಸ್ಟ್ರಾಕ್ಷನ್ ಆಫ್ ಅ ಹೈಲಿ ರಿಯಾಕ್ಟಿವ್ ಮೆಟಲ್. ನಾವು ಎನ್ರಿಚ್ಮೆಂಟ್ ಆಫ್ ಓರು ನೋಡಿದ್ವಿ, ಹೇಗೆ ಗ್ಯಾಂಗನ್ನೆಲ್ಲ ಇಂಪ್ಯೂರಿಟಿ ಕೊಳೆಗಳನ್ನೆಲ್ಲ ಹೇಗೆ ತೆಗಿತೀವಿ. ಎಕ್ಸ್ಟ್ರಾಕ್ಷನ್ ಹೈಲಿ ರಿಯಾಕ್ಟಿವ್ ಇರಲಿ, ಮಾಡರೇಟ್ಲಿ ರಿಯಾಕ್ಟಿವ್ ಇರಲಿ, ಲೆಸ್ ರಿಯಾಕ್ಟಿವ್ ಇರಲಿ, ಅದನ್ನು ನಾನು ಹೇಗೆ ಬರೀ ಮೆಟಲ್ನ ನಾನು ಹೇಗೆ ಒಬ್ಟೈನ್ ಮಾಡಲಿ ಅನ್ನೋದು ಕೂಡ ಕಲ್ತ್ವಿ ಅಲ್ವಾ. ಕಲ್ತ ಮೇಲೆ ಫೈನಲ್ ಸ್ಟೆಪ್ ಏನು, ನನಗೆ ಮೆಟಲ್ ಸಿಕ್ಕಿದ ಮೇಲೆ ಆ ಮೆಟಲ್ನ ರಿಫೈನ್ ಮಾಡೋದು. ಓಕೆ, ಆ ಮೆಟಲ್ನ ನಾನು ಪ್ಯೂರಿಫೈ ಮಾಡೋದನ್ನು ನಾನು ರಿಫೈನಿಂಗ್ ಆಫ್ ಮೆಟಲ್ಸ್ ಅಂತ ಕರಿತೀನಿ. ಓಕೆ, the metals produced by various reduction processes are not very pure. Okay, adu pure agiralla. They contain impurities which must be removed to obtain pure metals. Okay, the most widely used method for refining impure metals is electrolytic refining. Okay, ಏನು ಎಲೆಕ್ಟ್ರಾಲಿಟಿಕ್ ರಿಫೈನಿಂಗು, ಸೇಮ್ ನಾವು ಎಲೆಕ್ಟ್ರಾಲಿಸಿಸ್ ಬಗ್ಗೆ ಕಲ್ತ್ವಿ ಅಲ್ಲ, ಅದು ರೀಕ್ಯಾಪ್ ನಾಪ್ಕ ಇರ್ಬೇಕು ನಿಮಗೆ. ಟಕ್ ಅಂತ ಆ್ಯನೋಡು, ಕ್ಯಾಥೋಡು, ಆ್ಯನಿಯಾನ್, ಕ್ಯಾಟಿಯಾನು, ಆ್ಯನಿಯಾನ್ ಗೋಸ್ ಟು ಆ್ಯನೋಡ್, ಕ್ಯಾಟಿಯಾನ್ ಗೋಸ್ ಟು ಕ್ಯಾಥೋಡ್. ಅದರಲ್ಲಿರೋ ಸೊಲ್ಯೂಷನಲ್ಲಿ ಯಾವುದಿದೆ ಅದನ್ನು ನಾನು ಎಲೆಕ್ಟ್ರೋಲೈಟ್ ಅಂತ ಕರಿತೀನಿ. ಇದನ್ನೆಲ್ಲ ನಿಮಗೆ ತಕ್ಷಣ ನಾಪ್ಕ ಬರಬೇಕು. ಏನು ಮಾಡ್ತೀನಿ ನಾನು ಎಲೆಕ್ಟ್ರಾಲಿಟಿಕ್ ರಿಫೈನಿಂಗಲ್ಲಿ, ದ ಪ್ರಾಸೆಸ್ ಆಫ್ ಪ್ಯೂರಿಫೈಯಿಂಗ್ ಇಂಪ್ಯೂರ್ ಮೆಟಲ್ಸ್ ಥ್ರೂ ದ ಯೂಸ್ ಆಫ್ ಕರೆಂಟ್. ಈ ಕರೆಂಟ್ನ ನಾನು ಸಪ್ಲೈ ಮಾಡಿಬಿಟ್ಟು ಹೇಗೆ ಪ್ಯೂರಿಫೈ ಮಾಡ್ತೀನಿ ಅದನ್ನು ನಾನು ಎಲೆಕ್ಟ್ರಾಲಿಟಿಕ್ ರಿಫೈನಿಂಗ್ ಅಂತ ಕರಿತೀನಿ. Okay, many metals such as copper, zinc, tin, nickel, silver, gold, etc. are refined electrolytically. Okay, so ಇದನ್ನ ನಾನು ಎಲೆಕ್ಟ್ರಾಲಿಟಿಕ್ ರಿಫೈನಿಂಗ್ ಅಂತ ಕರಿತೀನಿ. ನನಗೆ ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ ಮುಗಿದ ಮೇಲೆ ನಾನು ಏನು ಮಾಡಬೇಕು ಅಂತ ಹೇಳಿದ್ದೆ, ರಿಫೈನಿಂಗ್ ಮಾಡಬೇಕು ಅಂತ ಹೇಳಿದ್ನಲ್ಲ. ರಿಫೈನಿಂಗ್ ಅಂದರೆ ಏನು, ಪ್ಯೂರಿಫೈ ಮಾಡೋದು ಅಲ್ವಾ. ಸೊ ಈ ಪ್ಯೂರಿಫಿಕೇಶನ್ ಮೆಟಲ್ಗೆ ಮೋಸ್ಟ್ ಪಾಪ್ಯುಲರ್ ಮೆಥಡ್ ಯಾವುದು, ಎಲೆಕ್ಟ್ರಾಲಿಟಿಕ್ ರಿಫೈನಿಂಗ್ ಅಂತಲೂ ಹೇಳ್ಕೊಟ್ಟಿದ್ದೆ ಅಲ್ವಾ. ಅದನ್ನೇ ನಾನು ಲಾಸ್ಟ್ ಸ್ಲೈಡಲ್ಲಿ ಎಲೆಕ್ಟ್ರಾಲಿಟಿಕ್ ರಿಫೈನಿಂಗ್ ಅಂದರೆ ಏನು, ಮೋಸ್ಟ್ ಮೆಟಲ್ಸ್ಗೆ ನಾನು ಎಲೆಕ್ಟ್ರಾಲಿಟಿಕ್ ರಿಫೈನಿಂಗ್ನೇ ಮಾಡ್ತೀವಿ ಅಂತ ನಾನು ಹೇಳಿದ್ದೆ, ಕರೆಕ್ಟಾ. ಸೊ ಇವಾಗ ಈ ಎಲೆಕ್ಟ್ರಾಲಿಟಿಕ್ ರಿಫೈನಿಂಗಲ್ಲಿ ಏನು ಸ್ಟೆಪ್ಸ್ ಎಕ್ಸಾಕ್ಟ್ಲಿ ಏನೇನು ಆಗ್ತಾ ಇದೆ ಅನ್ನೋದನ್ನು ನೋಡೋಣ. ಓಕೆ, ಫಸ್ಟು ಈ ಸೆಟಪ್ನ ಅಬ್ಸರ್ವ್ ಮಾಡಿ. ಓಕೆ, ಇದು ಮಾಮೂಲು ಎಲೆಕ್ಟ್ರಾಲಿಸಿಸ್ ಸೆಟಪ್ಪೇ. ಏನು, ಎಲೆಕ್ಟ್ರೋಲೈಟ್ ಇದೆ, ಆ್ಯನೋಡ್ ಇದೆ, ಕ್ಯಾಥೋಡ್ ಇದೆ, ಒಂದು ಬ್ಯಾಟ್ರಿಗೆ ಕನೆಕ್ಟ್ ಮಾಡಿದ್ದೀವಿ, ಕರೆಂಟು ಫ್ಲೋ ಆಗ್ತಾ ಇದೆ. ಓಕೆ, ಆ್ಯನೋಡನ್ನು ಏನಾಗಿ ತೊಗೊಬೇಕು, ಕ್ಯಾಥೋಡನ್ನು ಏನಾಗಿ ತೊಗೊಬೇಕು ನೋಡೋಣ ಬನ್ನಿ. ಓಕೆ, ಏನು ಬರೆದಿದ್ದೀನಿ ಇಲ್ಲಿ, ಅ ಥಿಕ್ ಬ್ಲಾಕ್ ಆಫ್ ಇಂಪ್ಯೂರ್ ಮೆಟಲ್ ಇಸ್ ಟೇಕನ್ ಆಸ್ ದ ಆ್ಯನೋಡ್. ಆ್ಯನೋಡ್ ಅಂದರೆ ಏನು, ದ ಎಲೆಕ್ಟ್ರೋಡ್ ಕನೆಕ್ಟೆಡ್ ಟು ದ ಪಾಸಿಟಿವ್ ಟರ್ಮಿನಲ್ ಅಲ್ವಾ. ಸೊ ಈ ಆ್ಯನೋಡ್ ಏನಾಗಿರುತ್ತೆ, ಈ ಆ್ಯನೋಡು ಥಿಕ್ ಬ್ಲಾಕ್ of what, impure metal. ಸೊ ನಾನು ಕಾಪರ್ನ ರಿಫೈನ್ ಮಾಡ್ತಾ ಇದ್ರೆ ಅಂತಂದರೆ
ನನಗೆ ಎಕ್ಸ್ಟ್ರಾಕ್ಷನ್ ಆದಮೇಲೆ ಒಂದು ಇಂಪ್ಯೂರ್ ಕಾಪರ್ ಬ್ಲಾಕ್ ಸಿಕ್ಕಿದೆಯಲ್ಲ, ಅದನ್ನು ಆ ಥಿಕ್ ಬ್ಲಾಕ್ ಆಫ್ ಕಾಪರ್ ಅದನ್ನು ನಾನು ಆ್ಯನೋಡ್ ಆಗಿ ಯೂಸ್ ಮಾಡ್ತೀನಿ. ಕ್ಯಾಥೋಡ್ ಏನು? ಅ ಥಿನ್ ಸ್ಟ್ರಿಪ್ ಆಫ್ ದ ಪ್ಯೂರ್ ಮೆಟಲ್ ಇಸ್ ಟೇಕನ್ ಆಸ್ ದ ಕ್ಯಾಥೋಡ್. ನನ್ನಿಂದ ಎಲ್ಲೋ ಬೇರೆ ಕಡೆಯಿಂದ ಒಂದು ಥಿನ್ ಸ್ಟ್ರಿಪ್ ಆಫ್ ಪ್ಯೂರ್ ಕಾಪರ್, ಓಕೆ, ಈ ಪ್ಯೂರ್ ಕಾಪರ್ನ ತಂದ್ಬಿಟ್ಟು ನಾನು ಇದನ್ನು ನೆಗೆಟಿವ್ ಟರ್ಮಿನಲ್ಲಿ ಕನೆಕ್ಟ್ ಮಾಡಿದಾಗ ಏನಾಗುತ್ತೆ? ಕ್ಯಾಥೋಡ್ ಆಗಿ ಸಿಗತ್ತೆ. ಸೊ ನಮ್ಮ ಕ್ಯಾಥೋಡ್ ಏನು? ವಾಟ್ ಈಸ್ ಮೈ ಕ್ಯಾಥೋಡ್? thin strip of what? Pure metal. ಸರಿನಾ? ಸೊ ನಾನು ಪಾಯಿಂಟ್ಸಲ್ಲಿ ಏನು ಬರೆದಿದ್ನೋ ಅದನ್ನೇ ನಾನು ಇಲ್ಲಿ ಬರೆದಿದ್ದೀನಿ. ಓಕೆ, ಫೈನಲಿ ಎಲೆಕ್ಟ್ರೋಲೈಟ್ ಏನು? ಅ ವಾಟರ್ ಸಾಲ್ಯುಬಲ್ ಸಾಲ್ಟ್ ಆಫ್ ದ ಮೆಟಲ್. ಸೊ ನಾನು ಕಾಪರ್ನ ರಿಫೈನ್ ಮಾಡ್ತಾ ಇದ್ದರೆ ಕಾಪರ್ ಸಾಲ್ಟ್ನ ಅದರದ್ದು ಸೊಲ್ಯೂಷನ್ನ ನಾನು ಎಲೆಕ್ಟ್ರೋಲೈಟ್ ಆಗಿ ಉಪಯೋಗಿಸ್ತೀನಿ. ಸೊ ಆ್ಯನೋಡ್ ಏನು? ಥಿಕ್ ಬ್ಲಾಕ್ ಆಫ್ ಇಂಪ್ಯೂರ್ ಮೆಟಲ್. ಕ್ಯಾಥೋಡ್ ಏನು? ಥಿನ್ ಸ್ಟ್ರಿಪ್ ಆಫ್ ಪ್ಯೂರ್ ಮೆಟಲ್. ಎಲೆಕ್ಟ್ರೋಲೈಟ್ ಏನು? ಸಾಲ್ಟ್ ಸೊಲ್ಯೂಷನ್ ಆಫ್ ದ ಮೆಟಲ್. ಓಕೆ, ಸೊ ಇದು ನಂದು ಕ್ಯಾಥೋಡು, ಆ್ಯನೋಡು, ಎಲೆಕ್ಟ್ರೋಲೈಟು ಆಯಿತು. ನೆಕ್ಸ್ಟ್ ಕರೆಂಟ್ ಪಾಸ್ ಮಾಡಿದಾಗ ಏನಾಗುತ್ತೆ ನೋಡೋಣ. ಲಾಸ್ಟಲ್ಲಿ ನಾನು ಹೇಗೆ ಸೆಟಪ್ ಮಾಡ್ತೀನಿ ಅಂತ ಹೇಳಿದ್ದೆ. ನೆಕ್ಸ್ಟ್ ಸ್ಟೆಪ್ಪು ಆ್ಯಕ್ಚುಲಿ ಕರೆಂಟ್ ಪಾಸ್ ಮಾಡಿದಾಗ ಏನಾಗುತ್ತೆ ಅದೇ ನನ್ನ ಫೋರ್ತ್ ಸ್ಟೆಪ್ಪು. ಆನ್ ಪಾಸಿಂಗ್ ದ ಕರೆಂಟ್ ಥ್ರೂ ದ ಎಲೆಕ್ಟ್ರೋಲೈಟ್, the impure metal from the anode dissolves into the electrolyte. ಸೊ ನಾನದು ಥಿಕ್ ಬ್ಲಾಕ್ ಆಫ್ ಇಂಪ್ಯೂರ್ ಮೆಟಲ್ ಅಂತ ಹೇಳಿದ್ನಲ್ಲ, ನಾ ಕರೆಂಟ್ ಪಾಸ್ ಮಾಡ್ತಾ ಇದ್ದಂಗೆ ಏನಾಗುತ್ತೆ, ಅದು ಅಯಾನ್ಸ್ ಬಿಟ್ಕೊಂಡು ಬಂದ್ಬಿಟ್ಟು ಸೊಲ್ಯೂಷನಲ್ಲಿ ಬರುತ್ತೆ. ಓಕೆ, ಸೊ ನಾನಿದು ಒಂದು ಥಿಕ್ ಬ್ಲಾಕ್ ಆಫ್ ಕಾಪರ್ನ ಉಪಯೋಗಿಸಿದ್ರೆ ನೋಡಿ ಇಲ್ಲಿ ಈ Cu2+ ಅಯಾನ್ಗಳು, ಓಕೆ, ಈ Cu2+ ಅಯಾನ್ಗಳು ಆ ಥಿಕ್ ಬ್ಲಾಕ್ ಆಫ್ ಆ್ಯನೋಡಿಂದ ಹೊರಗಡೆ ಬಿಟ್ಕೊಂಡು ಬರುತ್ತೆ. An equivalent amount of pure metal from the electrolyte is deposited on the cathode. ಎಷ್ಟು ಕಾಪರ್ಗಳು ಇಲ್ಲಿಂದ ಬಿಟ್ಕೊಂಡು ಎಲೆಕ್ಟ್ರೋಲೈಟಲ್ಲಿ ಸೇರ್ಕೊಂತೋ ಅದೇ ಈ ಎಲೆಕ್ಟ್ರೋಲೈಟಿಂದ ಬಂದ್ಬಿಟ್ಟು ಎಲ್ಲಿ ಕೂಡ್ಕೊಳತ್ತಿದ್ದು ಆ ಥಿನ್ ಸ್ಟ್ರಿಪ್ ಆಫ್ ಪ್ಯೂರ್ ಮೆಟಲ್ ಇತ್ತಲ್ಲ ಅಲ್ಲಿ ಬಂದ್ಬಿಟ್ಟು ಸೇರ್ಕೊತಾ ಇದೆ. ಸೊ ಬೇಸಿಕ್ಲಿ ನನ್ನ ಆ್ಯನೋಡು ಅದೇ ಮೆಟಲ್ಲು, ಕ್ಯಾಥೋಡು ಅದೇ ಮೆಟಲ್ಲು, ಬಟ್ ಏನಾಗ್ತಾ ಇದೆ, ಬರೀ ನಂದು ಆ ಅಯಾನ್ಗಳು ಬಂದು ಪ್ಯೂರ್ ಮೆಟಲ್ ಮೇಲೆ ಡೆಪಾಸಿಟ್ ಆಗ್ತಾ ಇದೆ. ಓಕೆ, ದ ಸಾಲ್ಯುಬಲ್ ಇಂಪ್ಯೂರಿಟೀಸ್ ಗೋ ಇನ್ ಟು ದ ಸೊಲ್ಯೂಷನ್. ಏನೇನು ಇಂಪ್ಯೂರಿಟಿಗಳು ಡಿಸಾಲ್ವ್ ಆಗ್ಬೋದಿತ್ತು ಅದ್ರ ಪಾಡಿಗೆ ಅದು ಎಲೆಕ್ಟ್ರೋಲೈಟಲ್ಲಿ ಡಿಸಾಲ್ವ್ ಆಗುತ್ತೆ. ಆ್ಯನೋಡ್ಗೂ ಹತ್ರನೂ ಬರಲ್ಲ, ಕ್ಯಾಥೋಡ್ ಹತ್ರನೂ ಅಲ್ಲೇ ಇರಲ್ಲ, ಅದು ಬಿಟ್ಕೊಂಡ್ಬಿಡತ್ತೆ. ಓಕೆ, ವೆರಸ್ ದ ಇನ್ಸಾಲ್ಯುಬಲ್ ಇಂಪ್ಯೂರಿಟೀಸ್ ಸೆಟಲ್ ಡೌನ್ ಎಟ್ ದ ಬಾಟಮ್ ಆಫ್ ದ ಆ್ಯನೋಡ್. ನೋಡಿ ಇಲ್ಲಿ ಸೆಟಲ್ ಆಗುತ್ತೆ ದ ಇನ್ಸಾಲ್ಯುಬಲ್ ಇಂಪ್ಯೂರಿಟೀಸ್. ಇದನ್ನು ನಾನು ಆ್ಯನೋಡ್ ಮಡ್ ಅಂತಲೂ ಕರಿತೀನಿ. ಸೊ ಏನು, ವಾಟ್ ಈಸ್ ಆ್ಯನೋಡ್ ಮಡ್? ದ ಇನ್ಸಾಲ್ಯುಬಲ್ ಇಂಪ್ಯೂರಿಟೀಸ್ ವಿಚ್ ಸೆಟಲ್ ಡೌನ್ at the anode during electrolytic refining is known as anode mud ಅಂತ ನಾನು ಹೇಳಬಹುದು. ಸೊ ಹೇಗೆ ಶುರು ಆಯಿತು ನಮ್ಮ ಎಲೆಕ್ಟ್ರಾಲಿಟಿಕ್ ರಿಫೈನಿಂಗು? ಆ್ಯನೋಡಲ್ಲಿ ಥಿಕ್ ಬ್ಲಾಕ್ ಆಫ್ ಇಂಪ್ಯೂರ್ ಮೆಟಲ್ ಇತ್ತು, ಕ್ಯಾಥೋಡಲ್ಲಿ ಥಿನ್ ಸ್ಟ್ರಿಪ್ ಆಫ್ ಪ್ಯೂರ್ ಮೆಟಲ್ ಇತ್ತು. ಈ ಎಲೆಕ್ಟ್ರಾಲಿಟಿಕ್ ರಿಫೈನಿಂಗ್ನ ಮುಗಿಸಿದಾಗ ನಮ್ಮ ಕ್ಯಾಥೋಡ್ ಇತ್ತಲ್ಲ ಅದು ಥಿಕ್ ಬ್ಲಾಕ್ ಆಫ್ ಪ್ಯೂರ್ ಮೆಟಲ್ ಆಗಿರುತ್ತೆ. ಯಾಕೆ? ಇಂಪ್ಯೂರ್ ಮೆಟಲಿಂದ ಎಲ್ಲ ಮೆಟಲ್ ಬಂದು ಸೇರಿಕೊಂಡು ನನಗೆ ಫೈನಲಿ ಕ್ಯಾಥೋಡನ್ನು ನಾನು ತೊಗೊಂಡ್ರೆ ಪ್ಯೂರ್ ಮೆಟಲ್ ನನಗೆ ಸಿಗುತ್ತೆ. ಸೊ ದಿಸ್ ಈಸ್ ಹೌ ಎಲೆಕ್ಟ್ರಾಲಿಟಿಕ್ ರಿಫೈನಿಂಗ್ ವರ್ಕ್ಸ್. ಸೊ ನೀವಿಲ್ಲಿ ಏನಕ್ಕೆ ಕೇರ್ಫುಲ್ ಆಗಿರಬೇಕು, ನಾನು ಕ್ಯಾಥೋಡನ್ನು ಏನಾಗಿ ತೊಗೊತೀನಿ, ಆ್ಯನೋಡನ್ನು ಏನಾಗಿ ತೊಗೊತೀನಿ. ಕ್ಯಾಥೋಡಿಂದ ಇಂಪ್ಯೂರ್ ಮೆಟಲ್ ಇಂದ ಅಯಾನ್ಸ್ ಬಂದು, ಆ್ಯನೋಡಿಂದ ಇಂಪ್ಯೂರ್ ಮೆಟಲ್ ಅಯಾನ್ಸ್ ಬಂದು ಕ್ಯಾಥೋಡ್ ಹತ್ರ ಸೇರ್ಕೊಳ್ಳುತ್ತೆ. ನಾನಲ್ಲಿ ತಪ್ಪು ಮಾಡಿದೆ ನೋಡಿ, ನೀವು ಈ ಥರ ತಪ್ಪು ಮಾಡಿಬಿಡ್ಬೋದು. ಓಕೆ, ಸೊ ಆ್ಯನೋಡಿಂದ ಇಂಪ್ಯೂರ್ ಮೆಟಲ್ ಅಯಾನ್ಸ್ ಬಂದ್ಬಿಟ್ಟು ಕ್ಯಾಥೋಡ್ ಹತ್ರ ಸೇರಿಕೊಂಡು ಫೈನಲಿ ಪ್ಯೂರ್ ಮೆಟಲ್ ಇಸ್ ಫೌಂಡ್ ಅಟ್ ದ ಕ್ಯಾಥೋಡ್, ಮತ್ತು ಆ್ಯನೋಡ್ ಕೆಳಗೆ ಏನಿರುತ್ತೆ ಇಂಪ್ಯೂರಿಟೀಸ್ ಎಲ್ಲ ಆ್ಯನೋಡ್ ಮಡ್ಡಾಗಿ ಸೇರ್ಕೊಳ್ಳುತ್ತೆ. ಓಕೆ, ಸೊ ದಿಸ್ ಈಸ್ ಎಲೆಕ್ಟ್ರಾಲಿಟಿಕ್ ರಿಫೈನಿಂಗ್. ಸೊ ನಾವು ಇಷ್ಟೊತ್ತು ಫುಲ್ಲು ಮೆಟಲರ್ಜಿ ನೋಡಿದ್ವಿ. ಅದನ್ನು ನಾನು ಕ್ವಿಕ್ಕಾಗಿ ಸಮರಿ ಅದ್ರ ಬಗ್ಗೆ ಹೇಳಬೇಕು ಅಂದರೆ ಅದು ಈ ಫ್ಲೋ ಚಾರ್ಟಲ್ಲಿ ಇದೆ. ಏನು ಫಸ್ಟ್ ಸ್ಟೆಪ್ ಏನು, ಮಿನರಲ್ಗಳಿರುತ್ತೆ. ಮಿನರಲ್ಗಳಲ್ಲಿ ಏನನ್ನು ಆರಿಸ್ಬೇಕು? ದ ಮಿನರಲ್ ಫ್ರಮ್ ವಿಚ್ ದ ಮೆಟಲ್ ಕ್ಯಾನ್ ಬಿ ಪ್ರಾಫಿಟಬ್ಲಿ ಆ್ಯಂಡ್ ಕನ್ವೀನಿಯೆಂಟ್ಲಿ ಎಕ್ಸ್ಟ್ರಾಕ್ಟೆಡ್. ಅದನ್ನು ನಾನು ಏನಂತ ಕರಿತೀನಿ? ಓರ್. ಸೊ ಫಸ್ಟ್ ನಾನು ಆ ಓರನ್ನು ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟು ಕಾನ್ಸಂಟ್ರೇಷನ್ ಆಫ್ ದ ಓರ್. ಕಾನ್ಸಂಟ್ರೇಷನ್ ಆಫ್ ದ ಓರ್ ಅಂದರೆ ಏನು? ರಿಮೂವಲ್ ಆಫ್ ಏನು? ಗ್ಯಾಂಗ್ ತಾನೇ, ರಿಮೂವಲ್ ಆಫ್ ಗ್ಯಾಂಗ್. ಸೊ
ಸೊ ನಾನು ಈ ಗ್ಯಾಂಗನ್ನ ತೆಗೆದಾಗ ನನಗೆ ಕಾನ್ಸಂಟ್ರೇಟೆಡ್ ಓರ್ ಸಿಗುತ್ತೆ. ಆ ಕಾನ್ಸಂಟ್ರೇಟೆಡ್ ಓರ್ ಸಿಕ್ಕಿದ ಮೇಲೆ ನಾನು ಏನು ಮಾಡಬೇಕು, ಅದು ಹೈಲಿ ರಿಯಾಕ್ಟಿವಾ, ಲೆಸ್ ರಿಯಾಕ್ಟಿವಾ ಅಥವಾ ಮಾಡರೇಟ್ಲಿ ರಿಯಾಕ್ಟಿವಾ ಅಂತ ನೋಡಬೇಕು. ಸೊ ಹೈಲಿ ರಿಯಾಕ್ಟಿವ್ ಆಗಿದ್ರೆ ಏನು ಮಾಡ್ತೀನಿ, ಎಲೆಕ್ಟ್ರಾಲಿಸಿಸ್ ಆಫ್ ಮೋಲ್ಟನ್ ಮೆಟಲ್ ಮಾಡ್ತೀನಿ. ಓಕೆ, ಆ ಮೋಲ್ಟನ್ ಓರ್ನ ನಾನು ತೊಗೊಂಡ್ಬಿಟ್ಟು ಅದಕ್ಕೆ ಎಲೆಕ್ಟ್ರಾಲಿಸಿಸ್ ಮಾಡಿದಾಗ ನನಗೇನು ಸಿಗತ್ತೆ, ಪ್ಯೂರ್ ಮೆಟಲ್ ಸಿಗತ್ತೆ. ಓಕೆ, ಲೆಸ್ ರಿಯಾಕ್ಟಿವಿಟಿ, ಲೋ ರಿಯಾಕ್ಟಿವಿಟಿ ಆಗಿದ್ರೆ, ಆಮೇಲೆ ಅದು ಸಲ್ಫೈಡ್ ಓರ್ ಆಗಿದ್ರೆ ರೋಸ್ಟಿಂಗ್ ಅಂದರೆ ಏನು, ಸುಮ್ಮನೆ ಹೀಟ್ ಮಾಡಿದಾಗ ಅದು ಸಲ್ಫರ್ ಡೈಆಕ್ಸೈಡ್ ಆಗಿ ಹೊರಗೆ ಬರುತ್ತೆ ಅಂತ ನಾನು ಹೇಳಿದ್ದೆ, ನಾಪ್ಕ ಇದೆಯಾ? ಸೊ ನಾನು ರೋಸ್ಟಿಂಗ್ ಮಾಡಿದಾಗ ನನಗೆ ಮೆಟಲ್ ಸಿಗತ್ತೆ. ಆ ಬರೀ ಮೆಟಲ್ನ ನಾನು ಹಾಗೆ ಬಿಡೋಕ್ಕಾಗಲ್ಲ, ಏನು ಮಾಡಬೇಕು, ಎಲೆಕ್ಟ್ರಾಲಿಟಿಕ್ ರಿಫೈನಿಂಗ್ನ ನಾನು ಮಾಡಬೇಕು. ಓಕೆ, ಮೀಡಿಯಮ್ ರಿಯಾಕ್ಟಿವಿಟಿ ಇದ್ದರೆ, ಮೀಡಿಯಮ್ ರಿಯಾಕ್ಟಿವಿಟಿ ಆಗಿದ್ರೆ ಏನು, ಅದು ಏನೇ ಆಗಿರಲಿ, ಕಾರ್ಬನೇಟ್ ಓರ್ ಆಗಿರಲಿ, ಸಲ್ಫೈಡ್ ಓರ್ ಆಗಿರಲಿ, ನಾನು ಏನು ಮಾಡಬೇಕು, ಅದನ್ನು ಆಕ್ಸೈಡ್ ಆಗಿ ಮಾಡಬೇಕು. ಸೊ ನೋಡಿ, ಕಾರ್ಬನೇಟ್ ಓರ್ ಆಗಿದ್ರೆ ನಾನು ಕ್ಯಾಲ್ಸಿನೇಷನ್ ಮಾಡಿಬಿಟ್ಟು ಆಕ್ಸೈಡ್ ಮಾಡ್ತೀನಿ, ಸಲ್ಫೈಡ್ ಓರ್ ಆಗಿದ್ರೆ ರೋಸ್ಟಿಂಗ್ ಮಾಡಿಬಿಟ್ಟು ಆಕ್ಸೈಡ್ನ ಮಾಡ್ತೀನಿ. ಆಕ್ಸೈಡ್ ಬಂದಮೇಲೆ ರಿಡಕ್ಷನ್ ಹೇಗೆ, ಯೂಸಿಂಗ್ ಕಾರ್ಬನ್ ಆರ್ ಯೂಸಿಂಗ್ ಅನ್ ಅದರ್ ಮೆಟಲ್, 2 ಕೇಸು ನಾವು ನೋಡಿದ್ವಿ. ಸೊ ರಿಡಕ್ಷನ್ ಮುಗಿದ್ಮೇಲೆ ನಾನು ಏನು ಮಾಡಬೇಕು, ಫೈನಲ್ ಪ್ಯೂರಿಫಿಕೇಷನ್ ಆಫ್ ದ ಮೆಟಲ್, ಮತ್ತು ಎಲೆಕ್ಟ್ರಾಲಿಟಿಕ್ ರಿಫೈನಿಂಗ್ ಮಾಡಿಬಿಟ್ಟು ನಾನು ಪ್ಯೂರ್ ಮೆಟಲ್ನ ಸಿಗತ್ತೆ. ಸೊ ಮೇನ್ಲಿ 3 ಮೇನ್ ಸ್ಟೆಪ್ಸ್ ಏನು, ಕಾನ್ಸಂಟ್ರೇಷನ್ ಆಫ್ ಓರ್, ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್, ರಿಫೈನಿಂಗ್ ಆಫ್ ಮೆಟಲ್. ಸೊ ಇದು ನನ್ನ ಫುಲ್ ಫ್ಲೋ ಚಾರ್ಟ್ನ ನಾನು ನೋಡಿದ್ರೆ ನನಗೆ ಇಡೀ ಮೆಟಲರ್ಜಿನೇ ಅರ್ಥ ಆಯಿತು ಅಂತ ನಾನು ಹೇಳ್ಬೋದು. ಮತ್ತೆ ನಮ್ಮ ಹಳೆ ಫ್ರೆಂಡನ್ನು ಮೀಟ್ ಮಾಡೋಣ ಬನ್ನಿ, ಕೊರೋಷನ್. ಫಸ್ಟ್ ಚಾಪ್ಟ್ರಲ್ಲೂ ಇವನ ಬಗ್ಗೆ ಮಾತಾಡಿದ್ದೆ ನಾನು ಅಲ್ವಾ. ಈ ಮೆಟಲ್ಸ್ಗಳು ದೇ ಅಂಡರ್ಗೋ ಕೊರೋಷನ್, ಕರೆಕ್ಟಾ? ಈ ಕೊರೋಷನ್ ಅಂದರೆ ಏನು, ಈ ಥರ ನೋಡಿ ಇಲ್ಲಿ, ಈ ಮೆಟಲ್ ಹಾಳಾಗ್ಬಿಟ್ಟು ಈ ಥರ ರಸ್ಟ್ ಹಿಡಿಯೋದು ಅಥವಾ ಅದು ಪ್ರಾಪರ್ಟೀಸ್ನ ಕಳ್ಕೊಳ್ಳೋದು, ಅದನ್ನು ನಾನು ಕೊರೋಷನ್ ಅಂತ ಕರಿತೀನಿ. ಕೊರೋಷನ್ ಈಸ್ ಬೇಸಿಕ್ಲಿ ಅ ಡಿಸ್ಟ್ರಕ್ಟಿವ್ ಪ್ರಾಸೆಸ್, ಅದು ನಮ್ಮ ಮೆಟಲ್ನ ಹಾಳು ಮಾಡ್ತಾ ಇದೆ. ಓಕೆ, ಸೊ ಏನು ಈ ಕೊರೋಷನ್ನು ಹೇಗೆ ಪ್ರಿವೆಂಟ್ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ. ಓಕೆ, ಸೊ when the surface of a metal is attacked by air, moisture or any other substance around it, the metal is said to corrode and the phenomenon is known as corrosion. ಏರು ಅಥವಾ ಮಾಯಿಶ್ಚರ್ ಅಥವಾ ಏನೇ ಬೇರೆ ಪದಾರ್ಥ ಬಂದು ನಮ್ಮ ಮೆಟಲ್ನ ಅಟ್ಯಾಕ್ ಮಾಡಿದ್ರೆ ಏನಂತ ಕರಿತೀವಿ ನಾನು ಅದನ್ನು ನಾನು ಕೊರೋಷನ್ ಅಂತ ಕರಿತೀನಿ. ಓಕೆ, ಕಾಪರ್ ಹೇಗೆ ಕೊರೋಡ್ ಆಗುತ್ತೆ, ಕಾಪರ್ ಫಾರ್ಮ್ಸ್ ಅ ಗ್ರೀನ್ ಡೆಪಾಸಿಟ್ ಆನ್ ಇಟ್ಸ್ ಸರ್ಫೇಸ್ ವೆನ್ ಎಕ್ಸ್ಪೋಸ್ ಟು ಮಾಯಿಸ್ಟ್ ಏರ್. ಸೊ ಏರಲ್ಲಿರೋ ಮಾಯಿಸ್ಟ್ ಹ್ಯುಮಿಡಿಟಿ ಇದಕ್ಕೆ ಕಾಪರ್ ಎಕ್ಸ್ಪೋಸ್ ಆದಾಗ, ನೀರಿನ ಅಂಶಕ್ಕೆ ಎಕ್ಸ್ಪೋಸ್ ಆದಾಗ ಏನಾಗುತ್ತೆ, ಈ ಥರ ಒಂದು ಗ್ರೀನ್ ಡೆಪಾಸಿಟು ಫಾರ್ಮ್ ಆಗುತ್ತೆ. ಓಕೆ, ಈ ಗ್ರೀನ್ ಸಬ್ಸ್ಟೆನ್ಸ್ ಏನಣ್ಣ, ಇಟ್ ಈಸ್ ನಥಿಂಗ್ ಬಟ್ ಕಾಪರ್ ಕಾರ್ಬೊನೇಟ್. ಇದು ಕೊರೋಷನ್ ಆಫ್ ಕಾಪರ್. ಸೊ ಕಾಪರ್ನ ಅದ್ರ ಪಾಡಿಗೆ ಬಿಟ್ಟರೆ ಅದು ಗ್ರೀನ್ ಆಗಿ ಒಂಥರ ಡೆಪಾಸಿಟ್ ಫಾರ್ಮ್ ಆಗಿ ಅದು ಒನ್ ಟೈಪ್ ಆಫ್ ಕೊರೋಷನ್. ಓಕೆ, ಕೊರೋಷನ್ ಆಫ್ ಕಾಪರ್ ನೋಡಿದ್ಮೇಲೆ ಕೊರೋಷನ್ ಆಫ್ ಅಯನ್ನ ನೋಡೋಣ ಅಲ್ವಾ. ಇದು ತುಂಬ ಫೇಮಸ್ಸು, ನಾವು ಆಗಲೇ ಕಲಿತು ಇದ್ದೀವಿ. ಏನು, ಅಯನ್ ರಿಯಾಕ್ಟ್ಸ್ ವಿತ್ ಮಾಯಿಸ್ಟ್ ಏರ್ ಟು ಅಕ್ವೈರ್ ಅ ಕೋಟಿಂಗ್ ಆಫ್ ಬ್ರೌನ್ ಫ್ಲೇಕಿ ಸಬ್ಸ್ಟೆನ್ಸ್ ಕಾಲ್ಡ್ ರಸ್ಟ್. ತಾನೇ ಈ ರಸ್ಟ್ ಏನು, ಹೈಡ್ರೇಟೆಡ್ ಐರನ್ ಆಕ್ಸೈಡ್. ಇಲ್ಲಿ ನಾನು ಐರನ್ ರೋಮನ್ ನ್ಯೂಮರಲ್ 3 ಬ್ರ್ಯಾಕೆಟಲ್ಲಿ ಬರೆದಿದ್ರೆ ಏನು, ಅದರ ವೇಲೆನ್ಸಿ +3 ಅಂತ ಅರ್ಥ. ಓಕೆ, ಹೈಡ್ರೇಟೆಡ್ ಫೆರ್ರಿಕ್ ಆಕ್ಸೈಡ್. ಸೊ ಫಾರ್ಮುಲಾ ಆಫ್ ರಸ್ಟ್ ಏನು, Fe2O3 ವಿಚ್ ಇಸ್ ಫೆರಿಕ್ ಆಕ್ಸೈಡ್ .XH2O. .XH2O ಅಂದರೆ ಏನು, ಇಷ್ಟು ಮಾಲಿಕ್ಯೂಲ್ಸ್ ಆಫ್ ವಾಟರ್ ಜೊತೆ ಕೂಡ್ಕೊಂಡಿದೆ ಅಂತ ಅರ್ಥ. ಓಕೆ, ಸೊ ಈ ಅಯರ್ನ್ ಹೇಗೆ ರಸ್ಟ್ ಆಗುತ್ತೆ, ಹೇಗೆ ಕೊರೋಡ್ ಆಗುತ್ತೆ, ಅದು ಇಟ್ ರಿಯಾಕ್ಟ್ಸ್ ವಿತ್ ಮಾಯಿಸ್ಟ್ ಏರ್. ಓಕೆ, ಸೊ ಕಂಡೀಷನ್ಸ್ ನೆಸೆಸರಿ ಫಾರ್ ರಸ್ಟಿಂಗ್ ಆಗಬೇಕು ಅಂದರೆ ಯಾವ್ಯಾವ ಕಂಡೀಷನ್ ಇರಬೇಕು. ಫಸ್ಟ್ ಕಂಡೀಷನ್ನು ಪ್ರೆಸೆನ್ಸ್ ಆಫ್ ಏರ್ ಅಥವಾ ಆಕ್ಸಿಜನ್ ಇರಬೇಕು. ನೆಕ್ಸ್ಟ್ ಕಂಡೀಷನ್ ಏನು, ಪ್ರೆಸೆನ್ಸ್ ಆಫ್ ಮಾಯಿಶ್ಚರ್ ಆರ್ ವಾಟರ್. ಸೊ ಆಕ್ಸಿಜನ್ನು H2O. ಓಕೆ, ಇವೆರಡು ಇರಬೇಕು. ದೀಸ್ ಆರ್ ದ ಕಂಡೀಷನ್ಸ್ ನೆಸೆಸರಿ ಫಾರ್ ರಸ್ಟಿಂಗ್. ಸೊ ನಾನು ಹೇಳ್ದಂಗೆ ಏನು, ಈ ಕೊರೋಷನು ಬೇಡದೇ ಇರೋಂಥದ್ದು ಇದು. ಓಕೆ, ಹಾಳಾದ ಕೊರೋಷನ್ ಬಂದ್ಬಿಟ್ಟು ನಮ್ಗಿರೋ ಎಲ್ಲ ಮೆಟಲ್ಗಳನ್ನ ಡ್ಯಾಮೇಜ್ ಮಾಡುತ್ತೆ. ಓಕೆ, ನಮ್ಮ ಮೆಟಲ್ಗಳನ್ನ ವೀಕ್ ಮಾಡುತ್ತೆ. ನಾನು ಹೇಳ್ದಂಗೆ ಬೇರೆ ಸಮಥಿಂಗ್ ಇಸ್ ಕಮಿಂಗ್ ಆ್ಯಂಡ್ ಅಟ್ಯಾಕಿಂಗ್ ಆರ್ ಮೆಟಲ್ಸ್. ಸೊ ನಾನು ಈ ಕೊರೋಷನ್ನ ಪ್ರಿವೆಂಟ್ ಮಾಡಬೇಕು ಅಂದರೆ ಏನು, ಐ ಹ್ಯಾವ್ ಟು ಕಂಡೀಷನ್ಸ್ ನೆಸೆಸರಿ ಫಾರ್ ಕೊರೋಷನ್ ಆರ್ ಕಂಡೀಷನ್ಸ್ ನೆಸೆಸರಿ ಫಾರ್ ರಸ್ಟಿಂಗ್ ಅಂತ ಹೇಳೋದ್ನಲ್ಲ, ಆ ಕಂಡೀಷನ್ಗಳನ್ನ ನಾನು ಸ್ಟಾಪ್ ಮಾಡಬೇಕು. ಸೊ ಅಯನ್ ರಸ್ಟ್ ಆಗಬಾರ್ದು ಅಂದರೆ ನಾನು ಅದನ್ನು ಮಾಯಿಶ್ಚರ್ ಜೊತೆ ಎಕ್ಸ್ಪೋಸ್ ಆಗದೆ ಇರೋಂಗೆ ನೋಡ್ಕೊಬೇಕು. ಓಕೆ, ಸೊ ಅದನ್ನೇ ನಾನು ಇಲ್ಲಿ ಹೇಗೆ ಬರೆದಿದ್ದೀನಿ, ಕೊರೋಷನ್ ಆಫ್ ಮೆಟಲ್ಸ್ ಕ್ಯಾನ್ ಬಿ ಪ್ರಿವೆಂಟೆಡ್ ಇಫ್ ದ ಕಾಂಟ್ಯಾಕ್ಟ್ ಬಿಟ್ವೀನ್ ದ ಮೆಟಲ್ ಆ್ಯಂಡ್ ಏರ್ ಈಸ್ ಕಟ್ ಆಫ್. ಏರ್ ಜೊತೆ ಕಾಂಟ್ಯಾಕ್ಟನ್ನು ನಾನು ಕಟ್ ಆಫ್ ಮಾಡಿಬಿಟ್ರೆ
ಕೊರೋಷನ್ನ ನಾನು ಪ್ರಿವೆಂಟ್ ಮಾಡ್ಬೋದು. ಯಾವ ಮೆಥಡ್ಸ್ ಯೂಸ್ ಮಾಡ್ಬೋದು? ಫಸ್ಟ್ ಮೆಥಡ್ ಏನು? ಪೇಂಟಿಂಗು, ಆಯಿಲಿಂಗು, ಗ್ರೀಸಿಂಗು. ಓಕೆ, ನಾನು ಮೆಟಲ್ ಮೇಲೆ ನಾನು ಒಂದು ಆಯಿಲ್ ಕೋಟ್ ಹಾಕಿ ಗ್ರೀಸ್ ಮಾಡಿದ್ರೆ ಅಥವಾ ಪೇಂಟ್ ಮಾಡಿಬಿಟ್ರೆ ಅದಕ್ಕೆ ಕಬ್ಬಿಣದ ಬಾಗಿಲುಗಳನ್ನೆಲ್ಲ, ಐರನ್ ಡೋರ್ಗಳನ್ನೆಲ್ಲ ಪೇಂಟ್ ಹೊಡೆದು ಬಿಡ್ತಾರೆ. ಯಾಕೆ? ಏರ್ ಬಂದ್ಬಿಟ್ಟು ರಿಯಾಕ್ಟ್ ಮಾಡೋಕ್ಕಾಗಲ್ಲ ಆಗ ಐರನ್ ಜೊತೆ. ಓಕೆ, ಆಲ್ ಆಫ್ ದೀಸ್ ಆರ್ ಯೂಸ್ ಟು ಕಟ್ ಕಾಂಟ್ಯಾಕ್ಟ್ ಬಿಟ್ವೀನ್ ದ ಸರ್ಫೇಸ್ ಆ್ಯಂಡ್ ದ ಏರ್. ಇದು ಫಸ್ಟ್ ಮೆಥಡ್ ಆಫ್ ಪ್ರಿವೆಂಟಿಂಗ್ ಕೊರೋಷನ್. ನೆಕ್ಸ್ಟ್ ಮೆಥಡ್ ಏನು? ಗ್ಯಾಲ್ವನೈಸಿಂಗ್. ಇದನ್ನು ನಾನು ಕೆಮಿಕಲ್ ರಿಯಾಕ್ಷನ್ಸ್ ಪಾರ್ಟ್ದಲ್ಲೂ ಹೇಳ್ಕೊಟ್ಟಿದ್ದೆ. ಏನು? It is the process of coating a thin layer of zinc or iron or steel to protect them on iron or steel to protect them from corrosion. So iron ಅಥವಾ ಸ್ಟೀಲ್ ಇದ್ರೆ ನಾನು ಒಂದು ಥಿನ್ ಲೇಯರ್ ಆಫ್ ಜಿಂಕ್, ಅದು ಲೇಯರ್ ಜಿಂಕ್ ಕೋಟಿಂಗ್ ಹಾಕ್ಬಿಟ್ರೆ ಏನಾಗುತ್ತೆ? ನಂದು ಕೊರೋಷನ್ ಆಗಲ್ಲ. ಎಕ್ಸಾಂಪಲ್ ಏನು? ಶೈನಿ ನೇಲ್ಸು, ಪಿನ್ಸು, ಇದ್ರ ಮೇಲೆಲ್ಲ ನಾವು ಒಂದು ಜಿಂಕ್ ಲೇಯರ್ ಹಾಕ್ಬಿಟ್ಟು ಗ್ಯಾಲ್ವನೈಸ್ ಮಾಡ್ತೀವಿ. ಓಕೆ, ಲಾಸ್ಟ್ ಒನ್ ಏನು? ಎಲೆಕ್ಟ್ರೋಪ್ಲೇಟಿಂಗ್. ಎಲೆಕ್ಟ್ರೋಪ್ಲೇಟಿಂಗ್ ಏನು? ಇನ್ ದಿಸ್ ಮೆಥಡ್ ಎ ಮೆಟಲ್ ಇಸ್ ಕೋಟೆಡ್ ವಿತ್ ಅನದರ್ ಮೆಥಡ್ ಯೂಸಿಂಗ್ ಎಲೆಕ್ಟ್ರಾಲಿಸಿಸ್. ನಾನು ಹೇಳ್ದಂಗೆ ಒಂದು ಮೆಟಲ್ನ ನಾವು ಆ್ಯನೋಡಾಗಿ ತೊಗೊತೀವಿ, ಇನ್ನೊಂದು ಮೆಟಲ್ನ ನಾವು ಕ್ಯಾಥೋಡಾಗಿ ತೊಗೊಂಡ್ಬಿಟ್ಟು ಒಂದು ಮೆಟಲ್ ಮೇಲೆ ಇನ್ನೊಂದು ಮೆಟಲ್ನ ಕೋಟ್ ಮಾಡ್ತೀವಿ. ಓಕೆ, ಎಕ್ಸಾಂಪಲ್ ಏನು? ಸಿಲ್ವರ್ ಪ್ಲೇಟೆಡ್ ಸ್ಪೂನ್ಸ್, ಓಕೆ, ಗೋಲ್ಡ್ ಪ್ಲೇಟೆಡ್ ಜ್ಯುವೆಲ್ರಿ. ಹೀಗೆ ಮಾಡಿದಾಗ ಒಳಗಿರೋ ಮೆಟಲ್ಲು ಏನಾಗುತ್ತೆ? ಕೊರೋಡ್ ಆಗಲ್ಲ. ಫೈನಲಿ ದ ಲಾಸ್ಟ್ ಮೆಥಡ್ ಆಫ್ ಪ್ರಿವೆಂಟಿಂಗ್ ಕೊರೋಷನ್ ಏನು? ಅಲಾಯಿಂಗ್. ಅಲಾಯ್ ಅಂದರೆ ಏನು? ಇಟ್ ಈಸ್ ಅ ಮಿಕ್ಸ್ಚರ್ ಆಫ್ 2 or more ಮೆಟಲ್ಸ್ ಇನ್ ಅ ಫಿಕ್ಸ್ಡ್ ರೇಷಿಯೋ ಅಲ್ವಾ? ಎಷ್ಟೊಂದು ಅಲಾಯ್ಸ್ ಬಗ್ಗೆ ನೀವು ಆಗಲೇ ಕಲ್ತಿದ್ದೀರಾ. ಸೊ ಏನು? ಆ್ಯನ್ ಅಲಾಯ್ ಇಸ್ ಅ ಹೊಮಾಜಿನಸ್ ಮಿಕ್ಸ್ಚರ್ ಆಫ್ 2 or more ಮೆಟಲ್ಸ್ ಆರ್ ಅ ಮೆಟಲ್ ಆ್ಯಂಡ್ ಅ ನಾನ್ ಮೆಟಲ್ ಇನ್ ಅ ಡೆಫಿನೆಟ್ ಪ್ರಪೋರ್ಷನ್. ಒಂದು ಫಿಕ್ಸ್ಡ್ ಪ್ರಪೋರ್ಷನಲ್ಲಿ ನಾನು ಫುಲ್ ಮೆಟಲ್ ಅಥವಾ ನಾನ್ ಮೆಟಲ್ನ ಚೆನ್ನಾಗಿ ಕರಗಿಸ್ಬಿಟ್ಟು ಮೆಲ್ಟ್ ಮಾಡಿಬಿಟ್ಟು ಮಿಕ್ಸ್ ಮಾಡಿದಾಗ ಒಂದು ಹೊಮಾಜಿನಸ್ ನೀಟಾಗಿ ಲುಕಿಂಗ್ ಮಿಕ್ಸ್ಚರ್ನ ನಾನು ಸಾಲಿಡ್ ಮಾಡಿದಾಗ ನನಗೆ ಏನು ಸಿಗುತ್ತೆ? ಅಲಾಯ್ ಅನ್ನೋದು ನನಗೆ ಒಂದು ಸಿಗುತ್ತೆ. ದ ರಿಸಲ್ಟೆಂಟ್ ಮೆಟಲ್ಸ್ ಕಾಲ್ಡ್ ಅಲಾಯ್ಸ್, ದೇ ಡು ನಾಟ್ ಕೊರೋಡ್ ಈಸಿಲಿ. ಸೊ ಅಲಾಯ್ಗಳು ಈಸಿಯಾಗಿ ಕೊರೋಡ್ ಆಗಲ್ಲ. ಯಾಕೆ? ಅಲಾಯ್ ಮಾಡಿದಾಗ ಇದ್ದಿದ್ದ ಕೆಮಿಕಲ್ ಪ್ರಾಪರ್ಟೀಸು ಎಲ್ಲ ಚೂರು ಚೇಂಜ್ ಆಗೋದ್ರಿಂದ ದ ರಿಸಲ್ಟಿಂಗ್ ಅಲಾಯ್ಸ್ ಡು ನಾಟ್ ಕೊರೋಡ್ ಈಸಿಲಿ. ಅದಕ್ಕೆ ನಾವು ಸ್ಟೇನ್ಲೆಸ್ ಸ್ಟೀಲ್ ಮಾಡೋದು. ನೋಡಿ, ಬರೀ ಅಯನ್ ಇದ್ದರೆ ಅಯನ್ ರಸ್ಟ್ ಆಗುತ್ತೆ. ಬಟ್ ನಾನು ಅದನ್ನೇ ನಿಕ್ಕೆಲ್ಲು, ಕ್ರೋಮಿಯಂ ಆ್ಯಂಡ್ ಕಾರ್ಬನ್ ಜೊತೆ ನಾನು ಅಲಾಯ್ ಮಾಡಿದಾಗ ಈ ಸ್ಟೇನ್ಲೆಸ್ ಸ್ಟೀಲು ಕೊರೋಡ್ ಆಗಲ್ಲ. ಬೇರೆ ಎಕ್ಸಾಂಪಲ್ಸು ಬ್ರಾಸು ಮತ್ತು ಬ್ರಾನ್ಸ್. ಸೊ ದಿಸ್ ಈಸ್ ಅಲಾಯಿಂಗ್ ಆ್ಯಂಡ್ ದಿಸ್ ಈಸ್ ಹೌ ವಿ ಪ್ರಿವೆಂಟ್ ಕೊರೋಷನ್. ಸೊ ಕೊರೋಷನ್ನು ತುಂಬ ಡೇಂಜರಸ್ ಆಗಿರೋದ್ರಿಂದ ವಿ ಯೂಸ್ ಸರ್ಟನ್ ಮೆಥಡ್ಸ್ ಟು ಪ್ರಿವೆಂಟ್ ಕೊರೋಷನ್. ಸೊ ಇಲ್ಲಿಗೆ ನಮ್ಮದು ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಪಾಠ ಮುಗೀತು. ಯಪ್ಪ ಅಣ್ಣ, ಎಷ್ಟು ದೊಡ್ಡ ಚಾಪ್ಟರ್ ಅಲ್ವಾ ಅಂತ ನೀವು ಅನ್ಕೊತಾ ಇರ್ತೀರಾ. ಸೊ ಏನೇನು ಕಲ್ತ್ವಿ ನಾವು ಈ ಚಾಪ್ಟರಲ್ಲಿ? ಪ್ರಾಪರ್ಟೀಸ್, ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್, ಕೆಮಿಕಲ್ ಪ್ರಾಪರ್ಟೀಸ್, ಅಯಾನಿಕ್ ಕಾಂಪೌಂಡ್ಸ್ ಮತ್ತು ಅಯಾನಿಕ್ ಬಾಂಡು, ಮತ್ತು ಮೆಟಲರ್ಜಿ ಮೇಲೆ ಕಲ್ತ ಮೇಲೆ ಫೈನಲಿ ಕೊರೋಷನ್ ಬಗ್ಗೆ ಕಲ್ತ್ವಿ. ಸೊ ನೋಡಿ ಎಷ್ಟು ದೊಡ್ಡ ಚಾಪ್ಟರ್ ಇದು, ತುಂಬ ರಿಯಾಕ್ಷನ್ಸ್ ಇದೆ. ಸೊ ನೀವು ಆರಾಮಾಗಿ ಪ್ರಾಕ್ಟೀಸ್ ಮಾಡಿ. ಓಕೆ, ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕಾದ್ರೆ ಏನಾದರೂ ಡೌಟ್ ಬಂದರೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾವು ಆನ್ಸರ್ ಮಾಡ್ತೀವಿ. ಇಲ್ಲ ಅಂದರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಇಮೇಲು ಮತ್ತು ವಾಟ್ಸ್ಯಾಪ್ ನಂಬರ್ ಇದೆ. ಸೊ ನೀವು ಅಲ್ಲಿ ನಿಮ್ಮ ಡೌಟ್ಸ್ಗಳನ್ನ ಕಳಿಸ್ಬೋದು. ಓಕೆ, ಸೊ ಯಾವುದೇ ಹೆಸಿಟೇಷನ್ ಬೇಡ. ಸೊ ಇಲ್ಲಿಗೆ ನನ್ನ ಕೆಲಸ ಮುಗೀತು, ನಿಮ್ಮ ಕೆಲಸ ಶುರು. ಸೊ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.